So we'll start now. Good evening all. Welcome to our Wednesday weekly webinar. Today 15th April 2026 Wednesday. So as usual, every Wednesday 8:30 p.m. we will be meeting live on this Google Meet live webinar platform. We will be discussing various progress, developments, learning and sharing. So the objective of this weekly webinar is to enhance our learning with mutual sharing. So that's it, that's about it. The last 1 week I had the opportunity to visit one or two farms which are of which which they wanted to set up a new farm. I mean, it is an open land, so I have designed certain approaches to those requirements. So what I will do, I will take about 5-10 minutes to share those design approaches very briefly, not to be specific. Then I will leave this information and the diagrams with you. And many of you already have implemented some level of multi-layered multi-cropping in your farm. You can look at it, anything else can be added to your existing design. Or if any of you or your networking friends would like to have a design from the scratch on an open project or a new project, so this can be of some reference to them also. You can pass on this information to them or connect them to us, whatever is convenient. ಮಿತ್ರರೇ, ಈ ಪ್ರತಿ ಬುಧವಾರದ ರಾತ್ರಿ 8:30 ಗೂಗಲ್ ಮೀಟ್ ನೇರ ಪ್ರಸಾರ ಸರಣಿಗೆ ಸ್ವಾಗತ. ಈ ದಿನಾಂಕ 15 ಏಪ್ರಿಲ್ 2026 ಬುಧವಾರ, ಮತ್ತೆ ಇನ್ನೊಂದು ಬುಧವಾರ ಸಂಜೆ 8:30ಕ್ಕೆ ನಾವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸೇರಿದ್ದೀವಿ. ಈ ಗೂಗಲ್ ಮೀಟ್ ನೇರ ಪ್ರಸಾರ ಸಂಚಿಕೆಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಪರಸ್ಪರ ಅನುಭವಗಳ ಹಂಚಿಕೆ, ಅನುಮಾನಗಳನ್ನು ವ್ಯಕ್ತಪಡಿಸುವುದು ಮತ್ತು ಸಾಕಷ್ಟು ಹೊಸ ವಿಷಯಗಳನ್ನು ಕಲಿತಾ ನಮ್ಮ ನೈಸರ್ಗಿಕ ಕೃಷಿಯ ಮುಂದಿನ ಹಾದಿಯನ್ನು ನಾವು ಕಂಡುಹಿಡ್ಕೊತಾ ಹೋಗ್ತಾ ಇದ್ದೀವಿ. ಪ್ರತಿ ವಾರದಲ್ಲೂ ಕಳೆದ ವಾರದಿಂದ ಈ ವಾರಕ್ಕೆ ಏನು ನಮ್ಮಲ್ಲಿ ಬದಲಾವಣೆ ಆಗುತ್ತೆ, ಹೊಸ ವಿಷಯಗಳನ್ನು ನಾವು ತಿಳಿತೀವಿ, ಕಲಿತೀವಿ ಮತ್ತು ಅನುಮಾನಗಳು ನಮ್ಮ ಮನಸ್ಸಿನಲ್ಲಿ ಬರುತ್ತೆ, ಅವೆಲ್ಲವನ್ನು ಇಲ್ಲಿ ಹಂಚ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಪ್ರತಿ ವಾರದಂತೆ ಈ ವಾರದ ಈ ಒಂದು ಕಾರ್ಯಕ್ರಮ ಸರಣಿಯ ಈ ನೇರ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಈ ಕಳೆದ ಒಂದು ವಾರದಿಂದ, ಅಂದರೆ ಕಳೆದ ಬುಧವಾರದಿಂದ ಈ ವಾರ ತನಕ ನನಗೆ 2 ಕೃಷಿಕರ ಭೂಮಿಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಸಿಕ್ತು. ಅದರಲ್ಲಿ ಅವರು ಬಹುಬೆಳೆ ಬಹುಮಡಿ ಪದ್ಧತಿ ಯೋಜನೆಗಳನ್ನು ಮಾಡ್ಕೋಬೇಕು ಅನ್ನುವಂಥ ಯೋಚನೆಗಳಲ್ಲಿದ್ದರು. ಹಾಗಾಗಿ ಆ 2 ಪ್ರಾಜೆಕ್ಟ್ದು ಕಳೆದ 8-10 ದಿನಗಳಿಂದ ಅವ್ರ ಹತ್ರ ಮಾತಾಡ್ತಿದ್ದು, ಅವ್ರ ತೋಟಕ್ಕೆ ಹೋಗಿದ್ದು ಮತ್ತು ಡಿಸೈನ್ ಮಾಡಿದ್ದು ಕೆಲವು ವಿಷಯಗಳನ್ನು ಸೂಕ್ಷ್ಮವಾಗಿ ಸ್ಥೂಲವಾಗಿ ಇನ್ನೊಂದು 10 ನಿಮಿಷದಲ್ಲಿ ನಿಮ್ಮ ಮುಂದೆ ಇಡ್ತೀನಿ. ಇದು ಬಹುಬೆಳೆ ಬಹುಮಡಿ ಪದ್ಧತಿಯ ವಿವಿಧ ಆಯಾಮಗಳಿದೆ. ನಾವು ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ಬಹುಬೆಳೆ ಬಹುಮಡಿ ಪದ್ಧತಿಯನ್ನು ಮುಖ್ಯವಾಗಿ ಗಮನ ಕೊಡ್ತೀವಿ. ಯಾವ ರೀತಿ ನಾವು ಈ ಬಹುಬೆಳೆ ಬಹುಮಹಡಿ ಪದ್ಧತಿಯನ್ನು ರೂಪಿಸ್ಕೋಬೋದು ಮತ್ತು ಪ್ರಾರಂಭದಲ್ಲಿ, ಅಂದರೆ ನಾವು ಪ್ರಥಮವಾಗಿ ಕೃಷಿ ಪ್ರಾರಂಭ ಮಾಡಿದಾಗ ಹೊಸ ಕೃಷಿ ಭೂಮಿಯಲ್ಲಿ ಯಾವುದೇ ರೀತಿಯ ಗಿಡ ಮರಗಳು ಇಲ್ಲದೇ ಇದ್ದರೆ, ಹಿಂದಿನ ಗಿಡಗಳು ಮರಗಳು ಸಂರಚನೆಗಳು ಇಲ್ಲದೇ ಇದ್ದಾಗ ಯಾವ ರೀತಿ ನಾವು ರಚನೆಗಳನ್ನು ಮಾಡ್ಕೋಬೋದು ಅದನ್ನು ಸಹ ಒಂದು ಸೂಕ್ಷ್ಮವಾಗಿ ಇಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ. ನಿಮ್ಮಲ್ಲಿ ಕೆಲವು ಮಿತ್ರರು ಆಲ್ರೆಡಿ ಈ ಬಹುಬೆಳೆ ಬಹುಮಡಿ ಪದ್ಧತಿಯನ್ನು ನಿಮ್ಮ ಕೃಷಿ ಮೇಲೆ ಅಳವಡಿಸ್ಕೊಂಡಿರ್ಬೋದು. ಅದರಲ್ಲಿ ಈ ಒಂದು ಡಿಸೈನಲ್ಲಿ ನಾವೇನು ವಿಷಯ ತಿಳ್ಕೊಳ್ತೀವಲ್ಲ, ಕೆಲವು ವಿಷಯಗಳನ್ನು ನೀವು ಅಡಿಷನಲ್ ಆಗಿ ಮುಂದೆ ಹೋಗ್ತಾ ಜೋಡಿಸ್ಕೊತಾ ಹೋಗ್ಬೋದು. ಇನ್ನು ಕೆಲವರಿಗೆ, ನಿಮ್ಮ ಸ್ನೇಹಿತರುಗಳಿಗೆ ಈ ವಿಷಯಗಳು ಬೇಕಾಗತ್ತೆ ಅಂತ ಅನ್ನಿಸ್ಬೋದು. ಹೊಸದಾಗಿ ಕೃಷಿ ಭೂಮಿ ತಗೊಂಡು ಕೃಷಿ ಪ್ರಾರಂಭ ಮಾಡೋರಿಗೆ, ಅವ್ರಿಗೆ ಈ ವಿಷಯವನ್ನು ನೀವು ತಲುಪಿಸ್ಬೋದು ಅಥವಾ ಅವರನ್ನು ನಮ್ಮ ಸಂಪರ್ಕಕ್ಕೆ ಬರೋ ಥರ ಮಾಡಿಕೊಡ್ಬೋದು. ಈ ಎಲ್ಲ ಉದ್ದೇಶಗಳಿಂದ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಬಹುಬೆಳೆ ಬಹುಮಡಿ ಪದ್ಧತಿಯ ಕೆಲವು ವಿನ್ಯಾಸಗಳ ಒಂದು ಸೂಕ್ಷ್ಮ ಪರಿಚಯವನ್ನು ನಿಮಗೆ ಮಾಡಿಕೊಡೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ಮಲ್ಟಿ-ಲೇಯರ್ ಮಲ್ಟಿ-ಕ್ರಾಪಿಂಗ್ ಆನ್ ಎ ನ್ಯೂ ಫಾರ್ಮ್, ವಾಟ್ ಆರ್ ದ ಡಿಸೈನ್ ಆಸ್ಪೆಕ್ಟ್ಸ್ ಆ್ಯಂಡ್ ಅಬ್ಜೆಕ್ಟಿವ್ ಆ್ಯಂಡ್ ಹೌ our farm looks like, assuming we take one of these kind of designs. Basically this is the big picture, we call it as. So what we do is, based on the farmland what we have, we are going to divide them in blocks, and we also create what is called this kind of roads. So there is a circular road or a peripheral road we have. Then we also have the perpendicular road which is connecting the circular road. So there are peripheral roads and the parallel and perpendicular roads. So one has to make these kind of internal roads. This will help us to create so many blocks like this. We can make multiple blocks.
We can see here, so block A1, block A2, like that we have gone up to block F3, G and H as well. So like that we have made multiple blocks. Idea of this creating this many blocks and creating this kind of peripheral roads and internal roads is A, it is easy to look at and manage these blocks, and these internal roads we create will help in internal logistics, pipeline management, wall management, etc. So and also we are making this kind of individual blocks, and you can concentrate on some of the specific crop pattern on specific blocks if you have a larger farm area. This farmland was approximately 6 acres, so hence I had the flexibility to design multiple blocks and multiple cropping patterns in the principles of multi-layer multi-cropping. ಮಿತ್ರರೇ, ಈ ಕೃಷಿ ಭೂಮಿಯಲ್ಲಿ ನಾವು ಈ ರೀತಿ ವಿನ್ಯಾಸನ ಮಾಡ್ಕೋಬೇಕು. ಪ್ರಥಮವಾಗಿ ನಾವು ಈ ರೀತಿ ಒಂದು ವರ್ತುಲ ರಸ್ತೆ, ಪೆರಿಫೆರಲ್ ರೋಡ್ ಅಥವಾ ರಿಂಗ್ ರೋಡ್ ಅಂತ ಹೇಳ್ತೀವಿ, ಇದನ್ನು ವರ್ತುಲ ರಸ್ತೆಯನ್ನು ಮಾಡ್ಕೋಬೇಕು. ವರ್ತುಲ ರಸ್ತೆಗೆ ಅಡ್ಡಲಾಗಿ ಮತ್ತು ಉದ್ದಲಾಗಿ ಈ ರೀತಿ ಒಳರಸ್ತೆಗಳನ್ನು ಸಹ ನಿರ್ಮಾಣ ಮಾಡಿಕೊಂಡು ಈ ರೀತಿ ಸಣ್ಣ ಸಣ್ಣ ಬ್ಲಾಕ್ಗಳಾಗಿ ನಮ್ಮ ಕೃಷಿ ಭೂಮಿಯನ್ನು ವಿಂಗಡಣೆ ಮಾಡ್ಕೊಳ್ತೀವಿ. ಇದು ಸುಮಾರು 6 ಎಕರೆ ಇರತಕ್ಕಂಥ ಕೃಷಿ ಪ್ರದೇಶ. ಇದರಲ್ಲಿ ನಾವು ಬ್ಲಾಕ್ ಎಯಿಂದ ಹಿಡಿದು ಬ್ಲಾಕ್ ಜಿ ಮತ್ತು ಹೆಚ್ ಅಲ್ಲಿವರೆಗೂ ಸಹ ನಾವು ಬ್ಲಾಕ್ಗಳನ್ನು ವಿಂಗಡಣೆ ಮಾಡ್ಕೊಂಡು ಬಂದಿದ್ವಿ. ಈ ಥರ ಬ್ಲಾಕ್ಗಳನ್ನು ಮಾಡಿಕೊಂಡು ಇಲ್ಲಿ ನಿಮ್ಮ ಕೊಳವೆ ಬಾವಿಗಳು ಎಲ್ಲಿದೆ ನೋಡಿ, ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ. ಕೊಳವೆ ಬಾವಿಗಳು ಎಲ್ಲಿವೆ ಮತ್ತು ನಮ್ಮ ತೋಟದ ಮನೆ ಎಲ್ಲಿ ಬರ್ತಾ ಇದೆ ಅಥವಾ ಎಲ್ಲಿ ಬರಬೇಕಾಗಿದೆ, ಇವೆಲ್ಲವನ್ನು ನಾವು ಗುರುತಿಸ್ಕೊಂಡು ಈ ಥರ ಬ್ಲಾಕ್ಗಳನ್ನು ಮಾಡ್ಕೋಬೋದು. ಹೀಗೆ ಸಾಕಷ್ಟು ಬ್ಲಾಕ್ಗಳನ್ನು ಮಾಡ್ಕೊಂಡಾಗ ನೋಡಿ ಈ ಡಿಸೈನ್ ನೀವು ಗಮನಿಸ್ಬೋದು. ನಾನು ಯಾವುದೇ ಬ್ಲಾಕಿಗೆ ನೇರವಾಗಿ ಈ ಒಂದು ವರ್ತುಲ ರಸ್ತೆ ಅಥವಾ ಒಳ ರಸ್ತೆಯ ಮುಖಾಂತರ ನೇರವಾಗಿ ಈ ಬ್ಲಾಕಿಗೆ ಪ್ರವೇಶ ಮಾಡ್ಬೋದು, ಇನ್ನೊಂದು ಬ್ಲಾಕ್ನ ಹಾದು ಹೋಗದ ಹಾಗೆ. So we have an exclusive access to each block with a defined perpendicular or a parallel road or through the peripheral road. So this is the beauty of this design. ಹಾಗಾಗಿ ನಾವು ಪ್ರತಿ ಬ್ಲಾಕಿಗೂ ನಾವು ನೇರವಾಗಿ ಸಂಪರ್ಕವನ್ನು ಕಲ್ಪಿಸ್ಕೊಳ್ತೀವಿ. ಇನ್ನೊಂದು ಬ್ಲಾಕ್ ಮೇಲೆ ಹೋಗದೇ ಇರೋ ಥರ ಅಲ್ಲಿ ಹೋಗೋದ್ರಿಂದ ಒಂದು ನಮ್ಮ ಇಂಟರ್ನಲ್ ಲಾಜಿಸ್ಟಿಕ್ಸ್ ಒಳ ಸಾಗಾಣಿಕೆಗಳು ಮತ್ತು ನಮ್ಮ ಗಿಡಗಳ ನೀರಾವರಿ ವ್ಯವಸ್ಥೆ, ಪೈಪ್ಲೈನ್ಗಳು, ವಾಲ್ ಸಿಸ್ಟಮ್ಗಳು ಎಲ್ಲವನ್ನೂ ಸಹ ಈ ರಸ್ತೆಗಳ ಬದಿನಲ್ಲಿ ಮಾಡಿಕೊಂಡು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶನ ಈ ರೀತಿ ಬ್ಲಾಕ್ಗಳನ್ನು ಮಾಡ್ಕೊಂಡಿದ್ದೀವಿ. ಆಮೇಲೆ ಸರಿಸುಮಾರು ಈ ಬ್ಲಾಕ್ಗಳನ್ನು ಮಾಡುವಾಗ ನಾವು ತೆಂಗನ್ನು ಮುಖ್ಯ ಬೆಳೆಯಾಗಿ ಆಧಾರವಾಗಿ ಇಟ್ಕೊಂಡು ಮಾಡೋಂಗಿದ್ರೆ ಒಂದು ಬ್ಲಾಕಲ್ಲಿ ಸರಾಸರಿ 2 ರಿಂದ 3 ಸಾಲು, ಒಂದು ಸಾಲಿನಲ್ಲಿ 3 ರಿಂದ 4 ಗಿಡಗಳು, ಅಂದರೆ 3 4 12 ತೆಂಗಿನ ಸಸಿಗಳು, 30 × 30, 36 × 36, ನೀವು ಯಾವ ಅಂತರಕ್ಕೆ ಬೇಕಾದ್ರೂ ಹಾಕ್ಕೊಳ್ಳಿ. ಅಂದರೆ ಒಂದು ಬ್ಲಾಕ್ನಲ್ಲಿ ಸರಿಸುಮಾರು 10 ರಿಂದ 12 ತೆಂಗಿನ ಮರಗಳು ಕೂತ್ಕೊಳ್ಳೋ ಥರ ಮಾಡಿಕೊಂಡಾಗ ಆ ಬ್ಲಾಕ್ಗಳ ವಿನ್ಯಾಸ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಆವಾಗ ಯಾವಾಗ ನಾವು 3 × 4 12 ತೆಂಗಿನ ಮರಗಳಿಗೆ ಒಂದೊಂದು ಬ್ಲಾಕನ್ನು ನಾವು ಡಿಫೈನ್ ಮಾಡ್ಕೊಳ್ತೀವೋ ಅಲ್ಲಿ ಬರ್ತಕ್ಕಂಥ ಇತರ ಬಹುಮಾಡಿ ಪದ್ಧತಿಯ ಬೆಳೆಗಳು ಮತ್ತು ಅದಕ್ಕೆ ಬೇಕಾದಂಥ ನೀರಾವರಿ ವ್ಯವಸ್ಥೆ ಮತ್ತು ಅಲ್ಲಿ ಬರ್ಬೋದಾದಂಥ ವಿಂಕ್ಲರ್ ಸಿಸ್ಟಮ್ಗಳು, ಅದಕ್ಕೆ ಬೇಕಾದಂಥ ಒತ್ತಡ ಪ್ರೆಷರ್ ಎಲ್ಲವನ್ನೂ ನಿರ್ವಹಣೆ ಮಾಡಲಿಕ್ಕೆ ಮತ್ತು ವಾಲ್ ಸಿಸ್ಟಮ್ಗಳು ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಹಾಗಾಗಿ ಇದು ತಂಬ್ರೂಲ್ ಏನಪ್ಪ ಅಂದರೆ ಈ ಥರ ಬ್ಲಾಕ್ಗಳು ಮಾಡ್ಕೊಳ್ಳುವಾಗ ಈ ಬ್ಲಾಕ್ಗಳ ಟೋಟಲ್ ಅಂದರೆ ಸ್ಕ್ವೇರ್ ಫೀಟ್ ಅಂತ ಹೇಳ್ತೇವೆ, ಯೂಸಬಲ್ ಏರಿಯಾ, ಈ ಟೋಟಲ್ ಏರಿಯಾ ಏನಿದೆ ಇದು ಒಂದು 10 ರಿಂದ 12 ತೆಂಗಿನ ಮರದ 2 ಸಾಲು ಅಥವಾ 3 ಸಾಲು, ಪ್ರತಿ ಸಾಲಿನಲ್ಲಿ 3 ಅಥವಾ 4 ತೆಂಗಿನ ಮರಗಳು ಬರೋ ರೀತಿಯ ವಿನ್ಯಾಸ ಮಾಡಿಕೊಂಡ್ರೆ ಒಂದು ನಿರ್ವಹಣೆ ಭಾಳ ಸರಳವಾಗಿ, ಸುಲಭವಾಗಿ ಮತ್ತು ಸಂಕ್ಷೇಪವಾಗಿ ಎಫಿಷಿಯೆಂಟಾಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. So this is how when we make this block sizes, friends, we decide in terms of if it is a coconut based garden, how many rows and how many columns can come in a given block. It will be 3 × 3 or a 4 × 3. So that means about 9 or 12 coconut trees can come in a block. By restricting the block size to, let us say, 4 × 3, 12 coconut trees, so the whole system become very efficient and design. Along with this 12 coconut tree, there will be additional multi-cropping also, and further there will be dedicated wall to manage the irrigation system. Since there is less number of given number of winklers will be there in a given block, the water pressure is sufficient enough to manage. So like that we can make block wises, and the block dimensions can be defined based on the number of coconut trees in a block. So the other point you can also look at in this design is there is a peripheral road and there are perpendicular road and parallel roads. So on all these roads are planned in such a way that one can enter to any block, let us say from the main gate, if we can come like this, and we can enter to any block without overlapping onto any another block. So every block will have an exclusive access. So thereby the internal logistics become simple and there is no overlapping when there is an internal movements. So all this flexibility can be taken care by this kind of design.
So in this we can understand the benefits of peripheral road, parallel road, perpendicular road, multiple blocks and size of a given block. So these are the points to be considered, and when we make these roads we create trenches and bunds, and generally these bunds will be created against the slope. Depends on the slope of your farm, you can make these trenches and bunds against the slope. So that is another point of consideration while making this landscaping. ಸೊ ಇಳಿಜಾರಿಗೆ ಅಡ್ಡಲಾಗಿ ನಾವು ಬದುಗಳನ್ನು ನಿರ್ಮಾಣ ಮಾಡಿಕೊಂಡು ಆ ಬದುಗಳನ್ನೇ ನಮ್ಮ ಒಳರಸ್ತೆಗಳಾಗಿ ಮತ್ತು ನಮ್ಮ ನೀರಾವರಿಯ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು ಆ ಬದುಗಳನ್ನು ಉಪಯೋಗಿಸ್ಕೊಳ್ಳೋದನ್ನು ನೀವಿಲ್ಲಿ ಗಮನಿಸ್ಬೋದು. Now the next level is the planting positioning. So here you can see here, so all along the periphery we will have what is called live fencing. We will going to have a physical fence, and there is a live fence attached to the physical fence. We will going to do that. So live fencing plants comes all along this. Then there is a peripheral road of whatever the feet, about 8 feet, 10 feet, 12 feet is better. Then we have the internal side of the peripheral road where we will going to plant what is called timber value plants. These TVPs will be planted in internal side of the peripheral road. Then we have this perpendicular road and parallel road, and all along this perpendicular road and parallel road we will going to plant what is called fruit category A, which are called large canopy fruit plants. For example, mango, jackfruit and jamun. So basically on a coconut grid, this is 36 feet coconut grid. On a coconut grid matrix, please try to avoid these large canopy fruit plants such as mango, jackfruit and jamun inside the coconut grid. Inside the coconut grid there may be other fruit plants of our interest or a choice, but avoid these large canopy fruit plants inside the coconut grid. Hence let us position these fruit category A plants of large canopy all along the or on either side of the internal roads. So we have live fencing, we have timber value plants, and we have a large canopy fruit plants. After assigning these kind of planting, then we look at a grid. This is called a 36 by 36 feet grid. Depends on the block size, you can have either 2 or more grids or some of the partial grid also. So what is this 36 by 36 grid in terms of coconut? What are all the things will comes under a particular grid? That also we will try to understand in the next slide. ಮಿತ್ರರೇ, ನಾವು ಈ ರೀತಿ ಒಂದು ವಿನ್ಯಾಸ ಮಾಡಿಕೊಂಡಾಗ ಈ ವಿನ್ಯಾಸದಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ಗಮನ ಕೊಡ್ತೀವಿ. ಮೊದಲನೇದು ನಮ್ಮ ಫಿಸಿಕಲ್ ಫೆನ್ಸ್, ನಮ್ಮ ಮುಖ್ಯ ಬೇಲಿ ಏನಿದೆ, ಬೇಲಿಯ ಒಳಭಾಗದಲ್ಲಿ ಲೈವ್ ಫೆನ್ಸಿಂಗ್ ಅಂತೇಳಿ ಜೀವಂತ ಬೇಲಿ, ಹಸಿರು ಬೇಲಿಯ ನಿರ್ಮಾಣವನ್ನು ನಾವು ಮಾಡ್ಕೊತೀವಿ. ಈ ಹಸಿರು ಬೇಲಿನಲ್ಲಿ ನಾವು ಸಾಕಷ್ಟು ಗಿಡಗಳನ್ನು ಬೆಳೆಸಿ ನಾವು ಒಂದು ಹಸಿರು ಬೇಲಿಯನ್ನು ನಿರ್ಮಾಣ ಮಾಡ್ತೀವಿ. ನಮ್ಮ ಮೊದಲನೇ ಹಂತ ಬೇಲಿಯ ಒಳಭಾಗದಲ್ಲಿ ಹಸಿರು ಬೇಲಿಯ ನಿರ್ಮಾಣ. ಇಲ್ಲಿ ನೀವು ಗಮನಿಸ್ಬೋದು, ಈ ಹಸಿರು ಬೇಲಿ ನಮ್ಮ ಕೃಷಿ ಭೂಮಿಯ 4 ಭಾಗದಲ್ಲಿ, 4 ಮೂಲೆಯಲ್ಲಿ ಹೊರಭಾಗದ ಫಿಸಿಕಲ್ ಬೇಲಿಯ ಒಳಭಾಗದಲ್ಲಿ ಹಸಿರು ಬೇಲಿ ಬರುತ್ತೆ. ನಂತರ ನಮ್ಮ ಒಳ ರಸ್ತೆ ಇದೆ, ಇದು ನಮ್ಮ ವರ್ತುಲ ರಸ್ತೆ, ರಿಂಗ್ ರೋಡ್ ಅಂತ ಹೇಳ್ತೀವಿ ಅಥವಾ ಪೆರಿಫೆರಲ್ ರೋಡ್ ಅಂತಲೂ ಹೇಳ್ತೀವಿ. ಈ ವರ್ತುಲ ರಸ್ತೆಯ ಒಳಭಾಗದಲ್ಲಿ ಅಂದರೆ ನಮ್ಮ ಜೀವಂತ ಬೇಲಿಯಿಂದ 10 ರಿಂದ 12 ಅಡಿ ಅಂತರದಲ್ಲಿ ನಾವು ಈ ಒಂದು ಅರಣ್ಯ ವೃಕ್ಷಗಳನ್ನು ಜೋಡಿಸ್ತಾ ಬರ್ತೀವಿ. ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಈ ಅರಣ್ಯ ವೃಕ್ಷಗಳನ್ನು ನಾವು ಇಂಟರ್ಲೀವಿಂಗ್ ಮೆಥಡಲ್ಲಿ ಆವರ್ತನ ರೀತಿಯಲ್ಲಿ ಜೋಡಿಸ್ತಾ ಬರ್ತೀವಿ. ನಾವು ಮುಖ್ಯವಾಗಿ ಇಲ್ಲಿ ನಾವು ಟೀಕು ಮತ್ತು ಸಿಲ್ವರ್ ಓಕ್ ಅವೆರಡನ್ನು ಬಿಟ್ಟು ಉಳಿದಂಥ ಅರಣ್ಯ ವೃಕ್ಷಗಳನ್ನು ನಾವಿಲ್ಲಿ ಜೋಡಿಸ್ತಾ ಬರ್ಬೋದು. ಮಾಗನಿ, ಹೆಬ್ಬೇವು, ರಕ್ತಚಂದನ, ಆಮೇಲೆ ತೇಗ, ಮತ್ತಿ, ಬೀಟೆ, ಬೀಟೆ, ಮತ್ತಿ, ಈ ಥರ ಮರಗಳನ್ನು ನೀವು ಇಲ್ಲಿ ಆವರ್ತನ ರೀತಿಯಲ್ಲಿ ಒಂದು ಬಿಟ್ಟು ಒಂದು ಜೋಡಿಸ್ತಾ ಬರ್ಬೋದು. ಸೊ ಜೀವಂತ ಬೇಲಿಯ ನಂತರ ಹೊರವರ್ತುಲ ರಸ್ತೆಯ ಒಳಭಾಗದಲ್ಲಿ ಈ ರೀತಿ ಅರಣ್ಯ ವೃಕ್ಷಗಳನ್ನು ಜೋಡಿಸ್ಕೊಂಡು ಬರ್ತೀವಿ. ನಂತರ ನಮಗೆ ಈ ರೀತಿ ಒಳರಸ್ತೆಗಳು ಇದೆ. ಸೊ ಒಳರಸ್ತೆಗಳು 2 ಭಾಗದಲ್ಲಿದೆ, ಅಂದರೆ ಉತ್ತರ ದಕ್ಷಿಣ ಒಳರಸ್ತೆಗಳು, ಪೂರ್ವ ಪಶ್ಚಿಮ ಒಳರಸ್ತೆಗಳನ್ನು ಮಾಡ್ಕೊಂಡಿರ್ತೀವಿ. ಈ ಒಳರಸ್ತೆಯ 2 ಭಾಗದಲ್ಲಿ ಒಂದು ತ್ರಿಭುಜಾಕಾರದಲ್ಲಿ ನಾವು ಈ ಫ್ರೂಟ್ ಎ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಅಗಲವಾದ ಹಂದರವನ್ನು ಉಳ್ಳಂತಹ ಹಣ್ಣಿನ ವೃಕ್ಷಗಳು, ಮಾವು, ಹಲಸು ಮತ್ತು ನೇರಳೆ. ಈ ಮಾವು, ಹಲಸು, ನೇರಳೆ ಜಾತಿಯ ಗಿಡಗಳನ್ನು ನಾವು ನಮ್ಮ ತೆಂಗಿನ ಗ್ರಿಡ್ ಅಂತ ಹೇಳ್ತೀವಿ. ತೆಂಗು ಮತ್ತು ಇದರ ಬೆಳೆಗಳ ಒಂದು ಆವರಣದೊಳಗಡೆ ತರೋದು ಬೇಡ, ಅದನ್ನು ಹೊರಗಡೆ ಹಾಕೊಳ್ಳೋಣ. ಹೊರಗಡೆ ಮೀನ್ಸ್ ಈ ರೀತಿಯ ಒಳರಸ್ತೆಯ 2 ಬದಿಗಳಲ್ಲಿ, ಈ ಒಳರಸ್ತೆ 2 ಬದಿಗಳಲ್ಲಿ ಈ ರೀತಿಯ ಅತಿಯಾದ ಅಗಲವಾದ ಹಂದರವನ್ನು ಉಳ್ಳಂಥ ಈ ಒಂದು ಮಾವು, ಹಲಸು ಮತ್ತು ನೇರಳೆ ಗಿಡಗಳನ್ನು ಇಲ್ಲಿ ಹಾಕಿರೋದು ನೀವು ಗಮನಿಸ್ಬೋದು. ಅದನ್ನು ನಾವು ಈ ರೀತಿ ಆವರ್ತನ ತ್ರಿಕೋನಾಕಾರದಲ್ಲಿ ಹಾಕ್ಕೊಂಡು ಬಂದರೆ ನಮಗೆ ಹಂದರಗಳ ನಡುವೆ ಸಾಕಷ್ಟು ಅಂತರವನ್ನು, ಗಾಳಿ ಬೆಳಕನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇದನ್ನು ನೀವು ಇಲ್ಲಿ ಸೂಕ್ಷ್ಮವಾಗಿ ಇಲ್ಲಿ ಗಮನಿಸ್ಬೋದು. ನಂತರ ನಾವು ಯಾವುದೋ ಒಂದು ಬ್ಲಾಕನ್ನು ತಗೊಂಡಾಗ ಆ ಬ್ಲಾಕ್ನಲ್ಲಿ ಈ 36 × 36 ಈ ಒಂದು ಗ್ರಿಡ್ಡನ್ನು ನಾವು ಸೃಷ್ಟಿ ಮಾಡ್ಕೋತೀವಿ. ನಮ್ಮ ಬ್ಲಾಕಿನ ಉದ್ದ ಅಗಲದ ಅನುಗುಣವಾಗಿ ಒಂದು ಬ್ಲಾಕ್ನಲ್ಲಿ
ನಾವು ಎಷ್ಟು 2 ಅಥವಾ 3 ಅಥವಾ 4 36 ಇಂಟು 36 ಗ್ರಿಡ್ ಬರಲಿಕ್ಕೆ ಸಾಧ್ಯ ಇರುತ್ತೆ, ಅಥವಾ ಅದನ್ನು ಪಾರ್ಷಿಯಲ್ ಆಗು ಸಹ ಇರ್ಬೋದು. ನಾವು ಏನು ಬ್ಲಾಕ್ನ ಒಂದು ಡೈಮೆನ್ಷನ್ ಕೊಟ್ಟಿರ್ತೀವಿ ಅಳತೆ, ಅದಕ್ಕೆ ಅನುಗುಣವಾಗಿ ಈ ಬ್ಲಾಕ್ಗಳು ಬರುತ್ತೆ. ಸೊ ಜೀವಂತ ಬೇಲಿ, ಅರಣ್ಯ ವೃಕ್ಷಗಳು ಮತ್ತು ಅಗಲ ಹಂದರದ ಹಣ್ಣಿನ ಗಿಡಗಳಾದಂಥ ಮಾವು, ಹಲಸು ಮತ್ತು ನೇರಳೆ, ಇದಿಷ್ಟನ್ನು ನಾವು ಜೋಡಿಸಿರೋದನ್ನು ನೀವಿಲ್ಲಿ ಗಮನಿಸಿದ್ದೀರಾ. ಅದರ ಜೊತೆಗೆ ನಾವು ಇವಾಗ ತೆಂಗು ಮತ್ತು ಇತರ ಬೆಳೆಗಳ ಒಂದು ಈ ಗ್ರಿಡ್ ಅಂತ ಹೇಳ್ತೀನಿ 36x36, ಆ ಗ್ರಿಡ್ಡನ್ನು ಮುಂದಿನ ಚಿತ್ರದಲ್ಲಿ ನೋಡ್ತಾ ಹೋಗೋಣ. ಲೆಟ್ ಅಸ್ ಲುಕ್ ಅಟ್ ದಿಸ್ 36x36 grid in the next slide. So this is typically a 36x36 grid sample, which you can see. Now you can see here on all the 4 corners we have this coconut. CT means coconut. You have 4 coconuts at a distance of 36x36 feet. Then at the center, that is about on 18 feet physical center, we have created 2 diagonal lines, and this is called central dual line with our in zigzag or a diagonal pattern. Here we are going to have another commercial plant. In this example we have shown arecanut. If somebody don't want to grow arecanut, they can choose any other plants also. Now on all the 4 corners you have coconut. On the central dual diagonal you have this and a second primary crop of first layer. In this example is arecanut. Both coconut and arecanut forms the top layer or the first layer of multi-layer multi-cropping design. You are going to see them. So what we do, we space these 2 lines at approximately about 4 feet. Hence we are going to plant them as in the triangular shape or a zigzag manner, such that we will have more canopy space for them. So the interspace between these 2 lines will be 4 feet, and they are placed apart at a distance of 9 feet. So like this we are going to have a different types of different number of areca plants as the second crop, which is also a first layer along with coconut. Next, all along the coconut line in one direction, in this case it is, let us say, about north-south direction. At the center, that is on the 18th, this is 36 feet. On the 18 feet we will going to have a spice plant. Generally the spice plants will tend to grow about 18 feet height and about 9 feet and 9 feet on either side canopy. So hence to ensure sufficient space around the coconut and also for the growing spice plant, here we have positioned only one single spice plant. Efforts can be made to put 2 spice plants also if you want to have a smaller canopy spice plants. The spice plants we generally use along between the coconut tree is the nutmeg, the cinnamon, the clove or allspices. There are 4 types of spice plants generally it is being grown. We can choose any one of them or combination of them in a given grid. So this is the spice plants location you can see. Similarly, this is on the left of 2 coconut trees on the north-south direction. Similarly, on the right side coconut trees, on the north side direction only, you will going to have 2 small canopy fruit plants at a distance of 12 feet. So this is 0, 12, 24, 36. So at a distance of 12 feet, you will going to have a fruit plants category B. What is this fruit plant category B means? They are small canopy or a small prunable fruit plants. So you can prune them to accommodate this much of space what we have reserved. For example, pomegranate, guava, so your custard apple families, sapota, etc. So if they are expanding, you can always prune them and reserve the space for coconut as well as these growing fruit plants. You can have 2 numbers of fruit plants here in apart from the fruit category A, which are on the internal road as explained in the previous slide. ಸೊ ಮಿತ್ರರೇ, ನಾವು ಈ ವಿನ್ಯಾಸದಲ್ಲಿ ನಾವು ಏನು ಗಮನಿಸ್ಬೋದು ಅಂತಂದರೆ, ತೆಂಗು ಮುಖ್ಯ ಬೆಳೆಯಾಗಿ ನಮ್ಮ 36x36 ನೋಡಿ, ಇಲ್ಲಿಂದ ಇಲ್ಲಿಗೆ 36 ಅಡಿ ಇದೆ ಮತ್ತು ಇಲ್ಲಿಂದಿಗೆ 36 ಅಡಿ ಇದೆ. 36x36 ಅಂತರದಲ್ಲಿ ಮುಖ್ಯ ಬೆಳೆಯಾಗಿ ತೆಂಗನ್ನು ಮತ್ತು ಮಧ್ಯದಲ್ಲಿ 18 ಅಡಿಯ ಒಂದು ಮಧ್ಯದ ಸಾಲಿನ ಎರಡೂ ಭಾಗದಲ್ಲಿ 9 ಅಡಿ ಅಂತರದಲ್ಲಿ ತ್ರಿಕೋಣಾಕಾರವಾಗಿ ಎರಡನೇ ಮುಖ್ಯ ಬೆಳೆಯಾದಂಥ ಅಡಿಕೆಯನ್ನು, ಅಥವಾ ನೀವು ಇಲ್ಲಿ ಬೇರೆ ಬೆಳೆಯನ್ನು ಸಹ ಸೆಲೆಕ್ಟ್ ಮಾಡ್ಕೋಬೋದು. ಈ ಗಿಡದಿಂದ ಗಿಡಕ್ಕೆ ಇಲ್ಲಿ ಅಂತರ 9 ಅಡಿ ಇರುತ್ತೆ ಮತ್ತು ಇದು ತ್ರಿಕೋನಾಕಾರವಾಗಿ ಇರುತ್ತೆ. ಇದು ಎರಡನೇ ಬೆಳೆಯನ್ನು ಮತ್ತು ಎರಡು ತೆಂಗಿನ ಗಿಡಗಳ ಮಧ್ಯದಲ್ಲಿ ಅಂದರೆ ನೋಡಿ, ಇದು ಇಲ್ಲಿಂದ ಇಲ್ಲಿಗೆ 18 ಅಡಿ ಮತ್ತು 18 ಅಡಿ ಅಂತರದಲ್ಲಿ ಮಧ್ಯದಲ್ಲಿ ಒಂದು ಸಾಂಬಾರ ಬೆಳೆಯನ್ನು, ಈ ಸಾಂಬಾರ ಗಿಡದ ಬೆಳೆಯನ್ನು ಯಾಕೆ 18 ಅಡಿ ಕೊಡ್ತೀವಿ ಅಂದರೆ, ಜನರಲಿ ಈ ಸಾಂಬಾರದ ಗಿಡದ ಬೆಳೆ ಅಗಲವಾಗಿ ಬೆಳೆಯುತ್ತೆ, ಸಾಕಷ್ಟು ಛತ್ರಿಯನ್ನು ಹಂದರವನ್ನು ಬೆಳೆಸ್ಕೊಳ್ಳುತ್ತೆ. ಹಾಗಾಗಿ ಇದಕ್ಕೆ ಸ್ಪೇಸ್ ಜಾಸ್ತಿ ಸಿಗಲಿ ಅಂತೇಳಿ ಒಂದೇ ಒಂದು ಸಾಂಬಾರ ಬೆಳೆಯನ್ನು ಇಲ್ಲಿ ಹಾಕಿದ್ದೀವಿ. ಕೆಲವು ಸಲ 2 ಸಾಂಬಾರ ಬೆಳೆಗಳನ್ನು ಹಾಕಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು. ಒಂದು ಸಾಂಬಾರ ಬೆಳೆ ಗಿಡವನ್ನು ಇಲ್ಲಿ ಹಾಕ್ತೀವಿ. ಇದಕ್ಕೆ ನಾವು ಬಳಸೋದು ಜಾಯಿಕಾಯಿ, ದಾಲ್ಚಿನ್ನಿ ಮತ್ತು ಲವಂಗ ಮತ್ತು ಸರ್ವ ಸಾಂಬಾರು ಬೆಳೆ. ಸೊ ಈ ಥರದ ಯಾವುದಾದ್ರು ಒಂದು ಸಾಂಬಾರು ಬೆಳೆಯನ್ನು ನಾವಿಲ್ಲಿ ಹಾಕಬಹುದು.
ಅದೇ ರೀತಿ ಈ ಭಾಗದಲ್ಲಿ, ಈ ತೆಂಗಿನ ಭಾಗದಲ್ಲಿ 2 ತೆಂಗಿನ ಗಿಡದ ಮಧ್ಯೆ 12 ಅಡಿ ಅಂತರದಲ್ಲಿ, ಅಂದರೆ ತೆಂಗಿಂದ ಇಲ್ಲಿಗೆ 12 ಅಡಿ ಒಂದು ಹಣ್ಣಿನ ಗಿಡ, ಫ್ರೂಟ್ ಕ್ಯಾಟಗರಿ ಬಿ ಅಂತ ಹೇಳ್ತೀವಿ. ಅಲ್ಲಿಂದ ಮತ್ತೆ 12 ಅಡಿಗೆ ಇನ್ನೊಂದು ಹಣ್ಣಿನ ಗಿಡ, ಮತ್ತು ನಂತರ ಮತ್ತೆ ತೆಂಗು. ಅಂದರೆ 2 ತೆಂಗಿನ ಮಧ್ಯೆ 2 ಹಣ್ಣಿನ ಗಿಡಗಳನ್ನು ಇಲ್ಲಿ ಜೋಡಿಸೋ ಪ್ರಯತ್ನ ಆಗುತ್ತೆ. ಈ ಹಣ್ಣಿನ ಗಿಡಗಳನ್ನು ನಾವು ಸ್ಮಾಲ್ ಕೆನೋಪಿ ಪ್ರೊನಬಲ್ ಫ್ರೂಟ್ ಪ್ಲಾಂಟ್ಸ್, ಅಂದರೆ ಕತ್ತರಿಸಿ ಅವುಗಳ ಹಂದರವನ್ನು ನಿಯಂತ್ರಣ ಮಾಡಿ ಬೆಳೆಸ್ತಕ್ಕಂಥ ಹಣ್ಣಿನ ಗಿಡಗಳು ಅನ್ಬೋದು. ಇದರಲ್ಲಿ ನಮಗೆ ದಾಳಿಂಬೆ ಆಗ್ಬೋದು, ಸೀಬೆ ಆಗ್ಬೋದು, ಸೀತಾಫಲ ಆಗ್ಬೋದು, ನಮ್ಮ ಸಪೋಟ ಆಗ್ಬೋದು. ಇವುಗಳನ್ನು ನಾವು ನಿಯಂತ್ರಿಸಿ, ಅಗತ್ಯಕ್ಕೆ ತಕ್ಕಂತೆ ನಿಯಂತ್ರಿಸಿ, ತೆಂಗಿಗೆ ಎಷ್ಟು ವಿಶಾಲವಾದ ಜಾಗ ಬೇಕೋ ಅಷ್ಟನ್ನು ಕೊಟ್ಟು ಉಳಿದಿದ್ದ ಜಾಗದಲ್ಲಿ 2 ಹಣ್ಣಿನ ಗಿಡಗಳನ್ನು ಜೋಡಿಸೋದನ್ನು ನೀವು ಇಲ್ಲಿ ಗಮನಿಸಿದ್ದೀರಾ. ಸೊ ಅಪಾರ್ಟ್ ಫ್ರಮ್ ದಿಸ್ coconut plant, areca plant, which is the palm family, the spices plants and also the fruit plants, now we're going to have one more category that is called citrus plants. We can grow different citrus plants on these 2 lines, line number 2 and line number 5. They will be adjacent to the coconut plant at a safest space of 8 feet, and these citrus plants can be placed either 9 feet apart or 18 feet apart, as the case may be. So in this design you can see the citrus plants are being positioned about 9 feet apart. So again on a zigzag manner with respect to coconut, such that we have sufficient canopy space for the growing citrus plants along with the coconut plant. So common citrus plants we can choose is the sweet lime, orange, citron or chakota, whatever we have. So we can choose whichever the citrus plants you have on these 2 lines. So like that we will go to grow citrus family plants also. So palm family plants, coconut, areca nut. Spices family plants, nutmeg, cinnamon, clove, allspices. Then the fruit category A and fruit category B plants. Then the citrus family plants. Apart from that, between the 2 citrus family plants we can grow medium term to short term revenue generation plants such as papaya, banana, drumstick, curry leaves, etc. So they can also form in these spaces. So sufficient space is there for the short to medium term commercial crops, because these other plants such as coconut, areca nut, spice, etc. takes about 4 to 6 years to yield. So to generate some revenue in the short to medium term on these interspaces, you can grow plants such as banana, papaya and moringa, etc. So all the things can be done. Now in put together about 33 plants can be planted in this 36 by 36 plant design, and for all the grid plants we are going to have a companion species plants such as moringa, turda, lagasse, glyceridae, etc. So this is in addition to these 33 plants. This is how a typical 36 by 36 grid looks like. So this we have evolved this design after multiple iterations, multiple trials, multiple implementations in our farm and other farms also, which we have associated with that. ಮಿತ್ರರೇ, ಈ ಒಂದು 36 ಈ ಅಳತೆಯಲ್ಲಿ ತೆಂಗು ಮಾದರಿಯಲ್ಲಿ ನಾವು ತೆಂಗಿನ ಜಾತಿಯ ಸಸ್ಯಗಳಾದಂಥ ತೆಂಗು ಮತ್ತು ಅಡಿಕೆಯ ಜೊತೆಗೆ ಸಾಂಬಾರ ಬೆಳೆಗಳನ್ನು, ವಿವಿಧ ಜಾತಿಯ ಹಣ್ಣಿನ ಗಿಡಗಳನ್ನು ಮತ್ತು ನಿಂಬೆ ಜಾತಿಯ ಸಸ್ಯಗಳಾದಂಥ ಮೋಸಂಬೆ, ಕಿತ್ತಲೆ ಮತ್ತು ಹೆರಳೆ ಮತ್ತು ನಮ್ಮ ಚಕೋತ, ಈ ಥರ ಗಿಡಗಳನ್ನು ಜೋಡಿಸೋದನ್ನು ಇಲ್ಲಿ ಗಮನಿಸ್ಬೋದು. ಅದರ ಜೊತೆಗೆ ನಾವು ಎಲ್ಲೆಲ್ಲಿ ಜಾಗ ಸಿಗುತ್ತೋ 6 ಅಡಿ 8 ಅಡಿ ಜಾಗಗಳು ಸಿಗುತ್ತೋ ಅಲ್ಲೆಲ್ಲ ನಮಗೆ ಇವೆಲ್ಲವೂ ದೀರ್ಘಾವಧಿ ಬೆಳೆಗಳು. ತೆಂಗು, ಅಡಿಕೆ, ನಮ್ಮ ಜಾಯಿಕಾಯಿ, ದಾಲ್ಚಿನ್ನಿ ಮತ್ತು ಹಣ್ಣಿನ ಬೆಳೆಗಳು ಇವೆಲ್ಲವೂ 4, 5, 6 ವರ್ಷದ ನಂತರ ಫಸಲನ್ನು ಕೊಡೋಕ್ಕೆ ಶುರು ಮಾಡ್ತವೆ. ಅಲ್ಲಿವರೆಗೂ ಪ್ರಾರಂಭದಲ್ಲಿ ಮೊದಲನೇ 10 ತಿಂಗಳು 1 ವರ್ಷದ ನಂತರವೂ ಸ್ವಲ್ಪ ಇದನ್ನು ಇನ್ಕಮ್ನ ಜನ್ರೇಟ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಪಪ್ಪಾಯ, ಬನಾನಾ ಮತ್ತು ಕರಿಬೇವು ಮತ್ತು ನುಗ್ಗೆ, ಈ ಗಿಡಗಳನ್ನು ಸಹ ಈ ಜಾಗದಲ್ಲಿ ಸೇರಿಸ್ತಾ ಬರ್ತೀವಿ. ಹಾಗಾಗಿ ಈ ಡಿಸೈನ್ನಲ್ಲಿ ನಾವು ಒಂದು 36 x 36 ಚೌಕದಲ್ಲಿ ಸುಮಾರು 33ಕ್ಕೂ ಹೆಚ್ಚು ಗಿಡಗಳನ್ನು ಮತ್ತು ಆ 33 ಗಿಡಕ್ಕೆ ಒಂದು ಗಿಡಕ್ಕೆ 2 ಥರ, ಅಂದರೆ 66 ಸಂಗಾತಿ ಗಿಡಗಳನ್ನು, ಸಂಗಾತಿ ಗಿಡಗಳಾದಂತಹ ನುಗ್ಗೆ, ಮರತೊಗರಿ, ಅಗಸೆ, ಗ್ಲಿರಿಸಿಡಿಯಾ, ಹಾಲವಾಣ ಇವೆಲ್ಲವನ್ನೂ ಸಹ ಜೋಡಿಸ್ತಾ ಬರೋದ್ರಿಂದ ಒಂದು ರೀತಿಯ ಸಸ್ಯ ವೈವಿಧ್ಯವೇ ಇಲ್ಲಿ ಸೃಷ್ಟಿಯಾಗುತ್ತೆ. ಆ ಒಂದು ಸಸ್ಯ ವೈವಿಧ್ಯತೆಯನ್ನು ಸೃಷ್ಟಿ ಮಾಡಿ ನಾವು ಈ ನೈಸರ್ಗಿಕ ಕೃಷಿನಲ್ಲಿ ಮುಂದೆ ಬರಲಿಕ್ಕೆ ಇದು ಸಾಧ್ಯವಾಗುತ್ತೆ. ಈ ಥರ ಗ್ರಿಡ್ಗಳನ್ನು ಮಾಡಿಕೊಂಡು ನಮ್ಮ ಬ್ಲಾಕ್ಗಳಲ್ಲಿ ಎಷ್ಟು ಗ್ರಿಡ್ಗಳು ಬರುತ್ತೆ ಅಂತ ನೋಡಿ ಆ ಗ್ರಿಡ್ಡಿನ ಅನುಗುಣವಾಗಿ ಈ ರೀತಿ ಗಿಡಗಳನ್ನು ಆಯ್ಕೆ ಮಾಡಿ ಜೋಡಿಸ್ಕೊಳ್ಳೋದ್ರಿಂದ ನಮ್ಮ ಒಂದು ಈ ಬಹುಮಡಿ ಪದ್ಧತಿ ಡಿಸೈನನ್ನು ನಾವು ಸಂಪೂರ್ಣ ಮಾಡ್ಕೋಬೋದು ಅಂತ ಈ ವಿಷಯವನ್ನು ನಿಮ್ಮ ಮುಂದೆ ಹೇಳಬೇಕಿತ್ತು. ಇದನ್ನು ಇವತ್ತು ನಾನಿಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಸೊ ಇದಿಷ್ಟಿತ್ತು ಈ ಬಹುಮಡಿ ಪದ್ಧತಿಯ ಬಗ್ಗೆ. ಸೊ ಇದ್ರ ಬಗ್ಗೆ ಯಾವುದಾದ್ರು ಪ್ರಶ್ನೆಗಳಿದ್ದರೆ ಬೇಗ ಈ ಪ್ರಶ್ನೆಗಳನ್ನು ಕೇಳ್ತಾ ಬಂದುಬಿಡಿ. ನಂತರ ಇವತ್ತು ನಮ್ಮ ಜೊತೆ ಗೋಪಾಲ್ ಕೃಷ್ಣ ಅವರಿದ್ದಾರೆ. ಅವರ ಕೃಷಿ ಭೂಮಿಯಲ್ಲಿ ಆದಂಥ ಕೆಲವು ಬದಲಾವಣೆಗಳನ್ನು
ಮುಖ್ಯವಾಗಿ ಅವರು ಸೌರ ವಿದ್ಯುತ್ ಚಾಲಿತ ಘಟಕವನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಸಹ ನಮಗೆ ಮಾಹಿತಿ ಕೊಡ್ತಾರೆ. ಗೋಪಾಲಕೃಷ್ಣ ಸರ್ ಲೈನಲ್ಲಿ ಇದ್ದೀರಲ್ಲ? ಇದೀನಿ ಸರ್. ಒಂದು 2 ನಿಮಿಷ ಈ ಬಹುಬೆಳೆ ಬಹುಮಡಿ ಪದ್ಧತಿ ಡಿಸೈನ್ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ತಗೊಂಡ್ಬಿಡೋಣ. ನಂತರ ನಿಮ್ಮ ಶೇರಿಂಗ್ನ ನೀವು ಪ್ರಾರಂಭ ಮಾಡ್ಬೋದು. ಓಕೆ. Friends, you can ask any doubts and questions about this landscaping farm design in terms of multi-layer multi-cropping. ಸರ್ ನಮಸ್ತೆ ಸರ್. ಈ ವಿಚಾರ ಬಗ್ಗೆ ತಾವು ಹಿಂದೆನೂ ತುಂಬಾ ವಿಸ್ತಾರವಾಗಿ ಹೇಳಿದ್ರಿ ಸರ್. ಆದ್ರೆ ಇವತ್ತು ಸಹ ನೀವು ಹೇಳಿರೋದು ತುಂಬಾ ಅನುಕೂಲ ಆಯ್ತು. ಮತ್ತೆ ಹೊಸದಾಗಿ ಪ್ರಾರಂಭ ಮಾಡೋರ್ಗೂ ತುಂಬಾ ಮಾಹಿತಿ ಸಿಗ್ತಾ ಇದೆ. ನಮ್ಮ ಪ್ರಶ್ನೆ ಏನಂದ್ರೆ, ಅಂತ ಸಂದೇಶ ಅಂದ್ರೆ, ಇದು 1 ಎಕರೆಗೆ ಈಗ ಎಷ್ಟು ಗಿಡಗಳು ಬರ್ಬೋದು ಅಂತ ಒಂದು ಅಂದಾಜು ದಯವಿಟ್ಟು ಹೇಳಿ ಸರ್. ನೆರಳು ಗಿಡಗಳು ಬಿಟ್ಟು ಸರ್, ಹಸಿರು ಎಲ್ಲ 36x36 ಇದೊಂದು ಚೌಕ ಇಟ್ಕೊಳ್ಳಿ. 36x36 ಫೀಟ್ದು ಈ ಥರ ಬ್ಲಾಕ್ಗಳು ಮಾಡ್ಕೊಂಡು ಹೋಗ್ತೀವಿ ಸರ್. ಈ ಥರ ಗ್ರಿಡ್ ಅಂತ ಹೇಳ್ತೀವಿ. ಈ ಗ್ರಿಡ್ಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಕೆಲವು ಕಡೆ ಏನಾಗುತ್ತೆ ಅಂದರೆ, ಈ ಉದಾಹರಣೆಗೆ ಈ ಬ್ಲಾಕಲ್ಲಿ A1 ಅಂತ ಒಂದು ಬ್ಲಾಕ್ ಇದೆ. ಈ A1 ಬ್ಲಾಕ್ನಲ್ಲಿ ಈ ಥರ 36x36 ಗ್ರಿಡ್ ಎಷ್ಟು ಬರ್ಬೋದು? 2 ಬರ್ಬೋದಾ, 3 ಬರ್ಬೋದಾ? ಆ ರೀತಿ ಅದ್ರ ಮೇಲೆ ಡಿವೈಡ್ ಆಗುತ್ತೆ. ಮತ್ತು ಆ ಬ್ಲಾಕು ಕೆಲವು ಓವರ್ಲ್ಯಾಪ್ ಆಗುತ್ತೆ. ಅಂದರೆ ಒಂದು ಬ್ಲಾಕು ಇನ್ನೊಂದು ಬ್ಲಾಕಿಗೆ ಹೋಗೋ ಸಾಧ್ಯತೆಗಳು ಇರುತ್ತೆ. ಯಾಕೆಂದರೆ ಇಲ್ಲಿ ಸಂಪೂರ್ಣವಾಗಿ 36 ಸಿಗದೇ ಇರ್ಬೋದು, ಪಾರ್ಷಿಯಲಾಗಿ ಸಿಗ್ಬೋದು. ಪಾರ್ಷಿಯಲಾಗಿ ಸಿಕ್ಕಿದಾಗ ನಾವು ಇಷ್ಟನ್ನು ಮಾತ್ರ, ಅಂದರೆ ಈ 3 ಲೈನ್ ಮಾತ್ರ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಿರ್ಬೋದು. ಮತ್ತು ಇದು ಮುಂದಿನ ಬ್ಲಾಕಲ್ಲಿ ರಿಪೀಟ್ ಆಗ್ಬೋದು. ಈ ರೀತಿಯೆಲ್ಲ ಇರುತ್ತೆ. ನಾನು ಇದನ್ನು ಎಕರೆವಾರು ವಿಸ್ತೀರ್ಣದಲ್ಲಿ ಇದುವರೆಗೂ ಮಾಡಿಲ್ಲ. ಬಟ್ ಅದೇ ಇವೆಲ್ಲವನ್ನು ನಾವು ಗಮನಿಸ್ಕೊಂಡಾಗ, ನಿಮ್ಮ ಒಳ ರಸ್ತೆಗಳು, ವರ್ತುಲ ರಸ್ತೆಗಳೆಲ್ಲವನ್ನು ಗಮನಿಸ್ಕೊಂಡು ಉಳಿದ ಒಂದು ಕ್ರಾಪಿಂಗ್ ಏರಿಯಾ ಅಂತೀವಲ್ಲ, ಈ ಕ್ರಾಪಿಂಗ್ ಏರಿಯಾದಲ್ಲಿ ಈ ಒಂದು ಗಿಡಗಳನ್ನು ಹಾಕ್ಕೊಂಬರ್ಬೋದು. ಸಾಕಷ್ಟು ಸಂಖ್ಯೆ ಇಲ್ಲಿ ಯಾವ ಗಿಡಗಳು ಹೆಚ್ಚು ಬರುತ್ತೆ ಕಮ್ಮಿ ಬರುತ್ತೆ ಅನ್ನೋದಕ್ಕಿಂತಲೂ ಎಲ್ಲ ಗಿಡವನ್ನು ನಾವು ಸೇರಿಸ್ಕೊಂಡಿರ್ತೀವಿ ಅನ್ನೋದು ಮುಖ್ಯವಾಗುತ್ತೆ. ನಿರ್ದಿಷ್ಟ ಸಂಖ್ಯೆಯ ಗಿಡಗಳು ನಿಮ್ಮ ಕೃಷಿ ಭೂಮಿಯ ಮೇಲೆ ಅವಲಂಬಿಸಿರುತ್ತೆ, ವಿಸ್ತೀರ್ಣದ ಮೇಲೆ ಅವಲಂಬಿಸಿರುತ್ತೆ. ಇಲ್ಲಿ ಒಳ ರಸ್ತೆಗಳನ್ನ ಬಿಟ್ಕೊಂಡಾಗ ಏನು ಸ್ಥಳದ ವ್ಯರ್ಥ ಏನಾಗೋದಿಲ್ಲ ನಿಮ್ಮ ಪ್ರಕಾರ? ಏನಾಗುತ್ತೆ ನೋಡಿ, ಒಳ ರಸ್ತೆ ಎರಡೂ ಬದಿಯಲ್ಲಿ ನಾವು ಅಗಲ ಹಂದರದ ಹಣ್ಣಿನ ಗಿಡಗಳು, ಫ್ರೂಟ್ ಕ್ಯಾಟಗರಿ ಎ, ಮಾವು, ಹಲಸು ಮತ್ತು ನೇರಳೆ. ಸೊ ಈ ಒಳ ರಸ್ತೆಯ ಆಕಾಶ ಇವುಗಳು ಮೀಸಲಾಗಿರುತ್ತಲ್ವ. ಈ ಒಳ ರಸ್ತೆಗಳಲ್ಲಿ ಬೀಳತಕ್ಕಂಥ ಬಿಸಿಲು ಈ ನಮ್ಮ ಮಾವು, ಹಲಸು ಮತ್ತು ನೇರಳೆ ಗಿಡದ ಮೇಲೆ ಬೀಳುತ್ತಲ್ವ. ಹೌದು ಸರ್. ಅಲ್ಲಿ ಯಾಕೆ ವ್ಯರ್ಥ ಹೇಗಾಯ್ತು? ಹೌದು, ಆಗಲ್ಲ. ಯಾವುದು ಸಹ ಇಲ್ಲಿ ವ್ಯರ್ಥವಾಗಲ್ಲ. ಎಲ್ಲವಕ್ಕೂ ಸಾಕಷ್ಟು ಆಕಾಶ ಸಿಗುತ್ತೆ. ಅವು ಮತ್ತು ಗಾಳಿ ಆಡುವಿಕೆ, ಬಿಸಿಲಿನ ಲಭ್ಯತೆ ಮತ್ತು ಗಾಳಿ ಆಡುವಿಕೆ ಎಲ್ಲವುದಕ್ಕೂ ಇರುತ್ತೆ. ಮತ್ತು ನಮಗೆ ಒಳ ರಸ್ತೆಗಳಿರೋದ್ರಿಂದ ಇಂಟರ್ನಲ್ ಲಾಜಿಸ್ಟಿಕ್ಸು, ಸರಕು ಸಾಗಾಣಿಕೆ ಮಾಡಲಿಕ್ಕೆ ಮತ್ತು ನಮ್ಮ ಪೈಪ್ಲೈನ್ಗಳನ್ನು ಮೇಂಟೈನ್ ಮಾಡಲಿಕ್ಕೆ ಎಲ್ಲದಕ್ಕೂ ಒಂದು ಆಸ್ಪದಗಳನ್ನು ಆಗುತ್ತೆ. ಹೌದು ಸರ್, ಒಳ್ಳೆ ಮಾಹಿತಿ ಸರ್, ಧನ್ಯವಾದಗಳು. ಒಳ್ಳೆಯದು ಸರ್. ಕೇಳಿಯಪ್ಪ ಸರ್, ಗ್ರಿಡ್ಗೆ ಆಮೇಲೆ ಮ್ಯಾಂಗೋ ಪ್ಲಾಂಟ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಸರ್? ಇದು ನಮ್ಮ ಒಳ ರಸ್ತೆಯಿಂದ ನಾವು ಗ್ರಿಡ್ನ ಪ್ರಾರಂಭ ಮಾಡ್ತೀವಿ. ಉದಾಹರಣೆಗೆ ಇಲ್ಲಿ ಒಳ ರಸ್ತೆ ಒಳಭಾಗದಲ್ಲಿ ಈ ಗ್ರಿಡ್ ಬರಬೇಕಂದ್ರೆ ಸುಮಾರು 12 ಅಡಿ, ಈಗೂ 12 ಅಡಿ, ಈಗೂ 12 ಅಡಿ, 12 ಅಡಿ ಬಿಟ್ಟು ನಮ್ಮ ಮೊದಲನೇ ತೆಂಗನ್ನು, ಈ ತೆಂಗಿದೆಯಲ್ಲ, ಈ ತೆಂಗು ಒಳ ರಸ್ತೆಯಿಂದ ಕನಿಷ್ಠ 12 ಅಡಿ ದೂರದಲ್ಲಿರಲಿ. ಎರಡೂ ಸೈಡು, ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಎರಡೂ ಸೈಡಲ್ಲಿ ಈ ಮೊದಲನೇ ಪಾಯಿಂಟ್ ಆಫ್ ರೆಫರೆನ್ಸ್ ಅಂತೀವಲ್ಲಪ್ಪ, ಈ ಪಾಯಿಂಟ್ ಆಫ್ ರೆಫರೆನ್ಸ್ ಅನ್ನೋದು ಒಳ ರಸ್ತೆಯಿಂದ ಕನಿಷ್ಠ 12 ಅಡಿನಲ್ಲಿರಲಿ. ಓಕೆ ಸರ್. ಹೇಳಿಯಪ್ಪ. ಕೊಡಿ ಸರ್, ನಮ್ದೊಂದು ಪ್ರಶ್ನೆ ಇತ್ತು. ಹೇಳಿ ಸರ್, ಇದು ಮನೆ ಇದು ಮಾಡ್ಲಿಕ್ಕೆ ಯಾವ ಕಡೆ ಬೆಟ್ರು? ನಮ್ದು ಆಕ್ಚುಲಿ ಈಶಾನ್ಯ ಮೂಲೆಯಲ್ಲಿ ಇದಿದೆ, ಬೋರ್ ಇದೆ. ಹೇಳಿ ಇದು ಈಶಾನ್ಯ. ಕುಬೇರ್ ಮೂಲೆಯಲ್ಲಿ ರೋಡ್ ಮಾಡಿದ್ವಿ ಸರ್. ಹಾಂ, ಅದು ರೋಡ್ ಮಾಡಿದ್ವಿ. ಅದು ಎಲ್ಲಿ ಮನೆ ಹಾಕಿದ್ರೆ ಬೆಟರ್ ಅಂತ ಸರ್? ಅಲ್ಲ, ಈಗ ನಿಮ್ಮ ತೋಟದ ಮನೆ ಮುಖ್ಯ. ನಮ್ಗೆ ಉದ್ದೇಶ ಏನಂದ್ರೆ, ನಮ್ಮ ಮೇನ್ ಎಂಟ್ರೆನ್ಸ್ ಇದೆಯಲ್ಲ, ಎಂಟ್ರೆನ್ಸ್ ಗೇಟ್, ಅಲ್ಲಿಂದ ನಿಮ್ಗೆ ಅಲ್ಲಿಗೆ ನೇರ ಸಂಪರ್ಕ ಇರಬೇಕು. ನೋಡಿ, ಇಲ್ಲಿ ನಾವು ನೇರ ಸಂಪರ್ಕ ಕೊಟ್ಟಿದ್ದೀವಿ ಈ ತರ ಎಂಟ್ರೆನ್ಸ್ ಇಂದ. ಇದು ನಿಮಗೆ ಮುಖ್ಯವಾಗಿರಬೇಕು. ಆಮೇಲೆ ನಿಮ್ಮಲ್ಲಿ ಕೊಳವೆ ಬಾವಿಗಳು ಒಂದಕ್ಕಿಂತ ಹೆಚ್ಚು ಕೊಳವೆ ಬಾವಿ ಇದ್ರೆ ಎರಡಕ್ಕೂ ಸಮಾನ ಅಂತರದಲ್ಲಿ ಇರಬೇಕು. ಅಂದರೆ ಕೊಳವೆ ಬಾವಿಗೆ ಆದಷ್ಟು ಹತ್ತಿರದಲ್ಲಿದ್ದಷ್ಟೇ ಒಳ್ಳೆಯದು. ಆಮೇಲೆ ನಿಮ್ಮ ಕೃಷಿ ಭೂಮಿಯ ಎತ್ತರದ ಪ್ರದೇಶ, ಹೈಯೆಸ್ಟ್ ಪ್ಲೇಸ್ ಆಫ್ ದ ಲ್ಯಾಂಡ್ ಅಂತೀವಲ್ಲ, ಆದಷ್ಟು ಎತ್ತರದ ಪ್ರದೇಶದಲ್ಲಿದ್ದರೆ ನಿಮಗೆ ನಿಮ್ಮ ಮನೆ ಮೇಲ್ಭಾಗದಲ್ಲಿ ನಿಂತ್ಕೊಂಡ್ರೆ ನಿಮಗೆ ನಿಮ್ಮ ತೋಟದ ಒಂದು ಡ್ರೋನ್ ವ್ಯೂ ಕಾಣಿಸಕ್ಕೆ ಬರುತ್ತೆ. ಸೊ ಈ ರೀತಿ ಅನುಕೂಲಗಳನ್ನು ನೋಡ್ಕೊಳ್ಳಿ. ಎತ್ತರದ ಪ್ರದೇಶ ಇರಲಿ, ನೀರಿನಿಲ್ಲ ಪ್ರದೇಶ ಆಗಬಾರ್ದು. ಸರ್, ದಕ್ಷಿಣಕ್ಕೆ ಎತ್ತರ ಬರುತ್ತೆ ನಮ್ದು, ಉತ್ತರಕ್ಕೆ ಡೌನ್ ಬರುತ್ತೆ.
ಅದು ಈಶಾನ್ಯ ಈಶಾನ್ಯ ಬರುತ್ತಲ್ಲ ಸರ್, ಈಶಾನ್ಯ ಅಂತಾರೆ ಅದು ಪೂರ್ವ, ನಾರ್ತ್ ಈಸ್ಟ್ ಎಲ್ಲ ಬೋರ್ ಹಾಕಿರೋದು ನಾನು. ಸರಿ ಈಗ ಕುಬೇರ್ ಮೂಲಿಗೆ ಎಂಟ್ರೆನ್ಸ್ ಮಾಡಿದ್ದೀನಿ, ನಾನು ರೋಡ್ ಎಂಟ್ರೆನ್ಸ್ ಮಾಡಿದ್ದೀನಿ. ಸರಿ. ಹಾಗಾಗಿ ಯಾವ ಕಡೆ ಹಾಕಿದ್ರೆ ಬೆಟರ್? ಆಕ್ಚುಲಿ ಅದು ಫುಲ್ ಡೌನ್ ಅಲ್ಲಿ ಇದೆ, ಇದು ಹೈಟ್ ಅಲ್ಲಿ ಇದೆ. ನಮ್ಮ ಮನೆ ಇಲ್ಲ, ಎಲ್ಲಿ ಹಾಕಿದ್ರೆ ಬೆಟರ್ ಅನ್ಸುತ್ತೆ? ಆದಷ್ಟು ಎತ್ತರ ಪ್ರದೇಶದಲ್ಲಿ ಇರಬೇಕು, ನೀರು ನಿಲ್ತಕ್ಕಂಥ ಪ್ರದೇಶಗಳಾಗಬಾರ್ದು ಅಂತ. ಹಾ, ಹಾ, ವಿಪರೀತ ಒಂದೇ. ಮಳೆ ಬಂದಾಗ ನೀರು ನಿಂತುಕೊಂಡಾಗ ನಿಮ್ಮ ಮನೆ ಸುತ್ತ ಹಾ ಸರ್, ಬೇರೆ ತೊಂದರೆಗಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಹಾ ಸರ್, ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಇಟ್ಕೊಳ್ಳಿ. ಮತ್ತು ನಿಮ್ಮ ಸಂಪೂರ್ಣ ತೋಟದ 360 ಡಿಗ್ರಿ ವ್ಯೂ ಸರ್. ಸಿಗೋ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ವಾಸ್ತು ಬಗ್ಗೆ ನನಗೆ ಅನುಭವ ಇಲ್ಲ, ನೀವು ಅದನ್ನು ನೀವು ಯಾರು ವಾಸ್ತುಶಾಸ್ತ್ರಜ್ಞರನ್ನ ಕನ್ಸಲ್ಟ್ ಮಾಡಿ. ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಪ್ರಶ್ನೆ ನನಗೆ ಏನು ಅಂದ್ರೆ, ಈಗ ನಾನು ಎವ್ರಿ ಟೈಮು ಒಂದ್ 3-4 ಸರಿ ಹಿಂಡಿ ದ್ರಾವಣ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ಗಿಡಗಳಿಗೆ. ಗ್ರೋತ್ ನನಗೆ ಅಷ್ಟೊಂದು ಬರ್ತಾ ಇಲ್ಲ, ಏನು ಅನ್ನೋದು ನನಗೊಂದು ಪ್ರಶ್ನೆ ಹಂಗೆ ಉಳಿತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಆಗಲಿ ಅದನ್ನು ಓಪನ್ ಶೇರಿಂಗಲ್ಲಿ ತಗೊಳ್ಳೋಣ. ಈ ಪ್ರಶ್ನೆ ಈಗ ಸದ್ಯಕ್ಕೆ ಪ್ರಶ್ನೆಗಳು ಬರಬೇಕಾಗಿರೋದು ಈ ವಿನ್ಯಾಸಗಳ ಬಗ್ಗೆ. ಹೌದಾ ಸರ್? ಓಕೆ ಓಕೆ. ಅಲ್ಲ, ಅದನ್ನು ತಗೊಳ್ಳೋಣ ಮತ್ತೆ ಜ್ಞಾಪಿಸಿ. ಹಾ ಸರ್. ಆಮೇಲೆ ನಾನು ಅದರಲ್ಲಿ ಇನ್ನೊಂದು ವಿನ್ಯಾಸದಲ್ಲಿ ಅಂತಂದ್ರೆ, ನಾನೀಗ ತೆಂಗು 29 ಫೀಟ್ ತೆಂಗು ಇದೆ ನಮ್ದು. ಸರಿ. ಅದ್ರೊಳಗಡೆ 9 ಫೀಟ್ ಒಂದು 10 ಫೀಟ್ ಗ್ಯಾಪ್ ಬಿಟ್ಟು ಅಲ್ಲಿ ಅಡಿಕೆ ಹಾಕಿಬಿಟ್ಟಿನಿ, 2 ಲೈನು. ಸರಿ. ಅದ್ರೊಳಗಡೆ ಒಂದು 15 ಫೀಟ್ ಒಂದೊಂದು ಇದು ಹಾಕಿದ್ದೀನಿ ಸರ್, ಕೋಕೋ ಹಾಕಿದ್ದೀನಿ ಸರ್. ಸರಿ ಸರಿ. ಅದ್ರೊಳಗಡೆ ನಾನು ಇದು ಹಾಕ್ಬೋದಾ, ಕಾಫಿ ಹಾಕ್ಬೋದಾ, ಏನಾದ್ರು ಬೇರೆ ಏನಾರ ಏನ್ ಬೆಳೆ ಹಾಕ್ಬೋದು ನಾನು? ಅದೇ ನೀವು ಇವಾಗ ಅಡಿಕೆಯಿಂದ ಅಡಿಕೆಗೆ ಎಷ್ಟು ಅಂತರ ಕೊಟ್ಟಿದ್ದೀರ 8 ಫೀಟ್ ಸರ್, 8 ಫೀಟ್. ಹಾಗಾಗಿ ಆ ಮಧ್ಯದಲ್ಲಿ ಅಡಿಕೆ ಹಾಕ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಅಡಿಕೆಯಿಂದ ಅಡಿಕೆಗೆ 12 ಅಡಿ ತಳ್ತೀವಿ ಅಂತರ. ಯಾವಾಗ ನಾವು ಅಡಿಕೆನ 12 ಅಡಿಗೆ ತಳ್ತೀವೋ, ಮಧ್ಯದಲ್ಲಿ 6 ಅಡಿನಲ್ಲಿ ಕಾಫಿ ಏಲಕ್ಕಿ ಹಾಕೊಳ್ಳಕ್ಕೆ ನಮ್ಗೆ ಅವಕಾಶ ಆಗುತ್ತೆ. ನೀವು 8 ಅಡಿ ಹಾಕಿರೋದ್ರಿಂದ 2 ಅಡಿಕೆಯ ಮಧ್ಯದಲ್ಲಿ ಸಾಲಿನಲ್ಲಿ ಅಲ್ಲಿ ನಿಮ್ಗೆ ಹಾಕ್ಲಿಕ್ಕೆ ಆಗಲ್ಲ. ಕಾಫಿ ಮತ್ತೆ ಇತರ ಗಿಡಗಳಲ್ಲಿ ಹಾಕ್ಬೇಕಂದ್ರೆ ನೀವು 4 ಅಡಿಕೆಯ ಮಧ್ಯದಲ್ಲಿ, ಡಯಾಗನಲ್ ಸೆಂಟರ್ ಅಂತೀವಲ್ಲ, 4 ಅಡಿಕೆಯ ಮಧ್ಯದಲ್ಲಿ ಈ ಡಯಾಗನಲ್ ಸೆಂಟರ್ನಲ್ಲಿ ಜೋಡಿಸ್ಕೊತಾ ಬನ್ನಿ. ಅಲ್ಲಿ ನೀವು ಕೋಕೋ ಹಾಕಿದ್ರೆ ಆಲ್ರೆಡಿ, ಕೋಕೋದಿಂದ ಕೋಕೋಗೆ ಎಷ್ಟಡಿ ಅಂತರ ಇದೆ ಅನ್ನಂತವ್ರೆ? 15 ಫೀಟ್ ಸರ್, 16 ಫೀಟ್ ಅಲ್ಲಿ ಮಧ್ಯದಲ್ಲಿ ನೀವು 2 ಕಾಫಿ ಗಿಡಗಳನ್ನ ಸೇರಿಸ್ಕೊಳ್ಳಿ. ಒಂದು ಕೋಕೋ ಗಿಡಕ್ಕೂ ಇನ್ನೊಂದು ಕೋಕೋ ಗಿಡಕ್ಕೂ ಮಧ್ಯೆ ಕೋಕೋ ಗಿಡದಿಂದ ಸಾಕಷ್ಟು ಅಂತರ ಕೊಟ್ಟು, ಒಂದು 6 ಅಡಿ ಅಂತರ ಕೊಟ್ಟು, 2 ಕೋಕೋ ಗಿಡದಿಂದ 6 ಅಡಿ ಅಂತರ ಕೊಟ್ಟು, ಮಧ್ಯದಲ್ಲಿ 2 ಕಾಫಿ ಗಿಡಗಳನ್ನ ಹಾಕೋ ಪ್ರಯತ್ನ ಮಾಡ್ಬೋದು ಕೋಕೋ ಸಾಲಿನಲ್ಲಿ. ಅಂದ್ರೆ ಅಡಿಕೆಗಳ ಮಧ್ಯದಲ್ಲೇ ಬರುತ್ತೆ, ಡಯಾಗನಲ್ ಲೈನಲ್ಲೇ ಬರುತ್ತೆ, ಬಟ್ ಕೋಕೋದ ಮಧ್ಯೆ ಬಂದಿರುತ್ತೆ. ಓಕೆ 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 ಸರ್. ಸರಿ ಸರ್, ನೋಡೋಣ, ಪ್ಲಾನ್ ಮಾಡಿ ಮಾಡ್ತೀವಿ ಸರ್. ಖಂಡಿತ. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೇದು. ಹೇಳಿಯಪ್ಪ, ಇನ್ನೇನಾರು? ಸರ್, ಇಂಟರ್ನಲ್ ರೋಡ್ಸ್ ಎಲ್ಲ ಆಲ್ ವೆದರ್ ರೋಡ್ಸ್ ಮಾಡ್ಕೊಂಡಿದ್ದೀರಾ ಸರ್? ಏನಪ್ಪ ಸರ್, ನಾನು ರುದ್ರೇಶ್. ಇಂಟರ್ನಲ್ ರೋಡ್ಸ್ ಎಲ್ಲ ಆಲ್ ವೆದರ್ ರೋಡ್ಸ್ ಮಾಡ್ಕೊಂಡಿದ್ದೀರಾ ಸರ್? ಆಲ್ ವೆದರ್ ರೋಡ್ ಅನ್ನೋದು ನಿಮ್ಮ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಈಗ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ವಿಪರೀತ ಮಳೆ ಇರೋದ್ರಿಂದ ನಾವು ಅದನ್ನ ಆಲ್ ವೆದರ್ ರೋಡೇ ಮಾಡ್ಕೋಬೇಕಾಗುತ್ತೆ. ದೊಡ್ಡಬಳ್ಳಾಪುರದಂಥ ಜಾಗದಲ್ಲಿ ಯಾಕೆಂದ್ರೆ ಆಲ್ ವೆದರ್ ರೋಡ್ ಸರ್ ಯಾವತ್ತಾದ್ರೂ ಯೂಸ್ ಮಾಡ್ಬೋದು, ಮಳೆಗಾಲದಲ್ಲಿ ಯೂಸ್ ಮಾಡೋವಂಥದ್ದು ಆಲ್ ವೆದರ್ ರೋಡ್. ಈ ಪೆರಿಫರಲ್ ರೋಡ್ನ ಮುಖ್ಯವಾಗಿ ಆಲ್ ವೆದರ್ ರೋಡ್ ಮಾಡ್ಕೊಳ್ಳಿ. ಪೆರಿಫರಲ್ ರೋಡು ಮತ್ತು ಒನ್ ಆಫ್ ದ ಪರ್ಪೆಂಡಿಕ್ಯುಲರ್ ರೋಡು ನಿಮ್ಮ ಬೋರ್ವೆಲ್ಗೆ ಕನೆಕ್ಟ್ ಮಾಡುತ್ತಲ್ಲ, ಅದನ್ನು ಆಲ್ ವೆದರ್ ರೋಡ್ ಮಾಡ್ಕೊಳ್ಳಿ. ಯಾಕೆಂದರೆ ನೋಡಿ, ಈ ನಮ್ಮ ಬೋರ್ವೆಲ್ಗಳಿರುತ್ತಲ್ಲಪ್ಪ, ಈ ಬೋರ್ವೆಲ್ಗೆ ಯಾವುದು ಕನೆಕ್ಟಿಂಗ್ ರೋಡ್ ಇರುತ್ತೋ, ಪ್ರತಿ ನೋಡಿ 2 ಬೋರ್ವೆಲ್ ಇದೆ, ಪ್ರತಿ ಬೋರ್ವೆಲ್ಗೂ ಒಂದು ಅಪ್ರೋಚ್ ರೋಡ್ ಇರಲೇಬೇಕು. ನಾಳೆ ಅದು ಮೇಂಟೆನೆನ್ಸಿಗೆ ಬಂದರೆ ಆ ಪೈಪಲ್ಲಿ ಎತ್ತಿ ಇಳಿಸಿ ಮಾಡಲಿಕ್ಕೆ ಮಿಷನ್ಗಳು ಬರುತ್ತಲ್ಲ, ಅದಕ್ಕೆ ನೀವು ಆಲ್ ವೆದರ್ ರೋಡ್ನ ಅದನ್ನು ಮಾಡ್ಕೊಳ್ಳಿ. ಸೊ ನಿಮ್ಮ ತೋಟದ ಮನೆಗೆ ಕನೆಕ್ಟ್ ಮಾಡೋ ರೋಡು ಮತ್ತು ವರ್ತುಲ ರಸ್ತೆ ಮತ್ತು ನಿಮ್ಮ ಬೋರ್ವೆಲ್ ಸಮೀಪ ಇರತಕ್ಕಂಥ ರಸ್ತೆಗಳು ಆಲ್ ವೆದರ್ ರೋಡ್ ಇರಲಿ. ಈ ಸಣ್ಣ ಸಣ್ಣ ಬದುಗಳೇನು ಮಾಡ್ಕೊಂಡಿರ್ತೀವಿ, ಇದು ಆಲ್ ವೆದರ್ ರೋಡ್ ಮಾಡೋ ಅವಶ್ಯಕತೆ ಇಲ್ಲ. ಮಾಡಿದ್ರೆ ಒಳ್ಳೇದು, ಬಟ್ ಮಾಡಲೇಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಜಿಯೋಗ್ರಫಿಕಲ್ ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸರ್, ನಾನು ರುದ್ರೇಶ್ ಮಾತಾಡ್ತಾ ಇರೋದು. ಸರ್, ನಾನು ಇದು ಸ್ಕೆಚ್ ಶೇರ್ ಮಾಡಿದ್ದೆ, ಅದರಲ್ಲಿ ನಿಮ್ಮ ಪ್ರಕಾರ ಏನು ಕರೆಕ್ಷನ್ ಮಾಡ್ಬೋದು ಅಂತ ಹೇಳಿ. ಅದನ್ನು ನಿಮ್ಮ ಸ್ಕೆಚ್ಚಲ್ಲಿ ನಾನು ಬದಲಾವಣೆ ಮಾಡಿದ್ದು ಈ ಫ್ರೂಟ್ ಕ್ಯಾಟಗರಿ ಎ, ಹಲಸು, ಮಾವು ಮತ್ತು ನೇರಳೆ. ಓಕೆ, ಅದನ್ನು ನೀವು ಆಲ್ರೆಡಿ ಬಾರ್ಡ್ರಲ್ಲಿ ತೋರಿಸಿದ್ರಿ. ಕರೆಕ್ಟ್ ಸರ್. ಹಣ್ಣಿನ ಅದು ಆದಷ್ಟು ಅದು ಹೊರಗಡೆನೇ ಇರಲಿ. ಬರೀ ಬಾರ್ಡ್ರಲ್ಲಿ ಮಾತ್ರ ಅಲ್ಲ, ಈ ಥರ ಬ್ಯಾಂಡ್, ಇದನ್ನು ಬ್ಯಾಂಡ್ ಅಂತೀವಿ ಸರ್. ಇದೊಂದು ಬ್ಯಾಂಡು, ಇದೊಂದು ಬ್ಯಾಂಡ್, ಈ ಥರ ಒಂದು ಬ್ಯಾಂಡ್, ಈ ಥರ ಬ್ಯಾಂಡ್ಗಳನ್ನು ಮಾಡ್ಕೊಳ್ಳಿ. ಈ ಥರ ಬ್ಯಾಂಡ್ಗಳನ್ನು ಮಾಡ್ಕೊಂಡಾಗ 2 ಬ್ಯಾಂಡಿನ ಮಧ್ಯೆ ಇದೇನು ಪರ್ಪೆಂಡಿಕ್ಯುಲರ್ ರೋಡ್ ಕ್ರಿಯೇಟ್ ಆಗುತ್ತಲ್ಲ,
ಇಲ್ಲಿ ನೀವು ಸಾಕಷ್ಟು ಸಂಖ್ಯೆಯ ಫ್ರೂಟ್ ಕ್ಯಾಟಗರಿ ಈ ಗಿಡಗಳನ್ನು ಹಾಕಲಿಕ್ಕೆ ಅವಕಾಶ ಆಗುತ್ತೆ. ಓಕೆ, ಬಟ್ ನಾನು ಹೊರಗಡೆನೆ ಮಾಡಿದ್ದೀನಿ, ಅದು ಬೇಡ ಅಂತ ಸರ್. ಅಲ್ಲ, ಹೊರಗಡೆಗೆ ಇದು ಬರಲಿ, ನಮ್ಮ ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ಸ್. ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ಸ್ ಎಡ್ಜಲ್ಲಿ ಹಾಕ್ತಾ ಇದ್ದೀನಿ ಸರ್. ಎಡ್ಜಲ್ಲಿ ಲೈಫ್ ಫೆನ್ಸ್ ಬರಲಿ ಸರ್. ಲೈಫ್ ಫೆನ್ಸ್ ಅಂದ್ರೆ ಜೀವಂತ ಬೇಲಿಗಳು. ಅದೇ ಅದು ಟಿಂಬರ್ ಗಿಡ ಹಾಕೋಣ. ಇಲ್ಲ, ಜೀವಂತ ಬೇಲಿ ಸಸ್ಯಗಳೇ ಬೇರೆ, ಅರಣ್ಯ ವೃಕ್ಷಗಳೇ ಬೇರೆ. ಓಕೆ, ಲೈಫ್ ಫೆನ್ಸಿಂಗ್ ಅಂದ್ರೆ ಯಾವ ಗಿಡ ಸರ್? ಲಿರಿಸೀಡಿಯಾ, ಸುಬಾಬುಲ್ಲು, ಜಟ್ರೂಪ, ಈ ಥರ ಗಿಡಗಳನ್ನು ಹಾಕೊಂಡಾಗ ಅವು ಎತ್ತರಕ್ಕೆ ದಟ್ಟವಾಗಿ ಬೆಳೆಯುತ್ತೆ. ಸೊ ಆಮೇಲೆ ನಿಮಗೆ ಒಂದು ಹಸಿರು ಗೋಡೆ ನಿರ್ಮಾಣ ಮಾಡಿಕೊಡುತ್ತೆ. ಓಕೆ ಸರ್. ಓಕೆ, ಇದು ನಿಮ್ಮ ಮುಳ್ಳು ತಂತಿ ಬೇಲಿಯಿಂದ ಫಿಸಿಕಲ್ ಫೆನ್ಸ್ ಪಕ್ಕದಲ್ಲೇ ಇರುತ್ತೆ. ಓಕೆ, ಗಾಟ್ ಇಟ್. ನಂತರ ನಿಮ್ಮ ವರ್ತುಲ ರಸ್ತೆಯ ಒಳಭಾಗದಲ್ಲಿ ಅರಣ್ಯ ವೃಕ್ಷಗಳು, ಮತ್ತು ಈ ರಸ್ತೆಗಳಲ್ಲಿ ಬ್ಯಾಂಡ್ಗಳು ಮಾಡ್ಕೊತೀವಲ್ಲ, ಈ ಬ್ಲಾಕ್ಸು, ಎರಡು ಇಂಟರ್ ಬ್ಲಾಕ್ ಸ್ಪೇಸ್ ಅಂತೀವಲ್ಲ, ಇಲ್ಲಿ ನಾವು ಈ ನಿಮ್ಮ ಹಲಸು, ಮಾವು ಈ ಥರ ಗಿಡಗಳನ್ನು ಜೋಡಿಸ್ಕೊಳ್ಳೋಕ್ಕೆ ಮಾರ್ಪಾಡು ಮಾಡ್ಕೊಳ್ಳಿ. ಓಕೆ ಸರ್, ಆಯಿತು. ಇನ್ನು ಗ್ರಿಡ್ಡಲ್ಲಿ ಇದೇ ಥರ ಇವೇನು ಗ್ರಿಡ್ ಹೇಳಿದ್ದೀವೋ ಇದೇ ಗ್ರಿಡ್ಡಲ್ಲಿ ನೀವು ಆಲ್ರೆಡಿ ಸಾಕಷ್ಟು ಗಿಡಗಳನ್ನು ತೋರಿಸಿದ್ದೀರಾ, ಈ ಥರಲ್ಲೇ ಬರಲಿ. ಬಟ್ ನೀವು ಗ್ರಿಡ್ಡಲ್ಲಿ ನೀವು ಈ ಎಂಥದ್ದು ಮೋರಿಂಗ, ಅಗಸೆ ಅದನ್ನೆಲ್ಲ ತೋರ್ಸಕ್ಕೆ ಹೋಗ್ಬೇಡಿ, ಅವೆಲ್ಲ ಸಂಗಾತಿ ಗಿಡವಾಗಿ ಬಂದ್ಬಿಡತ್ತೆ. ಓಕೆ, ಹಾಗಾಗಿ ನೀವು ಗ್ರಿಡ್ಡಲ್ಲಿ ತೋರಿಸ್ಬೇಕಾಗಿರೋದು ಈ ಕ್ಯಾಟಗರಿ ಪ್ಲಾಂಟ್ಸ್ಗಳು ಮಾತ್ರ. ಅಂದರೆ ಪಾಮ್ ಕ್ಯಾಟಗರಿ, ಸಿಟ್ರಸ್ ಕ್ಯಾಟಗರಿ, ಸ್ಪೈಸ್ ಕ್ಯಾಟಗರಿ, ಫ್ರೂಟ್ ಕ್ಯಾಟಗರಿ, ನೋಡಿ 4 ಕ್ಯಾಟಗರಿ ಇದೆ. ಮತ್ತು ಇವೆಲ್ಲ ಕಂಪ್ಯಾನಿಯನ್ ಪ್ಲಾಂಟ್ಸಲ್ಲಿ ಬಂದ್ಬಿಡ್ತವೆ. ಇವೆಲ್ಲ ಯಾವುದು ಮೋರಿಂಗ, ಅಗಸೆ, ಅವೆಲ್ಲವನ್ನು ನೀವು ಗ್ರಿಡ್ಡಲ್ಲಿ ತೋರಿಸೋ ಅವಶ್ಯಕತೆ ಇಲ್ಲ. ಒಳ್ಳೆಯದು ಮಾಡಿ, ಅದೇ ಥರ ಮಾಡಿಯಪ್ಪ. ಅಲ್ಲ, ಇದೇ ಥರ ಮಾಡಬೇಕು ಅಂತೇನಿಲ್ಲ, ಬದಲಾವಣೆ ಮಾಡ್ಕೊಳ್ಳಿ ಅನುಕೂಲಕ್ಕೆ ತಕ್ಕಾಗಿ. ನೋಡ್ತೀನಿ. ಸರಿ, ಒಳ್ಳೆಯದು ಸರ್. ಇದು ಇದಕ್ಕೆ ಲೈಕ್ ಡ್ರಿಪ್ ಇರಿಗೇಷನ್ಗೆ ಯಾವ್ದನ ಒಂದು ಸ್ವಲ್ಪ ಅಡ್ವೈಸ್ ಸಿಗತ್ತೆ ಸರ್ ಆ ಕಡೆ ಭಾಗದಲ್ಲಿ? ನೀವು ಬಹುಮಾಡಿ ಪದ್ಧತಿಯಲ್ಲಿ ಡ್ರಿಪ್ ಇರಿಗೇಷನ್ಗೆ ಹೋಗಲೇಬೇಡಿ. ಡ್ರಿಪ್ ಇರಿಗೇಷನ್ ಏನಿದ್ರು ಹನಿ ನೀರಾವರಿ, ಏಕಬೆಳೆ ಪದ್ಧತಿ, ಮೇ ಬಿ ರಾಸಾಯನಿಕ ಕೃಷಿ ಪದ್ಧತಿ ಅವ್ರಿಗೆ ಆಗ್ಬೋದೇ ಹೊರತು, ನಮಗೆ ಇಲ್ಲಿ ನಮ್ಮ ಕೃಷಿ ಭೂಮಿಯ ಪ್ರತಿ ಚದುರದಲ್ಲೂ ನಾವು ತೇವಾಂಶ ಕಾಪಾಡಬೇಕು. ಓಕೆ, ಹಾಗಾಗಿ ನಮಗೆ ತುಂತುರು ನೀರಾವರಿ ವ್ಯವಸ್ಥೆ, ವಿಂಕ್ಲರ್ ಬೇಸ್ಡ್ ಇರಿಗೇಷನ್ ಸಿಸ್ಟಮ್, ಅದನ್ನೇ ನೀವು ಮಾಡ್ಕೋಬೇಕಾಗತ್ತೆ. ಹಾಗೆಂದು ಮಾಡೋದ್ರಿಂದ ಮಾತ್ರ ಈ ರೀತಿಯ ಒಂದು ಸಂಕೀರ್ಣವಾದಂಥ ಒಂದು ಸಸ್ಯ ವೈವಿಧ್ಯತೆಯನ್ನು ಬೆಳೆಸಲಿಕ್ಕೆ ಸಾಧ್ಯ. ನೋಡಿ, ಇಲ್ಲೇ ನಾನು 33 ಗಿಡಗಳು ಪ್ಲಸ್ 66 ಸಂಗಾತಿ ಗಿಡಗಳು, ಎಷ್ಟು ಗಿಡಗಳು ಕೂತಿರುತ್ತೆ ನೋಡಿ. ಸೊ ಪ್ರತಿ ಚದುರದಲ್ಲೂ ನಾವು ತೇವಾಂಶ ಕಾಪಾಡಲೇಬೇಕಾಗತ್ತೆ. ಹಾಗಾಗಿ ಪ್ರಥಮ ದಿನದಿಂದಲೇ ನೀವು ವಿಂಕ್ಲರ್ ಇರಿಗೇಷನ್, ಸೂಕ್ಷ್ಮ ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ಳಿ. ಹನಿ ನೀರಾವರಿ ವ್ಯವಸ್ಥೆ ಈ ರೀತಿಯ ಬಹುಬೆಳೆ ಬಹುಮಾಡಿ ಪದ್ಧತಿ ವಿನ್ಯಾಸಗಳಿಗೆ ಖಂಡಿತ ಸೂಕ್ತ ಅಲ್ಲ. ಓಕೆ ಸರ್. ಈ ಮೈಸೂರು ಭಾಗದಲ್ಲಿ ಯಾರನ್ನ ಸ್ಪೆಷಲೈಸ್ಡ್ ಇದಾರ ಸರ್ ಮಾಡೋಕೆ ಅಡ್ವೈಸ್ ಕೊಡೋಕ್ಕೆ? ನನಗೆ ನಿಮ್ಮ ಭಾಗದಲ್ಲಿ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ. ನಾನೇ ಬಂದು ಒಬ್ರಿಗೆ ಮಾಡ್ಕೊಟ್ಟು ಬಂದೆ, ಮೊನ್ನೆ ಡಿಸೈನ್ ಮಾಡ್ಕೊಟ್ಟು ಬಂದಿದ್ದೆ. ಓಕೆ, ಬೇಕಾದ್ರೆ ಒಂದ್ಸತಿ ಬಂದು ಬೇಕಾದ್ರೆ ನೀವು ಮೆಜರ್ಮೆಂಟ್ಸ್ ಎಲ್ಲ ತಗೊಂಡು ಡಿಸೈನ್ ಮಾಡಿಕೊಡ್ತೀವಿ ಸರ್. ಓಕೆ ಸರ್. ಯಾರು ಲೋಕಲಿ ಪ್ಲಂಬರ್ ಇದ್ದರೆ ಅವ್ನ ಕರೆದು ನೀವು ಮಾಡಿಸ್ಕೋಬೋದು. ಓಕೆ, ಡಿಸೈನು, ಬಿಲ್ ಆಫ್ ಮೆಟೀರಿಯಲ್ ಬರ್ಕೊಡ್ತೀವಿ. ಓಕೆ, ಮುಂದಿನ ಹಂತದಲ್ಲಿ ನೀವೇ ಅದನ್ನು ಜೋಡಿಸ್ಕೋಬೋದು. ಯಾಕೆ ನಮ್ಗೆ ಅಷ್ಟೊಂದು ಸಮಯ ಇರಲ್ಲ ಅಲ್ಲಿ ನಿಂತ್ಕೊಂಡು ಮಾಡಿಕೊಡ್ಸೋಷ್ಟು. ಗೊತ್ತಾಯ್ತು ಸರ್. ಓಕೆ, ಅಲ್ಲಿ ನಾರ್ಮಲ್ ಪ್ಲಂಬಿಂಗ್ ಐಡಿಯಾ ಇದ್ದವ್ರು ಮಾಡ್ಬೋದು. ಡಿಸೈನು ಮತ್ತು ಎಲ್ಲೆಲ್ಲಿ ಪೊಸಿಷನಿಂಗು, ಲೈನ್ ಎಲ್ಲಿ ಬರಬೇಕು, ಸಬ್ ಲೈನ್ ಎಲ್ಲಿ ಬರಬೇಕು, ಗೇಟ್ ವಾಲ್ಗಳು ಎಲ್ಲಿ ಬರಬೇಕು, ಎಷ್ಟು ಬರಬೇಕು, ಲೈನ್ ಟರ್ಮಿನೇಷನ್ ಎಷ್ಟು, ಯಾವ ಥರ ಮಾಡಬೇಕು, ಏನೇನು ಬಿಲ್ ಆಫ್ ಮೆಟೀರಿಯಲ್ ಬೇಕು, ಒಂದ್ಸತಿ ನಾವು ಬಂದಾಗ ನಿಮ್ಮ ವೀಕ್ಷಣೆ ಮಾಡಿ ಮೆಜರ್ಮೆಂಟ್ಸ್ ತಗೊಂಡು ಅದಕ್ಕೆ ಮುಂಚೆ ನೀವು ಈ ಗ್ರಿಡ್ ಲೇಔಟು ಫೈನಲೈಸ್ ಮಾಡಬೇಕು. ಗ್ರಿಡ್ ಲೇಔಟ್ಗೆ ಪೂರಕವಾಗಿ ಇದೇನೇ ಗ್ರಿಡ್ಗಳು ಮಾಡ್ಕೋತೀವಲ್ಲ, ಈ ಪೂರಕವಾಗಿಯೇ ಯಾವುದೇ ರೀತಿ ಅಡೆತಡೆ ಇಲ್ಲದಾಗೆ ಈ ಥರ ನಮ್ಮ ಫೀಡರ್ ಲೈನ್ಗಳು, ವಿಂಕ್ಲರ್ಗಳು ಕೂತ್ಕೋತವೆ. ಇದನ್ನು ಎರಡನ್ನೂ ನೀವು ಒಂದೇ ಸತಿ ನಿರ್ಧಾರ ಮಾಡಬೇಕಾಗತ್ತೆ. ಸೊ ಗ್ರಿಡ್ ಮ್ಯಾಪಿಂಗು ಮತ್ತು ಇರಿಗೇಷನ್ ಸಿಸ್ಟಮ್ಮು, ಈ ಎರಡನ್ನ ಜೊತೆಯಲ್ಲಿ ನೀವು ವಿನ್ಯಾಸ ಮಾಡಿಕೊಂಡು ಮುಂದುವರೆದ್ರೆ ಒಳ್ಳೆಯದು. ಒಳ್ಳೆಯದು ರೇವಣ್ಣವರು. ಸರ್, ಯೋಗೇಶ್ ತುಮಕೂರಿಂದ. ಸರ್, ಇದು ತೆಂಗುಗೆ ಮಿನಿಮಮ್ ಗರಿ ಎಷ್ಟು ಬರ್ಬೋದು ಸರ್ ಉದ್ದ? ಅಂದ್ರೆ 12 ಅಡಿ 13 ಅಡಿ ಗ್ಯಾಪ್ ಬಿಟ್ರೆ ಸಾಕಾಗುತ್ತಲ್ಲ ಸರ್ ನೆಕ್ಸ್ಟ್ ಪ್ಲಾಂಟಿಂಗ್? ಇಲ್ಲ, 36 ಅಡಿ ಕೊಟ್ಟಿದ್ದಕ್ಕೆ ನಾವು ಇವೆಲ್ಲ ಸೇರಿಸ್ಬೇಕಲ್ಲ. ಅಲ್ಲ, ನಿಮ್ದು ಗೊತ್ತಾಯ್ತು, ಅದು ದೊಡ್ಡದಿದೆ. ಕಾಮನ್ ಆಗಿ ಕೇಳಿದ್ದೆ ಸರ್, ಒಂದು ಗರಿ ಎಷ್ಟು ಅಗಲ ಬರುತ್ತೆ ಅನ್ನೋ ಲೆಕ್ಕಾಚಾರ. ಹೌದು, ಒಂದು 12 ಅಡಿ ಇರುತ್ತೆ. ಅದಕ್ಕೆ ಇಲ್ಲಿ ನಾವು 12 ಅಡಿ ತೋರಿಸಿದ್ದೀವಿ. ನಮ್ಮ ತೆಂಗಿಗೂ ಮತ್ತೆ ಹಣ್ಣಿನ ಗಿಡಕ್ಕೂ 12 ಅಡಿ ತೋರಿಸಿದ್ದೀವಿ.
ಸರ್ ಇದು ಹಂಗೆ ಈ ಸಾಂಬಾರ್ ಬೆಳೆಗೆ ಅಷ್ಟು 18 ಫೀಟ್ ಬೇಕಾಗುತ್ತಾ ಸರ್? ಆಮೇಲೆ ನೆರಳು ಬೇಕಾಗುತ್ತಾ ಅದಕ್ಕೆ? ಇಲ್ಲ, ಸಾಂಬಾರ್ ಬೆಳೆಗೆ ಬಿಸಿಲು ಬೇಕು. ನಟ್ಮಗು, ಬಿಸಿಲು ಬೇಕು. ಜಾಯಿಕಾಯಿ, ಲವಂಗ, ದಾಲ್ಚಿನ್ನಿ ಮತ್ತೆ ಇವು ಕೆಲವಕ್ಕೂ ಎಷ್ಟು ಬಿಸಿಲು ಬೀಳುತ್ತೋ ಅಷ್ಟು ಒಳ್ಳೇದು. ಬಿಟ್ಟು ಬಿದ್ದಷ್ಟು ಒಳ್ಳೇದಾ ಸರ್ ಅದಕ್ಕೆ? ಹೌದೌದು. ಅಂದ್ರೆ ದೊಡ್ಡ ಮರ ಆದ್ಮೇಲೆ ಪ್ರಾರಂಭದಲ್ಲಿ ಸಂಗತಿ ಗಿಡ ನೆರಳಕ್ಕೆ ಕಾಪಾಡ್ತೀವಿ, ಹಾ ಸರ್. ಅದಾದ್ಮೇಲೆ ಇದು ಬಿಸಿಲು ಬಿದ್ದಷ್ಟು ಒಳ್ಳೇದು. ಸರ್ ಹಂಗೆ ಇದು ಬರ್ಡ್ಸ್ಗಳು ಅದೇ ಇದು ಬದ ಹೇಳಿದ್ರಲ್ಲ ಅದೊಂದು ಇನ್ನೊಂದ್ಸತಿ ಹೇಳಿ ಸರ್, ಅದು ನೋಡ್ಲಿಲ್ಲ ನಾನು. ಅದು ಈ ರೀತಿ ಒಳ ರಸ್ತೆಗಳು ಮತ್ತೆ ಬದುಗಳನ್ನು ಹಾಕೋತೀವಿ. ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ಹಾಕಿ ಈ ತರ ಬ್ಲಾಕ್ಗಳನ್ನು ಮಾಡ್ಕೋತೀವಿ. ಈ ತರ ಬ್ಲಾಕ್ಗಳು. ಹಾ ಸರ್. ಸೊ ಈ ತರ ಬ್ಲಾಕ್ಗಳು ಮಾಡ್ಕೊಳ್ಳೋ ಉದ್ದೇಶ ಏನಂದ್ರೆ ಈ ತರ ಬದುಗಳನ್ನು ಮಾಡ್ಕೊಂಡಿರ್ತೀವಿ. ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ಮಾಡೋದ್ರಿಂದ ಮಣ್ಣು ಕೊಚ್ಚಿ ಹೋಗೋದನ್ನ ತಡಿತೀವಿ. ಬಿದ್ದ ಮಳೆ ನೀರನ್ನು ಅಲ್ಲೇ ಇಂಗಿಸೋಕೆ ಒಂದು ವ್ಯವಸ್ಥೆಗಳಾಗುತ್ತೆ. ಮತ್ತೆ ನಾವು ಯಾವುದು ಇದರ ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮವಾಗಿ ಈ ಬದುಗಳನ್ನು ನಿರ್ಮಿಸ್ಕೊಳ್ಳೋದ್ರಿಂದ ಈ ಬ್ಲಾಕ್ಗಳೇನಿರ್ತವೆ ಈ ಬ್ಲಾಕ್ಗಳಿಗೆ ನಾವು ಇನ್ನೊಂದು ಬ್ಲಾಕ್ ಮೇಲೆ ಹೋಗ್ದಾಗೆ ನೋಡಿ, ನಾವು ಇಲ್ಲಿ ನಾವು ಮೇನ್ ಗೇಟಿಂದ ಹಿಂಗೆ ತೋಟಕ್ಕೆ ಹಿಂಗೆ ಬಂದರೆ ನೇರವಾಗಿ ನಾನು ಯಾವುದೇ ಬ್ಲಾಕಿಗೆ ಎಂಟರ್ ಆಗ್ಬೋದು ನೋಡಿ. ಇನ್ನೊಂದು ಬ್ಲಾಕ್ ಮೇಲೆ ಹೋಗೋ ಅವಶ್ಯಕತೆ ಇರಲ್ಲ. ಅದಕ್ಕಾಗಿ ಈ ಬದುಗಳನ್ನು ಮಾಡಿಕೊಂಡು ಬದುಗಳನ್ನೇ ಒಳ ರಸ್ತೆಗಳಾಗಿ ಮಾಡಿಕೊಂಡು ನಮ್ಮ ತೋಟದ ಒಳಗಿನ ಸಾಗಣೆ ವ್ಯವಸ್ಥೆ ಬದುಗಳು ಅಂದ್ರೆ ಒಂದ್ ಸ್ವಲ್ಪ ಹೈಟ್ ಆಗಿ ಮಾಡಿ ಅದನ್ನ ಒಳ ರಸ್ತೆ ಟೈಪ್ ಮಾಡ್ಕೊಬೇಕಲ್ಲ ಸರ್? ಒಂದು 4ರಿಂದ 6 ಅಡಿ ಅಗಲ ಇದ್ರೆ ಒಂದು ತಳ್ಳು ಗಾಡಿ ತಳ್ಕೊಂಡು ಓಡಾಡೋ ಥರ ಇರಬೇಕು. ಪೆರಿಫೆರಲ್ ರೋಡು ಮತ್ತೆ ಪರ್ಪೆಂಡಿಕ್ಯುಲರ್ ರೋಡು ಇದು 9ರಿಂದ 12 ಅಡಿ ಇರಲಿ. ಇನ್ನು ಉಳಿದಿದ್ದು ಬದುಗಳ ರಸ್ತೆಗಳೆಲ್ಲ ಮಿನಿಮಮ್ 4ರಿಂದ 6 ಅಡಿ ಇದ್ರೆ ಒಂದು ತಳ್ಳು ಗಾಡಿ ಹಿಡ್ಕೊಂಡು ಓಡಾಡೋ ಥರ ಇರಲಿ. ಓಕೆ ಸರ್, ಓಕೆ ಓಕೆ. ಥ್ಯಾಂಕ್ ಯು ಸರ್. ನೋಡಿ ಚೆನ್ನಾಗಿದೆ ಇದು ಪ್ಲಾನಿಂಗ್ ಎಲ್ಲ. ಥ್ಯಾಂಕ್ ಯು ಯೋಗೇಶ್. ಹೌದು. ಇನ್ನೇನಾದರೂ ಮಾಹಿತಿ ಬೇಕಾ? ಫೀಡ್ಬ್ಯಾಕ್ ಇದೆಯಾ? ಸರ್ ದಿಲೀಪ್ ಇಲ್ಲಿ. ಹೇಳಿ ಸರ್. ಸರ್ ನನಗೊಂದು 2 ಮಂತ್ಸ್ ಪ್ರೊಫೆಷನಲ್ ಸರ್ 1 ಮಂತ್ ಒಂದೆರಡು ಪ್ರಾಜೆಕ್ಟ್ ಪ್ರೊಫೆಷನಲ್ ಕಮಿಟ್ಮೆಂಟ್ಸ್ ಇದೆ ಸರ್. ಆದ್ಮೇಲೆ ಇದನ್ನ ಬೇಕಿದ್ರೆ ನಾನು ಆಟೋ ಕ್ಯಾಡ್ ಅಲ್ಲಿ ನಿಮ್ ಜೊತೆ ಕೂತ್ಕೊಂಡು ಒಂದ್ ಸ್ವಲ್ಪ ರಿಫೈನ್ ಮಾಡಿ ಕೊಡ್ತೀನಿ ಸರ್ ಡ್ರಾಯಿಂಗ್ ನ, ಸೊ ದಟ್ ನೀವು ಎಕ್ಸ್ಪ್ಲೈನ್ ಮಾಡೋದಕ್ಕಾಗ್ಲಿ ಇದಾಗ್ಲಿ ಎಲ್ಲ ಈಸಿ ಆಗುತ್ತೆ. ಖಂಡಿತ ಖಂಡಿತ ಸರ್. ಥ್ಯಾಂಕ್ ಯು. ನಾವು ಬರೀ PPT ನಲ್ಲೇ ಪ್ರವೀಣ್ರು ಸದ್ಯಕ್ಕೆ. ಅಲ್ಲ ಸರ್, ಅದನ್ನ ಮಾಡ್ಕೊಡ್ತೀನಿ ಸೊ ದಟ್ ನೀವು ಡೈರೆಕ್ಟ್ ಆಗಿ ಇದಕ್ಕೆ ತಗೋಬಹುದು PPT-ಗೆ. ಸಾರಿ, ನಾನು ಇನ್ನೊಂದು 1 ಮಂತ್ ಸ್ವಲ್ಪ ಬಿಸಿ ಇದೀನಿ. ಒಂದ್ 2 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ. ಆದ್ಮೇಲೆ ಸಿಟ್ ವಿತ್ ಯು ಸರ್. ಖಂಡಿತ ಸರ್, ಖಂಡಿತ. ಬಹಳ ಸಂತೋಷ. ಯಾಕೆಂದ್ರೆ ನೀವು ಆ ಥರ ಮಾಡೋದ್ರಿಂದ ಆಟೋ ಕ್ಯಾಡ್ ಅಥವಾ ಇದು ಡಿಸೈನ್ ಮಾಡೋದ್ರಿಂದ ಕೆನೋಪಿ ವಿಜುವಲೈಸೇಷನ್ ಸಹ ಕೊಡ್ಬೋದು. ಕೆನೋಪಿ ವಿಜುವಲೈಸೇಷನ್ ಈಗ ನಮ್ಮ ಯೋಗೇಶ್ ಅಣ್ಣ ಕೇಳಿದ್ರು ತೆಂಗು 12 ಅಡಿ ಇರುತ್ತಾ 9 ಅಡಿ ಇರುತ್ತಾ ಗರಿಗಳು ಅಂತ. ಅವೆಲ್ಲವನ್ನು ನೀವು ಆಟೋ ಕ್ಯಾಡಲ್ಲಿ ಅಥವಾ ಇದರಲ್ಲಿ ಕೆನೋಪಿ ವಿಜುವಲೈಸೇಷನ್ ಅಂತೀವಲ್ಲ, ಅದೊಂದು 2D ಅಥವಾ 3 ಡೈಮೆನ್ಷನ್ನಲ್ಲಿ ನೀವು ಅದೆಲ್ಲ ಮಾಡ್ಬೋದು ಅಂತ ಅನ್ಕೋತೀನಿ. 3D ಬೇಕು ಅಂದ್ರೆ ಒಬ್ಬ ಫ್ರೀಲಾನ್ಸರ್ ಹುಡುಗ ಇದ್ದಾನೆ ಸರ್, ಅವ್ನ ಕೈಲಿ ಮಾಡ್ಸೋಣ. ಬಟ್ 2D ಅಂತೂ ನಾನು ಖಂಡಿತವಾಗ್ಲೂ ನಿಮ್ ಜೊತೆ ಕೂತ್ಕೊಂಡು ಐ ಕ್ಯಾನ್ ಡೂ ಇಟ್. ಖಂಡಿತ. ನಮ್ಮ ಆಸೆ ಏನಂದ್ರೆ ಸರ್, ನಮ್ಮ ತೋಟಗಳ ವಿನ್ಯಾಸವನ್ನ ನಾವೇ ಮಾಡ್ಕೋಬೇಕು. ಆಬ್ವಿಯಸ್ಲಿ ಮಾಡೆಲ್ ತುಂಬಾ ಚೆನ್ನಾಗಿದೆ ಸರ್, ಅದಕ್ಕೋಸ್ಕರ. ಹೌದು, ಖಂಡಿತ ಮಾಡೋಣ ಸರ್. ಮಾಡಿ ಒಂದು ಟೆಂಪ್ಲೇಟ್ ತರ ಮಾಡಿ ಇಟ್ಕೊಂಡಿರೋಣ. ಅದರಲ್ಲಿ ಏನೇನು ಸಣ್ಣ ಸಣ್ಣ ಬದಲಾವಣೆಗಳು ಮಾಡ್ಕೋಬೇಕೋ ನಮ್ಮ ಕೃಷಿ ಭೂಮಿಗೆ ತಕ್ಕಂಗೆ ಬದಲಾವಣೆ ಮಾಡ್ಕೊಂಡು ಮುಂದುವರಿಬಹುದು. ಸೊ ನೀವು ಪ್ರೊಫೆಷನಲ್ ಡಾಕ್ಯುಮೆಂಟ್ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಎಲ್ರಿಗೂ ಸರಳವಾಗಿ ಅರ್ಥವಾಗೋ ಥರ ಇರುತ್ತೆ. ಒಳ್ಳೇದು ದಿಲೀಪ್ ಅವರೇ. ಸರ್ ಇನ್ನೊಂದು ಡೌಟು ಸರ್, ಇದು ಗಿಡ ಎಲ್ಲ ಹಾಕಿದ್ರೆ ಇದು ನಾವು ಈಗ ಬ್ರಷ್ ಕಟ್ ಹೊಡಿಯಕ್ಕೆ ಅದು ಸಮಸ್ಯೆ ಏನಾನ ಆಗುತ್ತೆ ಸರ್ ಈ ತರ? ಇಲ್ಲ, ಆಮೇಲೆ ಕಳೆನೇ ಬರಲ್ಲ ಯೋಗೇಶ್ ಅವರೇ. 2 ವರ್ಷ ಆದ್ಮೇಲೆ ಎಲ್ಲಾ ಗಿಡಗಳು ಮತ್ತು ನಮ್ಮ ಸಂಗಾತಿ ಗಿಡಗಳು ಎಲ್ಲವೂ ಇಲ್ಲಿ ಬೆಳ್ಕೊಂಡಾಗ ಒಂದು ರೀತಿಯ ಒಂದು ನೆರಳಿನ ವಾತಾವರಣ ಸೃಷ್ಟಿಯಾಗಿರುತ್ತೆ ಇಲ್ಲೆಲ್ಲ ಇಂಟರ್ಸ್ಪೇಸ್ಗಳಲ್ಲಿ. ಫಸ್ಟ್ 2 ವರ್ಷ ಮೇಂಟೈನ್ ಮಾಡೋದು ಹೆಂಗೆ ಸರ್? ಅದು ಬ್ರಷ್ ಕಟರ್ ಬಿಳಿ ಜಾಗಗಳಲ್ಲಿ ಬ್ರಷ್ ಕಟರ್ ನಲ್ಲಿ ಓಡಾಡ್ಕೊಂಡು ನಾವು ಕಳೆ ನಿರ್ವಹಣೆ ಮಾಡ್ಕೋಬೇಕು. ಕಳೆ ಒಂದೇ ಅಲ್ಲ, ಮೊದಲ 2 ವರ್ಷದಲ್ಲಿ ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಗಿಡಗಳು ಇಲ್ಲಿ ಬೆಳೆದು ಇಲ್ಲಿ ಬೀಳತಕ್ಕಂತ ಬಿಸಿಲನ್ನ ಸದುಪಯೋಗ ಪಡಿಸ್ಕೊಂಡು ನಂತರ ಈ ಕೆನಪೆಗಳೆಲ್ಲ ಬಂದ ಮೇಲೆ ಅಲ್ಲಿ ನೆರಳು ಅಂಶ ಪರ್ಸೆಂಟೇಜ್ ನೆರಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಹಸಿರೆಲೆ ಗೊಬ್ಬರದ ಬಿಡುಗಳನ್ನು ಬೆಳೆಯಕ್ಕೆ ಕಷ್ಟ ಆಗುತ್ತೆ. ಕಳೆಗಳು ತಂತಾನೆ ನಿಯಂತ್ರಣ ಬರುತ್ತೆ. ಕಳೆ ಕಚ್ಚು ಯಂತ್ರದಿಂದನೇ ನಿರ್ವಹಣೆ ಮಾಡಿ, ಅನಾವಶ್ಯಕವಾಗಿ ಉಳುಮೆ ಬೇಡ. ಕೇಳಿಯಪ್ಪ. ಸರಿ. ಸೊ ಇಷ್ಟು ಮಾಹಿತಿ ಇತ್ತು. ಇದು ಎಲ್ಲರಿಗೂ ಇದ್ರದ್ದು ಸಾಫ್ಟ್ ಕಾಪಿ ಸಿಗುತ್ತೆ. PDF ಫೈಲ್ನ ಅಪ್ಲೋಡ್ ಮಾಡಿರ್ತೀನಿ ಗೂಗಲ್ ಡ್ರೈವಲ್ಲಿ. ಸೊ ಬೆಳಗ್ಗೆ ಮೇಲ್ ಅಲರ್ಟ್ಸ್ ನಿಮಗೆ ವಾಟ್ಸಪ್ಪಲ್ಲಿ ಬರುತ್ತೆ. ನೀವು ಅದನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತೆಗೆದು ಇಟ್ಕೋಬೋದು.
ಮತ್ತು ನಿಮ್ಮ ನಿರ್ದಿಷ್ಟವಾಗಿ ನಿಮ್ಗೆ ಯಾರಿಗಾದರೂ ಬದಲಾವಣೆಗಳು ಬೇಕಾದರೆ ನೇರ ನಮ್ಮ ಜೊತೆ ಸಂಪರ್ಕದಲ್ಲಿದ್ದರೆ ಆ ಬದಲಾವಣೆಗಳನ್ನು ನಾವು ಡಿಸ್ಕಸ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಬಹುಬೆಳೆ ಬಹುಮಾಡಿ ವಿನ್ಯಾಸದ ಪರಿಚಯವನ್ನು ಇಲ್ಲಿ ಮುಗಿಸ್ತೀನಿ. ನಾವು ಮುಂದಿನ ಹಂತಕ್ಕೆ ನಮ್ಮ ಗೋಪಾಲಕೃಷ್ಣ ಸರ್ ಅವರ ಅನುಭವ ಹಂಚಿಕೆಗೆ ಹೋಗೋಣ. Dear friends, I will going to share this PDF file of these layouts on a Google Drive link with a WhatsApp alert for all of you. So you can always refer this, keep a download copy of this. And in your form, as I said in the beginning, you already made some kind of a multi-cropping and you wanted to make small changes, adjustments to that to incorporate additional crop. Please use this template as a reference. Still, if you want to talk to us, please always feel free to call us so we can have a discussion. And if time permits, we will going to visit your farm as well. With that, I will conclude this multi-layer, multi-cropping design templates introduction to all of you today. Now, let us get into the next part of our weekly webinar, that is experience sharing by Mr. Gopal Krishna. He's got a farm in Tali near Anekallu. So, certain developments have happened in his farm in the last 8 to 10 days, mainly on the irrigation system and the planting. So, now the forum is open to Mr. Gopal Krishna to share his experience. ಮಿತ್ರರೇ, ತಮಿಳುನಾಡಿನ ಬಾರ್ಡರ್ನಲ್ಲಿರ್ತಕ್ಕಂಥ ತಳಿ ಅನ್ನೋ ಗ್ರಾಮದಲ್ಲಿ ಇರತಕ್ಕಂಥ ಕೃಷಿ ಭೂಮಿಯನ್ನು ಹೊಂದಿರತಕ್ಕಂಥ ಗೋಪಾಲಕೃಷ್ಣ ಸರ್ ಅವರ ತೋಟದಲ್ಲಿ ಕಳೆದ 1-2 ವಾರದಿಂದ ಸಾಕಷ್ಟು ಬದಲಾವಣೆಗಳಾಗಿದೆ. ಅಲ್ಲೂ ಸಹ ಬಹುಬೆಳೆ ಬಹುಮಾಡಿ ಪದ್ಧತಿ ನಾಟಿಯಾಗಿದೆ ಮತ್ತು ನೀರಾವರಿ ವ್ಯವಸ್ಥೆಗಾಗಿ ಸೌರ ವಿದ್ಯುತ್ ಚಾಲಿತ ಸೋಲಾರ್ ಬೇಸ್ಡ್ ಇರಿಗೇಷನ್ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಅವರಲ್ಲಿ ಎಷ್ಟು ಕೃಷಿ ಹೊಂಡಗಳಿದೆ, ಅದನ್ನು ಹೇಗೆ ಜೋಡಿಸ್ಕೊಂಡಿದ್ದಾರೆ, ನೀರಾವರಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದಾರೆ, ಅವರ ಒಂದು ಸೌರ ವಿದ್ಯುತ್ ಘಟಕ ಹೇಗೆ ವಿನ್ಯಾಸವಾಗಿದೆ, ಅದು ಹೇಗೆ ಕೆಲಸ ಮಾಡ್ತಿದೆ, ಎಲ್ಲವನ್ನೂ ಸಹ ಇವತ್ತು ನಮ್ಮ ಜೊತೆ ಗೋಪಾಲಕೃಷ್ಣ ಸರ್ ಹಂಚ್ಕೊತಾರೆ. ಕೆಲವು ಫೋಟೋಸ್ನ ಕಳಿಸಿದ್ದಾರೆ, ಅದನ್ನು ನಾವು ಅವರು ಎಕ್ಸ್ಪ್ಲೈನ್ ಮಾಡಿದಂಗೆ ಓಪನ್ ಮಾಡಿ ಶೇರ್ ಮಾಡ್ತಾ ಹೋಗ್ತಿರ್ತೀನಿ. ಗೋಪಾಲಕೃಷ್ಣ ಸರ್ ಅವರೇ, ವೇದಿಕೆ ನಿಮ್ಮದು. ಚಿಕ್ಕದಾಗಿ ಪರಿಚಯ ಮಾಡಿಕೊಳ್ಳಿ, ಕೃಷಿ ಭೂಮಿ ಬಗ್ಗೆ ಹೇಳಿ, ಬೆಳೆ ಬಗ್ಗೆ ಹೇಳಿ, ಮತ್ತು ಈ ಕಳೆದ 2 ವಾರದಲ್ಲಿ ಆಗಿರತಕ್ಕಂಥ ಬದಲಾವಣೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. Sure, sir. Thank you, sir. Thanks for giving me this forum, sir. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋಪಾಲ್ ಕೃಷ್ಣ ಅಂತ. ನಾನು ಕೃಷಿಗೆ ಬಂದು ಕರೆಕ್ಟ್ ಆಗಿ 1 ವರ್ಷ ಆಯ್ತು. ಲಾಸ್ಟ್ ಇಯರ್ ಜನವರಿಲಿ ಸ್ಟಾರ್ಟ್ ಮಾಡಿದ್ ನಾವು. ಸೊ ಇವಾಗ ಒನ್ ಇಯರ್ ಫ್ಯೂ ಮಂತ್ಸ್ ಆಗತ್ತೆ, 2-3 ಮಂತ್ಸ್ ಆಗಿದೆ. ಸೊ ನಮ್ದು 8 acres ಲ್ಯಾಂಡ್, ಒಂದು ಅದ್ರದ್ದು ಲೇಔಟ್ ಈ ತರ ಇದೆ. ನೀವು ನೋಡಿದ್ರೆ ನಮ್ದು ಲ್ಯಾಂಡ್ ಅಲ್ಲಿ ಕೃಷಿ ಹೊಂಡ ಪಾಂಡ್ 1 ಅಂತ ಒಂದು ಮಾಡಿಸಿದೀವಿ. ಪಾಂಡ್ 1 ಮಾಡಿಸಿ ನಿನ್ನೆಗೆ 1 year ಆಯ್ತು. ಅದನ್ನ ನಾವು ಲಾಸ್ಟ್ ಇಯರ್ ಏಪ್ರಿಲ್ 12th ಅಲ್ಲಿ ನಾವು ಪಾಂಡ್ ಮಾಡಿಸಿದ್ದು. ಇದ್ರದ್ದು ಡೈಮೆನ್ಷನ್ ಬಂದು 80 feet by 70 feet and 10 feet depth, 10 to 12 feet depth ಇದು ಪಾಂಡ್ 1 ಇದು. ಈ ನಮ್ದು ಲೇಔಟ್ ಅದು ಹೇಗಿದೆ ಅಂತಂದ್ರೆ, ಟೋಪೋಗ್ರಫಿ ಹೇಗಿದೆ ಅಂತಂದ್ರೆ, ನಮ್ದು ಲ್ಯಾಂಡ್ 2 ಸೈಡ್ ಅಲ್ಲೂ ಲೇಕ್ ಇದೆ. ಒಂದು ನಾರ್ತ್ ಸೈಡ್ ಅಲ್ಲಿ, ಇನ್ನೊಂದು ಸೌತ್ ಸೈಡ್ ಅಲ್ಲಿ. ಸೌತ್ ಸೈಡ್ ನಾರ್ತ್ ಸೈಡ್ 2 ಸೈಡ್ ಅಲ್ಲೂ ಲೇಕ್ ಇದೆ. ಒಂದು ಲೇಕ್ ಓವರ್ಫ್ಲೋ ಆದ್ರೆ ಆ ನೀರು ಹರ್ಕೊಂಡು ಬಂದು ಈ ಬ್ಲೂ ಲೈನ್ ತೋರಿಸಿದೀನಲ್ಲ, ಇಲ್ಲಿ ಬ್ಲೂ ಲೈನ್ ಅಲ್ಲಿ ನೀರು ಹರ್ಕೊಂಡು ಹೋಗಿ ಆ ಪಾಂಡ್ 3 ಇಂದ ಎಕ್ಸಿಟ್ ಆಗತ್ತೆ ನೀರು. ಆ ತರ ಇದೆ ಲೇಕ್ದು ನಮ್ಮ ಟೋಪೋಗ್ರಫಿ ಇದು ಲ್ಯಾಂಡ್. ಸೊ ನಾವು ಫಸ್ಟ್ ಪಾಂಡ್ 1 ಮಾಡಿಸಿದ್ದು ಲಾಸ್ಟ್ ಇಯರ್ ಸೇಮ್ ಟೈಮ್ ಅಲ್ಲಿ. ಪಾಂಡ್ 1 ಮೇನ್ ಉದ್ದೇಶ ನೀರ್ ಇಟ್ಕೊಂಡು ನಮ್ಮಲ್ಲಿ ಬೋರ್ವೆಲ್ ಹಾಕ್ಸೋದು ಅಂತ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಡಿಸೈಡ್ ಮಾಡಿದ್ವಿ. ಬಟ್ ಇಲ್ಲಿ ಸರ್ಫೇಸ್ ವಾಟರ್ ಅಲ್ಲಿ ಕಾಲುವೆಗಳಲ್ಲಿ ಯಾವಾಗ್ಲೂ ನೀರ್ ಇರ್ತಾ ಇತ್ತು. ಅದರಿಂದ ಲೆಟ್ಸ್ ಗೋ ಫಾರ್ ಪಾಂಡ್ಸ್ ಅಂದ್ಬಿಟ್ಟು, ಬೋರ್ವೆಲ್ ಒಳಗ್ ಬರುತ್ತೋ ಇಲ್ವೋ ಅಂತಾನು ನನಗೆ ಫಸ್ಟ್ ಡೌಟ್ ಇತ್ತು. ಸೊ ಅದಕ್ಕೆ ಐ ವಾಂಟೆಡ್ ಟು ಟ್ರೈ ದಿಸ್. ಪಾಂಡ್ ಅಲ್ಲಿ ನೀರ್ ತುಂಬಿಸ್ಕೊಂಡು ಅದರಿಂದ ಎಲ್ಲದಕ್ಕೂ ಮಾಡೋಣ ಅಂದ್ಬಿಟ್ಟು ಒಂದು ಪ್ರಯತ್ನ ಪಟ್ವಿ. ಅದು ಸ್ವಲ್ಪ ಮಟ್ಟಕ್ಕೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆಸ್ ಆಫ್ ನೌ ಇಟ್ ಇಸ್ ಗೋಯಿಂಗ್ ಗುಡ್. ಸೊ ಇಲ್ಲಿ ಅದಾದ್ಮೇಲೆ ಪಾಂಡ್ 1 ಆದ್ಮೇಲೆ ಪಾಂಡ್ 2 ಹಳೇದು ಒಂದು ಬಾವಿ ತರ ಇತ್ತು. ಪಾಂಡ್ 2 ಒಂದು ಹಳೆ ಬಾವಿ. ತುಂಬಾ ವರ್ಷಗಳಿಂದ ಅಲ್ಲಿ ನೀರ್ ನಿಂತ್ಕೊಂಡು ಒಂದ್ಸಲಿ ಯಾವಾಗ್ಲೂ ನೀರ್ ಇಲ್ಲದೆ ತುಂಬಾ ಬರಗಾಲ ತರ ಆಗಿದ್ದಾಗ ಊರವರೆಲ್ಲ ಸೇರ್ಕೊಂಡು ಅದೊಂದು JCB ಕರ್ಸಿ ಒಂದು 5 feet ಅದನ್ನ ಅಗಸ್ಬಿಟ್ಟು ಎತ್ತಿದ್ರಂತೆ. ಸೊ ಅವಾಗ 5 feet 6 feet ಎತ್ತಿದಾಗ್ಲೇನೆ ನೀರ್ ಬಂದ್ಬಿಟ್ಟಿತ್ತು. ಹಸುಗಳಿಗೆ ನೀರ್ ಕುಡ್ಕೊಳಕ್ಕೆ ಅಂದ್ಬಿಟ್ಟು ಅವರು ಕ್ರಿಯೇಟ್ ಮಾಡಿದ್ರು. ತುಂಬಾ ಹಿಂದೆ, ಒಂದು 20-25 ವರ್ಷದ ಹಿಂದೆನೆ ಅದನ್ನ ಮಾಡಿದ್ರು.
ಸುಮ್ನೆ ನೀರ್ ನಿಂತಿತ್ತಲ್ಲಿ. ಆ ಜಾಗದಲ್ಲಿ ನಾವು ಸ್ವಲ್ಪ 3 months ಬ್ಯಾಕ್ ಒಂದು JCB ಕರೆಸಿ ಅದನ್ನ ಸ್ವಲ್ಪ 33/48 feet ಇನ್ನೊಂದು ಪಾಂಡ್ ಮಾಡಿಸಿದ್ವಿ. ಅದನ್ನೇ ಒಂದ್ ಸ್ವಲ್ಪ ಅಗಲ ಮಾಡಿಸಿ ಉದ್ದ ಮಾಡಿಸಿ ಇದೊಂದು ಪಾಂಡ್ ತರ ಮಾಡಿದ್ವಿ. ಅಲ್ಲಿ ನೀರ್ ನಿಂತಿರತ್ತೆ, ಯಾವಾಗ್ಲೂ ನೀರಿರತ್ತೆ ಅಲ್ಲಿ. ಪಾಂಡ್ 2 ಅದನ್ನು 10 feet ಡೆಪ್ತ್, 33/48 ಇಸ್ ದ ಡೈಮೆನ್ಷನ್ ಆಫ್ ದ ಪಾಂಡ್. ಅದೇ ತರ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ದು ನೀರು ಎಲ್ಲಾನು ಎಕ್ಸಿಟ್ ಪಾಯಿಂಟ್ ಅಲ್ಲಿ ಇನ್ನೊಂದು ಮಾಡಿಸ್ಬಿಟ್ರೆ ಒಳ್ಳೇದು ಅಂದ್ಬಿಟ್ಟು ವಿ ಡಿಸೈಡೆಡ್. ಇಲ್ಲಿ ಫಸ್ಟ್ ಪಾಂಡ್ 1 ಅಲ್ಲಿ ನಮ್ಮ ಜಮೀನ್ಗೆ ಬರೋ ನೀರ್ನ, ಆಚೆ ಕಡೆಯಿಂದ ಬರೋ ನೀರ್ನ ಕ್ಯಾಚ್ ಮಾಡಿತ್ತು. ಪಾಂಡ್ 2 ನಲ್ಲಿ ಮಳೆ ಬಂದಿದ್ ನೀರ್ ಮಾತ್ರ ಅಲ್ಲಿ ಸೇವ್ ಆಗುತ್ತೆ. ಈ ಪಾಂಡ್ 1 ಓವರ್ಫ್ಲೋ ಆಗಿ ಹೋಗುವಾಗ ಲಾಸ್ಟ್ ಅಲ್ಲಿ ಪಾಂಡ್ 3 ನಲ್ಲಿ ನೀರು ಅಲ್ಲಿ ಸ್ಟೋರ್ ಆಗಿ ಅದನ್ನ ಎಕ್ಸಿಟ್ ಆಗುತ್ತೆ. ಅಲ್ಲಿಂದ ಇನ್ನೊಂದು ಲೇಕ್ಗೆ ಕನೆಕ್ಟ್ ಆಗುತ್ತೆ. ಸೊ ಇದು ಹೈ ಲೆವೆಲ್ ಅಲ್ಲಿ ಓವರ್ ಆಲ್ ಡಿಸೈನ್ 3 ponds ಮಾಡಿಸಿರೋದು. ಇದು 8 acres ಲ್ಯಾಂಡ್, ಇದು ಫುಲ್ ಓವರ್ ಆಲ್. ಇದನ್ನ ನಾವು ಇಲ್ಲಿ ಆ ಕಡೆ ರೈಟ್ ಸೈಡ್ ಅಲ್ಲಿ ಮಾವಿನ ಮರಗಳು, 100 ವರ್ಷದ ಹಳೆ ಮಾವಿನ ಮರಗಳು ಇದೆ ಅಲ್ಲಿ. ಅದನ್ನ ಆಸ್ ಇಟ್ ಈಸ್ ಇಟ್ಕೊಂಡಿದೀವಿ. ಬಿಕಾಸ್ ಇರೋ ಮರಗಳನ್ನ ಇದು 2 acres ಅಲ್ಲಿ ಮಾತ್ರ ಮರಗಳಿದೆ, ಮಿಕ್ಕಿದ್ರದೆಲ್ಲ ಖಾಲಿ ಬಯಲಿದೆ ಅಲ್ಲಿ ಬೇರೆ ಜಾಗದಲ್ಲೆಲ್ಲ. ಇದನ್ನ ಹಾಗಿಂದಾಗೆ ರಿಟೈನ್ ಮಾಡ್ಕೊಂಡು ಮಿಕ್ಕಿರೋ 6 acres ನ ಫಸ್ಟ್ ಡೆವಲಪ್ ಮಾಡೋಣ ಅಂದ್ಬಿಟ್ಟು, ನಾನು ಮೊದ್ಲೇ ಹೇಳ್ದಂಗೆ ನಾನು ಸ್ಟಾರ್ಟ್ ಮಾಡಿದೀನಿ 1 year ಮಾತ್ರ ಆಗಿದೆ. ಸೊ ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಳ್ಳೆ ಬೇಬಿ ಸ್ಟೆಪ್ಸ್ ಇಟ್ಕೊಂಡು ಮುಂದೆ ಹೋಗ್ತಾ ಇದೀವಿ. ಸೊ ಈ ತರ 3 pond ನ ಡಿಸೈನ್ ಮಾಡ್ಕೊಂಡಿದ್ವಿ. ಇಲ್ಲಿ ಕರೆಂಟ್ ಇಲ್ಲ, ಇಲ್ಲಿ ಪಕ್ಕದಲ್ಲಿ ಯಾವ ಗದ್ದೆನಲ್ಲೂ ಒಂದ್ ಸ್ವಲ್ಪ ಯಾವ ಪ್ಲೇಸ್ ಅಲ್ಲೂ ಕಂಬಗಳಿಲ್ಲ. ಅದರಿಂದ ಕರೆಂಟ್ ಗೆ ನಾನು ಅಪ್ಲೈ ಮಾಡೋದಕ್ಕೆ ಸ್ವಲ್ಪ ಅದಕ್ಕೆಲ್ಲ ಪ್ರೊಸೀಜರ್ಸ್, ಪ್ಲಸ್ ತಮಿಳ್ನಾಡಲ್ಲಿ ಫ್ರೀ ಕರೆಂಟ್ ಅಂತ ಇಲ್ಲ, ಟ್ರಾನ್ಸ್ಫಾರ್ಮರ್ ಅಂತ. ಅದಕ್ಕೆ ತುಂಬಾ ವರ್ಷಗಳು ಕಾಯ್ಬೇಕು, 10 ವರ್ಷ ತನಕ ಕಾಯ್ಬೇಕು. ಇಲ್ಲ 3 ಲಕ್ಷ ಕಟ್ಬಿಟ್ಟು ತತ್ಕಾಲ್ ಕರೆಂಟ್ ಅಂತ ಏನಾದ್ರು ತಗೋಬೇಕಂತೆ. ಸೊ ನಾನು ಅದಕ್ಕೆ ಹೋಗ್ಲಿಲ್ಲ. ಇಷ್ಟ ದಿನ ನಾನು ಒಂದು ಹೋಂಡಾ ಪಂಪ್ ಇಟ್ಕೊಂಡು ಹೋಂಡಾ ಪಂಪ್ ನ ಪಾಂಡ್ ಹತ್ರ ಇಟ್ಬಿಟ್ಟು ಅದನ್ನ ಆನ್ ಮಾಡ್ತಾ ಇದ್ದೆ. ಸೊ ಅದು ಪಾಂಡ್ ಒಳಗಿರೋ ನೀರ್ ತಗೊಂಡು ಅಲ್ಲೆಲ್ಲ ಪೈಪ್ಲೈನ್ ಸ್ಟ್ರಕ್ಚರ್ಸ್ ಎಲ್ಲ ಮಾಡ್ಬಿಟ್ಟು ಎಲ್ಲ ಕಡೆನೂ ನೀರ್ ಪಂಪ್ ಆಗ್ತಾ ಇತ್ತು. ಸೊ ಆ ವ್ಯವಸ್ಥೆ ಮಾಡ್ಕೊಂಡಿದ್ದೆ. ಸರ್ ಸಜೆಷನ್ ತಗೊಂಡೆ ನಾನು. ಬ್ಲಾಕ್ A ನಲ್ಲಿ ವಿಂಕ್ಲರ್ ಸಿಸ್ಟಮ್ ಡಿಸೈನ್ ಮಾಡ್ಕೊಂಡು ಅದೊಂದ್ ಸ್ವಲ್ಪ ಹೇಳ್ಕೊಟ್ರು ಸರ್, ಯಾವ ತರ ವಿಂಕ್ಲರ್ ಇರತ್ತೆ, ಹೆಂಗ್ ಮಾಡ್ಬೇಕು, ಎಲ್ ತಗೋಬೇಕು. ಸೊ ಹಿ ಗೈಡೆಡ್ ಮೀ ಫಾರ್ ದಟ್ ಝೋನ್ A. ಸೊ ಆ ಅನುಭವನ ಇಟ್ಕೊಂಡು ರಿಮೈನಿಂಗ್ ಝೋನ್ 2 ನಲ್ಲಿ ನಾವೇ ಡಿಸೈನ್ ಮಾಡಿದ್ವಿ. ಸೊ ಥ್ಯಾಂಕ್ಸ್ ಟು ಸರ್, ನನಗೊಂದು ದಾರಿ ತೋರಿಸಿದ್ರು. ಆ ದಾರಿನಲ್ಲಿ ಒಂದೊಂದೇ ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ವಿ. ಸೊ ಈ ಝೋನ್ 2 ನಲ್ಲಿ ರೀಸೆಂಟ್ ಆಗಿ ಕಂಪ್ಲೀಟ್ ಆಗಿ ವಿಂಕ್ಲರ್ ಸಿಸ್ಟಮ್ ನ ಮಾಡಿದೀವಿ. ಅಂದ್ರೆ ಸರ್ ತೋರಿಸ್ತಿರೋ ಜಾಗದಲ್ಲಿ ಪಾಂಡ್ 3 ಸುತ್ತಮುತ್ತ. ಅಂಡ್ ಈ ಪಾಂಡ್ 2 ಫುಲ್ ಏರಿಯಾ ಪೂರ್ತಿ ಇನ್ನ ಡೆವಲಪ್ ಮಾಡಿಲ್ಲ, ಅದೆಲ್ಲ ಹಾಗೆ ಇದೆ. ಅದನ್ನ ಟಚ್ ಮಾಡಿಲ್ಲ, ಖಾಲಿ ಜಾಗ ಇದೆ. ಅಲ್ಲಲ್ಲಿ ತೆಂಗಿನ ಮರಗಳು ಹಾಕಿ ಏನೋ ಪ್ರಯತ್ನಗಳು ಪಟ್ವಿ, ಅದೊಂದು ಸ್ವಲ್ಪ ಹಂಗೆ ಇದೆ, ಅದು ಡೆವಲಪ್ ಮಾಡ್ಬೇಕು. ಸೊ ಇವಾಗ ಒಂದೊಂದೇ ಸ್ಟೆಪ್ ಇಟ್ಕೊಂಡು 1 ಎಕರೆ ಡೆವಲಪ್ ಮಾಡ್ಕೊಂಡು ನಿಧಾನಕ್ಕೆ ಬರ್ತಾ ಇದೀವಿ. ಸೊ ಇದು ನಮ್ಮ ಲ್ಯಾಂಡ್ ಓವರ್ವ್ಯೂ. ಸೊ ನಾವು ಏನಕ್ಕೆ ಸೋಲಾರ್ ಹಾಕ್ಸ್ಬೇಕು ಅಂತ ದೃಢ ನಿರ್ಧಾರ ಮಾಡಿದ್ವು ಅಂತಂದ್ರೆ, ಇವಾಗ ಪೆಟ್ರೋಲ್ ಪಂಪ್ ನ ಪಾಂಡ್ ಹತ್ರ ಇಟ್ಕೊಂಡು ಅದನ್ನ ಇನ್ಲೆಟ್ ನ ಕನೆಕ್ಟ್ ಮಾಡಿ ಅಲ್ಲಿ ಪೈಪ್ ಇಟ್ಕೊಂಡು ಅದನ್ನ ಔಟ್ಲೆಟ್ ನ ಇನ್ನೊಂದು PVC ಪೈಪ್ ಗೆ ಕನೆಕ್ಟ್ ಮಾಡಿ, ಅದು ಪೆಟ್ರೋಲ್ ಪಂಪ್ ನಾವು ಅಲ್ಲಿ ಇಡ್ತಾ ಇರ್ಲಿಲ್ಲ. ಹೋಂಡಾ ಪೆಟ್ರೋಲ್ ಪಂಪ್ ಅದು ನಮ್ಮ ಮನೆಯಿಂದ ಒಂದ್ ಗಾಡಿನಲ್ಲಿ ಕಟ್ಕೊಂಡು ಅದನ್ನ ಎತ್ಕೊಂಡ್ ಬರ್ತಾ ಇದ್ವಿ. ಅದನ್ನ ಅಲ್ಲಿ ಇಡ್ತಾ ಇದ್ವಿ, ನೀರ್ ಬಿಡ್ಬೇಕಾದ್ರೆ ಆನ್ ಮಾಡ್ತಾ ಇದ್ವಿ. ನೀರ್ ಇಟ್ಟಾದ್ಮೇಲೆ ಅದು ಸ್ವಲ್ಪ ಟೈಮ್ ಆದ್ಮೇಲೆ ಅದನ್ನ ವಾಪಸ್ ಮನೆಗೆ ಎತ್ಕೊಂಡು ಹೋಗ್ತಾ ಇದ್ವಿ. ಪ್ಲಗ್ ಅಂಡ್ ಪ್ಲೇ ತರ ಮಾಡ್ತಾ ಇದ್ವಿ. ಸೊ ಪಾಂಡ್ 1 ಹತ್ರ ಬೇಕಾದ್ರೆ ಪಾಂಡ್ 1 ಹತ್ರ ಇಡ್ತಾ ಇದ್ವಿ, ಇಲ್ಲ ಪಾಂಡ್ 2 ಹತ್ರ ಇಟ್ಟು ಓಡಿಸ್ಬೋದು, ಪಾಂಡ್ 3 ಹತ್ರ ಇಟ್ಟು ಓಡಿಸ್ಬೋದು ಅಂತ ವ್ಯವಸ್ಥೆಗಳು ಮಾಡ್ಕೊಂಡಿದ್ವಿ ಅಲ್ಲಿ. ಸೊ ಇದು ಪೆಟ್ರೋಲ್ ಎಲ್ರಿಗೂ ಗೊತ್ತಿರೋ ಹಂಗೆ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಅಂಡ್ ಮ್ಯಾನ್ಯುಯಲ್ ಎಫರ್ಟ್ ತುಂಬಾ ಇರುತ್ತೆ. ಅದು ಪಂಪ್ ಎಲ್ಲ ಎತ್ಕೊಂಡ್ ಬರ್ಬೇಕು, ಗಾಡಿಗೆ ತಳ್ಳೋ ಗಾಡಿನೆಲ್ಲ ಕಟ್ಕೊಂಡ್ ಬರ್ಬೇಕು, ತುಂಬಾ ಕಷ್ಟ ಆಗ್ತಾ ಇತ್ತು. ಪ್ಲಸ್ ನಮ್ಗೆ ಲೇಬರ್ ಪ್ರಾಬ್ಲಮ್ ಸ್ವಲ್ಪ ಆಗ್ತಾ ಇತ್ತು. ನಾನು ಒಬ್ಬನ್ ಕೆಲ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಇಬ್ರು ಕರ್ಕೋಬೇಕು ಆಗ್ತಿದ್ರು. ಪ್ರತಿ ಸಲಿನೂ ಗಿಡಕ್ ನೀರ್ ಬಿಡ್ಬೇಕಂದ್ರೆ ಇಬ್ಬಿಬ್ರು ಲೇಬರ್ಸ್ ನ ಎಂಪ್ಲಾಯ್ ಮಾಡ್ಬೇಕಾಗಿತ್ತು. ಅವ್ರ ಲೇಬರರ್ಸ್ ದುಡ್ಡು, ಪ್ಲಸ್ ಪೆಟ್ರೋಲ್ ದುಡ್ಡು, ಪ್ಲಸ್ ಅಲ್ಲಿ
ಯಾವಾಗ್ಲೂ ಪ್ರಾಬ್ಲಮ್ ಬರ್ತಾ ಇತ್ತು. ಅದು ಪ್ಲಗ್ ಅಂಡ್ ಪ್ಲೇ ಮಾಡ್ತಿರೋದ್ರಿಂದ ಅದದ್ದು ಹೋಸ್ ಪೈಪ್ ನ ಕನೆಕ್ಟ್ ಮಾಡ್ಕೊಂಡಾಗ ಅದು ಏರ್ ಗ್ಯಾಪ್ ಇರುತ್ತೆ, ಪ್ಲಸ್ ಅದಕ್ಕೆ ನೀರ್ ಹಾಕ್ಬೇಕು, ನೀರ್ ಹಾಕ್ಬಿಟ್ಟು ಅದನ್ನ ಪ್ರೆಷರ್ ಬರೋ ಮಾಡ್ಬೇಕು, ತುಂಬಾ ಸಿಕ್ಕಾಪಟ್ಟೆ ಸಮಸ್ಯೆಗಳಿತ್ತು. ಸೊ ಆ ರೀಸನ್ ಅದನ್ನೇ ನಾನು ಸರ್ ಹತ್ರನು ನಾನು ಆಕ್ಚುಲಿ ಸರ್ ಜೊತೆ ನಾನು ಮಾತಾಡಿದ್ದು ಫಸ್ಟ್ ಟೈಮು ಜೂನ್ ಅಲ್ಲಿ. ಜೂನ್ ಟೈಮ್ ಇಂದ ನಾನು ಸರ್ ಜೊತೆ ರೆಗ್ಯುಲರ್ ಕಾಂಟ್ಯಾಕ್ಟ್, ಅಂಡ್ ನಾನು ಅವ್ರದ್ದು ಎಲ್ಲಾ ವೆಬಿನಾರ್ನು ಎಲ್ಲ ಅಟೆಂಡ್ ಮಾಡಿದ್ದೀನಿ. ಅಂದ್ರೆ ಒಂದೊಂದು ವೆಬಿನಾರ್ ಮಿಸ್ ಆಗಿರೋದನ್ನ ರೆಕಾರ್ಡಿಂಗ್ಸ್ ನೋಡಿ ಇದ್ ಮಾಡಿದ್ದೀನಿ. ಸೊ ಒಂದೊಂದೇ ಹೆಜ್ಜೆ ಅವ್ರ ಹತ್ರ ಡಿಸ್ಕಸ್ ಮಾಡ್ಕೊಂಡು ನಮಗೂ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬರ್ತಾ ಇತ್ತು. ಸರ್ ಜೊತೆಲಿ ಇರೋದ್ರಿಂದ ವಿ ಕ್ಯಾನ್ ಥಿಂಕ್ ವಿ ಆರ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್ ಅಂತ. ಯಾಕಂದ್ರೆ ನಾನು ಕಂಪ್ಲೀಟ್ಲಿ ನಾಟ್ ಫ್ರಮ್ ಅಗ್ರಿಕಲ್ಚರಲ್ ಬ್ಯಾಕ್ ಗ್ರೌಂಡ್, IT ನಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ಇವಾಗ ಇದನ್ನ ಪ್ರೀತಿಯಿಂದ ಡೆವಲಪ್ ಮಾಡ್ಬೇಕು ಅಂದ್ಬಿಟ್ಟು ಟ್ರೈ ಮೈ ಬೆಸ್ಟ್. ಅದನ್ನ ರಿಟರ್ನ್ಸ್ ಎಲ್ಲ ಗೊತ್ತಿಲ್ಲ, ಮುಂದೆ ನೋಡ್ಕೋಬಹುದು, ಬಟ್ ಐ ಡೋಂಟ್ ವಾಂಟ್ ಟು ವರಿ ಅಬೌಟ್ ರಿಟರ್ನ್ಸ್, ಬಟ್ ಐ ವಾಂಟ್ ಟು ಗಿವ್ ಮೈ ಬೆಸ್ಟ್ ಅಂಡ್ ಡೆವಲಪ್ ದಿಸ್ ಲ್ಯಾಂಡ್ ಅಂದ್ಬಿಟ್ಟು ನಿರ್ಧಾರ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ. ಸೊ ಒಂದೊಂದೇ ಹೆಜ್ಜೆ ಇಡ್ಬೇಕಾದ್ರೆ ಸರ್ ಮೊನ್ನೆ ನನಗೆ ಒಂದ್ಸಲಿ ಹೇಳಿದ್ರು, ನೋಡಿ ಗೋಪಾಲ್ ಕೃಷ್ಣ, ನೀವು ಒಂದು ಪಾಂಡ್ ಅಲ್ಲಿ 3HP ಮೋಟರ್ ತರ ಇಟ್ಬಿಟ್ಟು ಏನಾದ್ರು ಮಾಡ್ಕೊಳ್ಳಿ, ಸೊ ನಿಮ್ಗೆ ಅದು ಹೆಲ್ಪ್ ಆಗತ್ತೆ ಅಂತ ಸರ್ ತೋರಿಸಿದ್ರು, ನಮ್ಗೆ ಒಂದು ಐಡಿಯಾ ಕೊಟ್ಟಿದ್ರು. ಸೊ ದಟ್ ಈಸ್ ಅ ಮೇನ್ ರೀಸನ್ ಅದೊಂದು ಟ್ರಿಗರ್ ಆಯ್ತು. ಸರ್ ಒಂದ್ಸಲಿ ವೆಬಿನಾರ್ ಅಲ್ಲೆಲ್ಲ ಮೊನ್ನೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಇಟ್ ಈಸ್ ವೆರಿ ಗುಡ್ ಅಂದ್ಬಿಟ್ಟು. ನನ್ಗೆ ಆಲ್ರೆಡಿ ಐ ವಾಸ್ ಇನ್ ಎ ಪ್ರಾಬ್ಲಮ್, ಲೈಕ್ ಪೆಟ್ರೋಲ್ ಪಂಪ್ ತರಬೇಕು, ಇಡಬೇಕು, ನೀರ್ ಪಂಪ್ ಮಾಡ್ಬೇಕು, ತುಂಬಾ ಕಷ್ಟ ಆಗ್ತಿತ್ತು. ಸೊ ಇವಾಗ ಅದಕ್ಕೋಸ್ಕರ ಸೋಲಾರ್ ಹಾಕ್ಸ್ಬೇಕು ಅಂತ ಡಿಸೈಡ್ ಮಾಡಿ ಎವ್ರಿಥಿಂಗ್ ಹ್ಯಾಪನ್ ಇನ್ ಲಾಸ್ಟ್ 15 days, 10-15 days ಅಲ್ಲಿ ಎವ್ರಿಥಿಂಗ್ ಫೈನಲೈಸ್ಡ್. ಸೊ ಅದರಲ್ಲಿ ವೆಂಡರ್ಸ್ ನೆಲ್ಲ ಹುಡುಕಿದ್ದು ಮಾಡಿದ್ದು, ಪ್ರತಿ ಹೆಜ್ಜೆನಲ್ಲೂ ನಾನು ಸರ್ ಹತ್ರ ಸಜೆಷನ್ಸ್ ಕೇಳ್ತಾನೆ ಇದ್ದೆ. ಸೊ ಫೈನಲಿ ಆಫ್ಟರ್ ಡಿಸ್ಕಸಿಂಗ್ ವಿತ್ ಸರ್, ಮೈ ಎಕ್ಸ್ಪೀರಿಯನ್ಸ್ ವಿತ್ ಅದರ್ ವೆಂಡರ್ಸ್ and everything, I finalized. We discussed with sir and I finalized one vendor. ಸರ್ ಒಂದ್ಸಲಿ ಹೇಳಿದ್ರು, ಕಾರ್ತಿಕ್ ಅಂತ ಒಬ್ರು ಇದಾರೆ, ಅವರು ಸೋಲಾರ್ ಕಂಟ್ರೋಲರ್ ಅಲ್ಲಿ ಸರ್ಗೆ ಹೆಲ್ಪ್ ಮಾಡಿದ್ರು, ಅದು ಎಲ್ಲ ಕೊಟ್ಟಿದ್ರು ಅಂತೆಲ್ಲ. ಅವ್ರ ವೆಬಿನಾರ್ ಮಾಡ್ಬೇಕಾದ್ರೂ ಅವ್ರು ಹೇಳಿದ್ರು. ಸೊ ಇಂದಿರಾ ಎಲೆಕ್ಟ್ರಾನಿಕ್ಸ್, ಇಂದಿರಾ ಸೋಲಾರ್ ಸಿಸ್ಟಮ್ ಅಂತ, ಅಲ್ಲಿ ಅವ್ರನ್ನ ಅಪ್ರೋಚ್ ಆಗ್ಬಿಟ್ಟು ಡಿಸ್ಕಸ್ ಮಾಡಿ. ಸೊ ನಾವು ಸರ್ ನೆಕ್ಸ್ಟ್ ಸ್ಲೈಡ್ಗೆ ತಗೊಳ್ತೀನಿ. ಸೊ ನೆಕ್ಸ್ಟ್ ಸ್ಲೈಡ್ಗೆ ಸೊ ಈ ತರ ಸೋಲಾರ್ ಹಾಕ್ಸ್ಕೊಂಡ್ವಿ. ಈ ಸೋಲಾರ್ದು ಮೇನ್ ಏನಂತಂದ್ರೆ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೋಲಾರ್ ಪ್ಯಾನಲ್, ಸೋಲಾರ್ ಕಂಟ್ರೋಲರ್, ಮೋಟರ್, ಇದ್ ಮೂರುನು ಮೇನ್ ಥಿಂಗ್ಸ್ ಸೋಲಾರ್ ಅಲ್ಲಿ. ಸೊ ಲಾಸ್ಟ್ ವೀಕ್ ಅದೇ ನಾವು ವೆಂಡರ್ ನ ಫೈನಲೈಸ್ ಮಾಡ್ಬಿಟ್ಟು ಒಬ್ರ ಹತ್ರನೇ ಎಲ್ಲಾನು ಮಾಡಿಸ್ಬಿಟ್ರೆ ಒಳ್ಳೇದು ಅಂತ ಅನ್ಕೊಂಡು ನಾವು ವಿ ಡಿಸೈಡೆಡ್ ಅಂಡ್ ಅದನ್ನ ಫೈನಲೈಸ್ ಮಾಡ್ಕೊಂಡು ಲಾಸ್ಟ್ ಥರ್ಸ್ಡೇ ಬಂದು ಅದನ್ನ ಇನ್ಸ್ಟಾಲ್ ಮಾಡಿದ್ರು. ಸೊ ಅವ್ರಿಗೆ ಇದು ಇಟ್ ವಾಸ್ ಜಸ್ಟ್ 6 to 7 hours ವರ್ಕ್ ಆಯ್ತು ಅವ್ರಿಗೆ ಅಷ್ಟೇ. 7 hours ಎಲ್ಲ ರೆಡಿ ಇಟ್ಕೊಂಡು ಬರ್ತಾರ ಅವರು. ಬಂದ್ಬಿಟ್ಟು ಸೋಲಾರ್ದು ಸ್ಟ್ರಕ್ಚರ್ ನ ಸಿಮೆಂಟ್ ಹಾಕ್ಬಿಟ್ಟು ಅದನ್ನ ಕೂಡಿಸ್ಬಿಟ್ಟು, ಅದಾದ್ಮೇಲೆ ನೆಕ್ಸ್ಟ್ ಅದ್ರ ಮೇಲೆ ಪ್ಯಾನಲ್ಸ್ ಇಟ್ಬಿಟ್ಟು ಆ ಪ್ಯಾನಲ್ಸ್ ನೆಲ್ಲ ಕನೆಕ್ಟ್ ಮಾಡಿ ಅದನ್ನ ಕಂಟ್ರೋಲರ್ ಹಾಕಿ, ದೆನ್ ಅಲ್ಲಿಂದ ವೈರ್ ತಗೊಂಡು ಅದನ್ನ ಮೋಟರ್ಗೆ ಇಟ್ಬಿಟ್ಟು ದೇ ಹ್ಯಾವ್ ಡನ್ ಇಟ್. ಸೊ ಈ ನಮ್ದು ಫಾರ್ಮ್ದು ನೀವು ನೋಡ್ದಂಗೆ ಅಲ್ಲಿ ನಮ್ದು 3 ಪಾಂಡ್ ಇದೆ. 3 ಪಾಂಡ್ ಇರೋದ್ರಿಂದ ನಾನು 3 ಸೋಲಾರ್ ಹಾಕ್ಸಕ್ ಆಗಲ್ಲ. ಅದೊಂದು ನನಗೆ ತಲೆಯಲ್ಲಿ ತುಂಬಾ ವರಿ ಆಗ್ತಾ ಇತ್ತು. ಬಟ್ ಆಮೇಲೆ ಅವ್ರ ಜೊತೆ ಎಲ್ಲ ಮಾತಾಡಿದ್ಮೇಲೆ ಅವ್ರೇನಂದ್ರು ಅಂದ್ರೆ, ಒಂದೇ ಪ್ಯಾನಲ್ 2 ಮೋಟಾರ್ ಇಟ್ಬಿಟ್ಟು 2 ಪಾಂಡ್ಗೆ ಹಾಕೋಬಹುದು ಅಂತ ಅವರು ಹೇಳಿದ್ರು. ಒಂದ್ ಪಾಂಡ್ ಇನ್ನೊಂದು ಪಾಂಡ್ ಅರೌಂಡ್ 100 ಫೀಟ್ ಇದೆ ಸುಮಾರು, ಅಂಡ್ 100 ಮೀಟರ್ ವೈರ್ ತಗೊಂಡಿದ್ದು. ಸೊ ಸುಮಾರು ಪಾಂಡ್ 1 ಇಂದ ಪಾಂಡ್ ಎ ಇಂದ ಪಾಂಡ್ ಬಿ ಗೆ ಒಂದು 250 ಫೀಟ್ಸ್ ಇದೆ. ಸೊ ಸೋಲಾರ್ ನ ನಾವು ಕರೆಕ್ಟ್ ಆಗಿ ಸೋಲಾರ್ ಪಾಂಡ್ ಎ ಮುಂದೆ ಸೋಲಾರ್ ಇಟ್ಬಿಟ್ಟು ಸೋಲಾರ್ ಪ್ಯಾನಲ್ ನ ಫಿಕ್ಸ್ ಮಾಡ್ಬಿಟ್ಟು, ಸೋಲಾರ್ ಪ್ಯಾನಲ್ ಇಂದ ಒಂದು ಮೋಟರು
ಪಾಂಡ್ ಎಗೆ ಬಿಟ್ಟು ಪಾಂಡ್ ಎದು 5 HP ಮೋಟರ್ ಹಾಕಿದ್ವಿ ಪಾಂಡ್ ಎ ಒಳಗೆ, ಸಬ್ಮರ್ಸಿಬಲ್ ಮೋಟರ್ ಅದು. ಸೊ ಆ ಪಾಂಡ್ ಎ ಇಂದ ಫುಲ್ ಲ್ಯಾಂಡ್ಗೆ ಅದು ಆಲ್ರೆಡಿ ಪೈಪ್ ಲೈನ್ ಇತ್ತು ನಮ್ದು, ಅದೇ ನಾನು ಹೇಳಿದ್ನಲ್ಲ ಪೆಟ್ರೋಲ್ ಪಂಪ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ವಿ ಅಂತ, ಅದಕ್ಕೆ ಕನೆಕ್ಟ್ ಮಾಡ್ಬಿಟ್ಟು ಸೊ ಪಾಂಡ್ ಎ ಇಂದ ಕಂಪ್ಲೀಟ್ ಎಲ್ಲದಕ್ಕೂ ಪಂಪ್ ಮಾಡೋ ಮಾಡಿದ್ವಿ. ಅಂಡ್ ಈ ಪಾಂಡ್ ಎ ಬಂದು ರೀಸೆಂಟ್ ಆಗಿ ಮಾಡಿಸಿರೋದು, ಪ್ಲಸ್ ಅಲ್ಲಿ ಒಂದ್ ಲೇಕ್ ಫ್ಲೋ ಆಗಿ ನೀರು ಬಂದ್ರೆ ಅದು ಅಲ್ಲಿ ಬರುತ್ತೆ, ಬಟ್ ಯಾವಾಗ್ಲೂ ನೀರು ಇನ್ಫ್ಲೋ ಇರಲ್ಲ ನಮಗೆ. ಬಟ್ ಒಂದ್ ಲೆವೆಲ್ ಅಲ್ಲಿ ಇರತ್ತೆ, ಒಂದು 5 feet ಅಷ್ಟು ಪಾಂಡ್ ಎ ನಲ್ಲಿ ಇರತ್ತೆ ನೀರು. ಬಟ್ ಸೇಫರ್ ಸೈಡ್ ಪಾಂಡ್ ಬಿ ನಲ್ಲಿ ನಾನು ಮೊದ್ಲೇ ಹೇಳಿದ್ನಲ್ಲ, ಒಂದು ತುಂಬಾ ಹಿಂದೆ JCB ಕರೆಸ್ಬಿಟ್ಟು ಅವ್ರು ಮಾಡಿಸಿದ್ರು 20 ವರ್ಷದ ಹಿಂದೆ ಆ ಪಾಂಡ್ ಅಲ್ಲಿ ನೀರು ಚೆನ್ನಾಗಿತ್ತು ಅಂತ. ಅದಕ್ಕೆ ಪಾಂಡ್ ಬಿ ನಲ್ಲಿ ಒಂದು 3 HP ಮೋಟಾರ್ ಕೊಟ್ಬಿಟ್ಟು ಆ 3 HP ಮೋಟಾರ್ ಪಾಂಡ್ ಎಗೆ ಪಂಪ್ ಮಾಡ್ತಾ ಇರ್ಬೇಕು ಸೋಲಾರ್ ಲೈಟ್ ಯೂಸ್ ಮಾಡ್ಕೊಂಡು. So that was a design which we finalized. So just to summarize, we have installed 2 motors. Yeah, ಈ ಪಿಕ್ಚರ್ ಅಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಸೋಲಾರ್ ಪ್ಯಾನೆಲ್ ಬಂದು ಪಾಂಡ್ ಎ ಮುಂದೆ ಇದೆ, ಅಂಡ್ ಪಾಂಡ್ ಎ ಇಂದ ಪಾಂಡ್ ಬಿ ಇಂದ ಒಂದು ಗ್ರೀನ್ ಲೈನ್, ಒಂದು ದಟ್ ಈಸ್ ಮೈ ಮೈನ್ ಲೈನ್. ಸೊ ಆ ಮೈನ್ ಲೈನ್ ಅಲ್ಲಿ ಬಂದ್ಬಿಟ್ಟು ಪಾಂಡ್ ಎಗೆ ಪಂಪ್ ಮಾಡುತ್ತೆ ವಿತ್ ಸೇಮ್ ಸೋಲಾರ್ ಪ್ಯಾನಲ್. ಅಲ್ಲೊಂದು ಸಬ್ಮರ್ಸಿಬಲ್ ಮೋಟರ್ 3 HP ಮೋಟರ್ ಪಾಂಡ್ ಬಿ ನಲ್ಲಿ ಇದೆ, ದಟ್ ಈಸ್ ಮೋಟಾರ್ 2. ಪಾಂಡ್ ಎ ನಲ್ಲಿ ಮೋಟಾರ್ 1 ಇದೆ, ಅದು 5 HP ಸಬ್ಮರ್ಸಿಬಲ್ ಮೋಟರ್. ಎರಡನ್ನೂ ಸೋಲಾರ್ ಪ್ಯಾನಲ್ ಗೆ ಕನೆಕ್ಟ್ ಆಗ್ಬಿಟ್ಟು ಸೊ ಒಂದ್ ಕಡೆ ಅದು ಅವರು ಸ್ವಿಚ್ ಎಲ್ಲ ಕೊಟ್ಟಿದ್ದಾರೆ, ಚೇಂಜ್ ಓವರ್ ಸ್ವಿಚ್ ಅಂತ ಸರ್ ಹೇಳ್ತಾ ಇದ್ರು. ಸೊ ಆ ತರನೇ ಚೇಂಜ್ ಓವರ್ ಸ್ವಿಚ್ ಥ್ರೂ ಇದು ಬಂದು ಪ್ಯಾನಲ್ ಇದು. ಇಲ್ಲಿ ಓಕೆ. ಸೊ ಇದು ಬಂದು ಸ್ಟ್ರಕ್ಚರ್. ಸೊ ಈ ಸ್ಟ್ರಕ್ಚರ್ ನ ಫಸ್ಟ್ ಅವರು ಹಾಕ್ಬಿಟ್ಟು ಸಿಮೆಂಟ್ ಮೋಲ್ಡಿಂಗ್ ಮಾಡ್ಬಿಡ್ತಾರೆ. ಅದು ಈ ತರ ಕೂಡಿಸ್ತಾರೆ. ಅದು ಯಾವಾಗ್ಲೂ ಸೌತ್ ಸೈಡ್ ಗೆ ತಿರ್ಕೊಂಡಿರ್ಬೇಕದು. ಸೊ ಸೌತ್ ಸೈಡ್ ಅಲ್ಲಿ ಪ್ಯಾನಲ್ಸ್ ನ ಅದು ಫೇಸ್ ಆಗ್ತಾ ಇರುತ್ತೆ, ಸೊ ದಟ್ ಸನ್ಲೈಟ್ ಅದಕ್ಕೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಸೊ ಬಂದು 3 feet ಒಳಗೋಗಿದೆ ಸ್ಟ್ರಕ್ಚರ್ದು. ಅದು ಮೇಲ್ಗಡೆ ಈ ಪ್ಯಾನಲ್ಸ್ ಎಲ್ಲ ಅಸೆಂಬಲ್ ಮಾಡಿ ನೆಟ್ಟು ಬೋಲ್ಟ್ ಹಾಕಿ ಟೈಟ್ ಮಾಡ್ಬಿಟ್ಟು ಫಸ್ಟ್ ಇದನ್ನ ರೆಡಿ ಮಾಡ್ಕೊಂತಾರೆ. ಇದಾದ್ಮೇಲೆ ನೆಕ್ಸ್ಟ್ ಅದ್ರ ಮೇಲೆ ಈ ಪ್ಯಾನಲ್ ನ ಕೂಡಿಸ್ಕೊಡ್ತಾರೆ. ಸೊ ಇದು 14 ಪ್ಯಾನಲ್ಸ್ ಇದೆ ಟೋಟಲ್ ಆಗಿ. ಸೊ 7x2 ಮ್ಯಾಟ್ರಿಕ್ಸ್ ಅಲ್ಲಿ ಎರಡು ಲೈನು, ಎರಡು ಪ್ಯಾನಲ್ ಇರುತ್ತೆ ಒಂದು ಲೈನ್ ಅಲ್ಲಿ. ಆತರ 7 ಲೈನ್ ಇದೆ. ಸೊ ಈ ಪ್ಯಾನಲ್ಸ್ ಎಲ್ಲ ಬಂದ್ಬಿಟ್ಟು 410 ವ್ಯಾಟ್ ಪವರ್, 410 ವ್ಯಾಟ್ ಪವರ್ ಇಂಟು 14 ಪ್ಯಾನಲ್ಸ್ ನ ಫಿಕ್ಸ್ ಮಾಡಿದ್ದಾರೆ. ಸೊ ಇದು ಒಂದು 5 HP ಮೋಟರ್ ರನ್ ಮಾಡೋದಷ್ಟಕ್ಕೆ ಕೇಪಬಿಲಿಟಿ ಇದೆ ಈ ಪ್ಯಾನಲ್ಸ್ಗೆ. ಸೊ ಈ ಪ್ಯಾನಲ್ಸ್ ಇಟ್ಟಾದ್ಮೇಲೆ ಪ್ಯಾನಲ್ಸ್ ಕೆಳಗಡೆ ಅವರು ಕಂಟ್ರೋಲರ್ ಆಮೇಲೆ ಅವ್ರದ್ದು ಯೂನಿಟ್ ಹಾಕ್ತಾರೆ, ಕಂಟ್ರೋಲರ್ ಸಿಸ್ಟಮ್ ಸ್ವಿಚ್. ಸೊ ಈ ದೊಡ್ಡ ಇದರಲ್ಲಿ ಸಿಮ್ ಕೂಡ ಹಾಕೋಬಹುದು. ಫಸ್ಟ್ ಒನ್ ಅಲ್ಲಿ ಚಿಕ್ಕದ್ರಲ್ಲಿ ಇಟ್ಸ್ ಎ ಬಾಕ್ಸ್, ಅದನ್ನ ಓಪನ್ ಮಾಡಿ ಚೇಂಜ್ ಓವರ್ ಸ್ವಿಚ್ ಇರುತ್ತೆ, ಅದು ಆನ್ ಆಫ್ ಮಾಡ್ಕೊಂಡ್ರೆ ಅದು ಯಾವ ಮೋಟರ್ ಬೇಕೋ ಆ ಮೋಟರ್ಗೆ ಅದನ್ನ ರನ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಮಾಡೋ ತರ ಇದೆ ಅದು. ಸೊ ಇದು ಒಂದು ಕಂಟ್ರೋಲರ್. ಸರ್ ಯಾವಾಗ್ಲೂ ಹೇಳ್ತಾರೆ ಹಾರ್ಟ್ ಆಫ್ ಸೋಲಾರ್ ಸಿಸ್ಟಮ್ ಇಸ್ ದ ಕಂಟ್ರೋಲರ್ ಅಂತ. ಸೊ ಈ ಕಂಟ್ರೋಲರ್ ಅವರು ಸೋಲಾರ್ ಕೆಳಗಡೆ ಹಾಕಿ ಇನ್ಸ್ಟಾಲ್ ಮಾಡಿದ್ರು. ಅದಾದ್ಮೇಲೆ ನಮ್ಗೆ ಆಪರೇಷನ್ ಈಸಿಯಾಗಿ ಹೇಳ್ಕೊಟ್ಟಿದ್ದಂದ್ರೆ ಇಟ್ಸ್ ಜಸ್ಟ್ ಎ ಸ್ವಿಚ್. ನಮ್ಗೆ ಈ ಸ್ವಿಚ್ ಆನ್ ಆಫ್ ಸ್ವಿಚ್ ಇದೆ ಇಲ್ಲಿ. ಸೊ ರೆಡ್ ಇದ್ರೆ ಆಫ್, ಗ್ರೀನ್ ಇದ್ರೆ ಆನ್, ಆ ತರ ಸಿಂಪಲ್ ಆಗಿ ಅವರು ಹೇಳಿದ್ರು. ಸೊ ಅವರು ನಾವು ಮಾಡ್ಬೇಕಾಗಿರೋದು ಸಿಂಪಲ್ ಆಪರೇಷನ್. ಇವಾಗ ಅದನ್ನ ಆನ್ ಮಾಡಿದ್ರೆ ಸಾಕು, ನೀರು ಯಾವ ಮೋಟರ್ ಇಂದ ಬೇಕೋ ಆ ಮೋಟರ್ ಇಂದ ರನ್ ಆಗಿ ವಾಟರ್ ಹೋಗುತ್ತೆ, ಎಲ್ಲ ಪೈಪ್ ಲೈನ್ ಬರುತ್ತೆ. ಸೊ ಇದು ಈ ಸ್ಲೈಡ್ ಅಲ್ಲಿ ಇದರಲ್ಲಿ ಇದು ಚೇಂಜ್ ಓವರ್ ಸ್ವಿಚ್. ಚೇಂಜ್ ಓವರ್ ಸ್ವಿಚ್ ಕೆಳಗಡೆ ಇದ್ರೆ ಪಾಂಡ್ ಎ ಇಂದ ಹೋಗುತ್ತೆ, ಮೇಲ್ಗಡೆ ಇದ್ರೆ ಪಾಂಡ್ ಬಿ ಇಂದ ಹೋಗುತ್ತೆ. ನಾವು ಅರೇಂಜ್ಮೆಂಟ್ ಮಾಡ್ಕೊಟ್ಟು, ಸೊ ನಾನು ಪಾಂಡ್ ಎ ಇಂದ ಏನಾದ್ರು ಅದನ್ನ ರನ್ ಮಾಡ್ಬೇಕು ಅಂದ್ರೆ ಈ ಚೇಂಜ್ ಓವರ್ ಸ್ವಿಚ್ ಕೆಳಗಡೆ ಇರುತ್ತೆ. ಈ ಚೇಂಜ್ ಓವರ್ ಸ್ವಿಚ್ ಕೆಳಗಡೆ ಬಿಟ್ಬಿಟ್ಟು ಅದೇ ಆನ್ ಆಫ್ ತೋರಿಸುತ್ತಲ್ಲ ಆ ಪ್ರಿವಿಯಸ್ ಸ್ಲೈಡ್ ಅಲ್ಲಿ, ಅದನ್ನ ಆನ್ ಆಫ್ ಮಾಡಿದ್ರೆ ಸಾಕು, ಅದರಿಂದ ಆಪರೇಟ್ ಆಗ್ಬಿಟ್ಟು ನೀರು ಪಂಪ್ ಆಗುತ್ತೆ. ಸೊ ಇಟ್ಸ್ ವೆರಿ ಈಸಿ ಅಂಡ್ ಇಟ್ಸ್ ವೆರಿ ಸಿಂಪಲ್. ಎರಡೇ ಆಪರೇಷನ್ ಅದ್ರದ್ದು. ಒಂದು ಮೇಲಿದ್ರೆ ಆ ಕಡೆ ಇನ್ನೊಂದು ಮೋಟರ್ ಇಂದ ಬರುತ್ತೆ, ಕೆಳಗಿದ್ರೆ ಈ ತರ ಮೋಟರ್ ಇಂದ ಬರುತ್ತೆ. ಅಂಡ್ ಇದು ಬಂದು ಸಿಮ್ ಎಲ್ಲ ಹಾಕೋದಕ್ಕೆ ಒಂದು ಪ್ರಾವಿಷನ್ ಇರುತ್ತೆ.
ಸಿಮ್ ಹಾಕಿ ಅದನ್ನ ಮೊಬೈಲ್ ಅಲ್ಲೆಲ್ಲ ಟ್ರ್ಯಾಕ್ ಮಾಡ್ಬೋದು. ಬಟ್ ಐ ಹವ್ ನಾಟ್ ಗಾನ್ ಟು ದಟ್ ಸ್ಟೇಜ್ ನಾವು. ಇವಾಗ ಇನ್ನ ಲಾಸ್ಟ್ ಫ್ರೈಡೆ ಹೋಗಿದ್ ನಾನು, ಅದನ್ನ ಇನ್ಸ್ಟಾಲ್ ಮಾಡಿಸ್ಕೊಂಡಿದ್ದು. ಇನ್ನ ಹೋಗಿಲ್ಲ ನಾನು ಆಸ್ ಸರ್ ಯಾವಾಗ್ಲೂ ಹೇಳಿದೆ, ವೀಕೆಂಡ್ ಫಾರ್ಮರ್ ತರಾನೆ ಬರೀ ಸ್ಯಾಟರ್ಡೆ ಸಂಡೇ ಮಾತ್ರ ಹೋಗಕ್ಕೆ ಆಗತ್ತಷ್ಟೇ ಅಲ್ಲಿ. ಸೊ ಈ ಸ್ಯಾಟರ್ಡೆ ಸಂಡೇ ಹೋದಾಗ ನಾನೊಂದು ಸಿಮ್ ತಗೊಂಡೋಗಿ ಇಲ್ಲಿ ಸಿಮ್ ಬ್ಲಾಕ್ ಅಲ್ಲಿ ಹಾಕಿ ಅದನ್ನ ಮೊಬೈಲ್ ಇಂದಾನೇ ಆಪರೇಟ್ ಮಾಡ್ಬೋದತ್ತೆ. ಅದನ್ನ ಟ್ರೈ ಮಾಡ್ಬೇಕು. ಸೊ ಇದು ಬಂದು ಇದು ಸಿಮ್ ಬ್ಲಾಕ್ ಇದೆ, ಸಿಮ್ ಎಲ್ಲ ಹಾಕೋದ್ರೆ ಇದು ಕೆಳಗಡೆ ಇರೋ ಕಂಟ್ರೋಲರ್ ಅವಾಗ್ಲೇ ತೋರಿಸ್ದಂಗೆ. ಇದ್ರ ನೆಕ್ಸ್ಟ್ ಬನ್ನಿ. ಕಂಟ್ರೋಲರ್ ಇದೆ, ಅಷ್ಟೇನಾ ಸರ್ ಇದು? ಅಲ್ಲ, ಇದು ಇದಾಯ್ತು. ಯಾ. ಇದು ತೋರಿಸ್ತೀವಿ, ಕಮರ್ಷಿಯಲ್ ಇತ್ತಲ್ಲ ಅದು ತೋರಿಸ್ತೀವಿ. ಶೋರ್ ಸರ್. ಇದು ಜಸ್ಟ್ ಹೈ ಲೆವೆಲ್ ಓವರ್ ವ್ಯೂ ಆಫ್ ದ ಸೋಲಾರ್ ಸಿಸ್ಟಮ್. ಅದು ಈ ತರ ಇರುತ್ತೆ. ಮೇನ್ ಪಾರ್ಟ್ಸ್ ಎಲ್ಲ ಅದರಲ್ಲಿ ಮೇನ್ ಪಾರ್ಟ್ಸ್ ಬಂದು ಸೋಲಾರ್ ಪ್ಯಾನಲ್, ಸೋಲಾರ್ ಪ್ಯಾನಲ್, ಸ್ಟ್ರಕ್ಚರು, ಮೋಟರು, ಆ ತರ. ಈ ಸೋಲಾರ್ ಪ್ಯಾನಲ್ ನಮ್ಗೆ 2 ಕೊಟ್ಟಿದ್ರು ಅವರು ಫಸ್ಟ್ ಸ್ಟಾರ್ಟಿಂಗ್. ಇದು ಬಂದು ಇವಾಗ ಆಸ್ ಇಟ್ ಈಸ್ ಇವಾಗ ನಾವು ಮಾಡಿರೋದಿದು. ನಮ್ಗೆ ಟೋಟಲ್ ಖರ್ಚಾಗಿದ್ದು 2,56,000 rupees ಖರ್ಚಾಯ್ತದು. ಇಟ್ ವಾಸ್ ಬಿಟ್ ಎಕ್ಸ್ಪೆನ್ಸಿವ್, ಬಟ್ ಅದೊಂಥರ ನನಗೆ ನೀಡ್ ಆಗಿ ಹೋಗಿತ್ತು. ಸೊ ಅರ್ಜೆಂಟ್ ಆಗಿ ಬೇಕಾಗಿತ್ತು. ಪೆಟ್ರೋಲ್ ತಗೊಂಡ್ಬಂದು ಹಾಕಿ ಮಾಡಿ ತುಂಬಾ ಕಷ್ಟ ಆಗ್ತಿತ್ತು. ಮೋಟರ್ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಇದು ತುಂಬಾ ಕಡೆ ವಿಚಾರಿಸ್ದೆ ನಾನು. 2 ಮೋಟರ್ ಸೇರಿಸಿ ಅಷ್ಟು ಖರ್ಚಾಗಿದೆ. ಅದು 2,56,000. ಸೊ ಟೋಟಲ್ ಎಲ್ಲ ಸೇರಿಸಿ A to Z ಇದೆ ಇದರಲ್ಲಿ, ಈ ಕಾಸ್ಟ್ ಎಲ್ಲ. ಇದ್ರಲ್ಲಿ ಮೇನ್ ಕಾಸ್ಟ್ ಬಂದಿರೋದು ಸೋಲಾರ್ ಪ್ಯಾನಲ್ ದೇನೆ. ಈ ಸೋಲಾರ್ ಪ್ಯಾನಲ್ ಬಂದು 410 ವ್ಯಾಟ್ ಪವರ್ದು ಸೋಲಾರ್ ಪ್ಯಾನಲ್ ಅದು. ಅದರಲ್ಲಿ ಅದೇ 14 ನಂಬರ್ಸ್ ಇದೆ, 14 ಪ್ಯಾನಲ್ಸ್ ಹಾಕಿದ್ದಾರೆ. ಅದು 49.6 ವೋಲ್ಟ್ಸ್ ಈ ತರ ಎಲ್ಲ ಇದೆ. ಡೈಮೆನ್ಷನ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಇದೆ. ಈ ಸೋಲಾರ್ ಪ್ಯಾನಲ್ದು ಒಂದ್ ಖರ್ಚಾದ್ರೆ, ನೆಕ್ಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ಇಸ್ ದ ಕಂಟ್ರೋಲರ್. ಅದೇ ಸೋಲಾರ್ ಪ್ಯಾನಲ್ ಕೆಳಗಡೆ ಇತ್ತಲ್ಲ VFT ಕಂಟ್ರೋಲರ್, ಅದ್ರದ್ದು ನೆಕ್ಸ್ಟ್ 7.5 HP ವರ್ಗೂ ಅದು ಸಪೋರ್ಟ್ ಮಾಡತ್ತದು. ಸೊ VFT ಕಂಟ್ರೋಲರ್ ಇದು. ಸೊ ಇದು ನೆಕ್ಸ್ಟ್ ಐಟಮ್ ಇದು. ಅದಾದ್ಮೇಲೆ ಮೋಟರ್. ಈ ಮೋಟರ್ ಅಲ್ಲಿ ನಮ್ದು 2 ಮೋಟರ್ ಇಟ್ಕೊಂಡಿದ್ವಿ ನಾವು. 5 HP ಸಬ್ಮರ್ಸಿಬಲ್ ಮೋಟರ್ ಒಂದು ಪಾಂಡ್ ಎಗೆ, ಇನ್ನೊಂದು 3 HP ಸಬ್ಮರ್ಸಿಬಲ್ ಮೋಟರ್ ಪಾಂಡ್ ಬಿ ಗೆ. ಸೊ 2 ಮೋಟರ್ನ ಕಾಸ್ಟ್ ಅದು. ಅದೆರಡು ಮೇನ್ ಐಟಮ್. ನೆಕ್ಸ್ಟ್ ಮೇನ್ ಐಟಮ್ ಅದಾದ್ಮೇಲೆ ಈ ಮೌಂಟಿಂಗ್ ಸ್ಟ್ರಕ್ಚರ್ ಇಸ್ ಅನದರ್ ಬಿಗ್ ಟಿಕೆಟ್ ಅಲ್ಲಿ. ಅದನ್ನು ಸುಮಾರು ಪ್ಯಾನಲ್ ನೆಲ್ಲ ಕೂಡ್ಸೋದಕ್ಕೆ ಸುಮಾರು 25,000 ಅಷ್ಟು ಅದಕ್ಕೆ ಖರ್ಚಾಯ್ತು. ಅದಾದ್ಮೇಲೆ ಅರ್ಥಿಂಗು, ಆಮೇಲೆ ಲೈಟ್ನಿಂಗ್ ಅರಿಸ್ಟರು ಅದೆಲ್ಲ ಅವರೇ ಕೊಟ್ಟಿದ್ರು. ಸೊ ಇಷ್ಟು ಅವರು ನಮ್ಗೆ ಏನ್ ಹೇಳಿದ್ರು ಅಂದ್ರೆ 1,91,000 is the cost for the solar panel and controller and one pump 5 HP pump. ಆಮೇಲೆ ಅರ್ಥಿಂಗ್ ಯೂನಿಟ್, ಇನ್ಸ್ಟಾಲೇಷನ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇಷ್ಟಕ್ಕೆ ಅವರು 1,91,000 ತಗೊಂಡಿದ್ದಾರೆ ಅಷ್ಟಕ್ಕೆ. ಅದ್ರ ಮೇಲೆ ಬಂದಿರೋದು ಅನದರ್ ಮೋಟರ್ನ ನಾವು ಇನ್ಸ್ಟಾಲ್ ಮಾಡೋದು. ಮೋಟರ್ 2 ಕಾಸ್ಟ್ ಆಡ್ ಆಗಿದೆ, ಅದೊಂದು ಅರೌಂಡ್ 20,000 ಖರ್ಚಾಗಿದೆ. ಅದ್ರ ಮೇಲೆ ಮೌಂಟಿಂಗ್ ಸ್ಟ್ರಕ್ಚರ್ 25,000 ಖರ್ಚಾಯ್ತು. ಪ್ಲಸ್ HDP ಪೈಪ್ಗೆ ನಾವು 2 ಕೃಷಿ ಹೊಂಡಕ್ಕೂ ನಾವು ಪೈಪ್ ಹಾಕೊಂಡಿದ್ದಾಯ್ತು. 15 feet ಅಷ್ಟು ಲೆಂತ್ ಇರೋ ಪೈಪ್ ನ ಹಾಕೊಂಡು ಅದ್ರದ್ದು ಎಂಡ್ ಫಿಟ್ಟಿಂಗ್ಸ್ ಎಲ್ಲ ಹಾಕಿ ಅದಕ್ಕೊಂದು ಸುಮಾರು 5,000 rupees ಖರ್ಚಾಯ್ತು. ಆಮೇಲೆ ಮೇನ್ ಥಿಂಗ್ ವೈರ್ ಇವಾಗ ಸ್ವಲ್ಪ ಕಾಸ್ಟ್ಲಿ ಇದೆ. ಸ್ವಲ್ಪ ವೈರ್ 100 ಮೀಟರ್ ವೈರ್ ಬೇಕಾಗಿತ್ತು ನಮಗೆ. 2.5 square mm 3 core ವೈರ್. ಅದರದ್ದು 15,000 ಫಿನಾಲೆಕ್ಸ್ ವೈರ್ ಆಗಿದೆ. ಸೊ ಟೋಟಲ್ ಕಾಸ್ಟ್ ಬಂದು 2,56,000 ವರ್ಗೂ ಕಂಪ್ಲೀಟ್ ಆಗಿ ಆಗಿದೆ. ಸೊ ಇನ್ನ ನಾವು ಇದಕ್ಕೆ ನಾವು ಪೂರ್ತಿ ನೆಕ್ಸ್ಟ್ ಈ ವೀಕೆಂಡ್ ಹೋಗದ್ಮೇಲೆ ಐ ವಿಲ್ ಶೇರ್ ಮೈ ಎಕ್ಸ್ಪೀರಿಯನ್ಸ್. ಅದು ಪಾಂಡ್ ಬಿ ಇಂದ ಪಾಂಡ್ ಎಗೆ ಯಾವ ತರ ನೀರ್ ಬರ್ತಾ ಇದೆ ಹಿಂಗೆ ಅಂತೆಲ್ಲ ಇಫ್ ಪಾಸಿಬಲ್ ವಿಡಿಯೋಸ್ ಎಲ್ಲ ತಗೊಂಡು ಬರ್ತೀನಿ. ಸೊ ಆಸ್ ಆಫ್ ನೌ ದಿಸ್ ಇಸ್ ಮೈ ಕರೆಂಟ್ ಸ್ಟೇಟಸ್. ಇದರಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ ಇದೀವಿ. ಸೊ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಸೊ ಬಟ್ ಒಂದು ನನಗೆ ಟಫ್ ಅನ್ಸಿದ್ದು ಅಂತಂದ್ರೆ, ವಿ ವಾಂಟೆಡ್ ಟು ರಿಸ್ಟ್ರಿಕ್ಟ್ ದ ಎಕ್ಸ್ಪೆನ್ಸಸ್ ಅಪ್ ಟು 1 lakh
1 lakh 80 ಸರ್ ಅದೇ ಹೇಳ್ತಾ ಇದ್ರು, ನಮ್ದು ಖರ್ಚಿಗೆ ಎಲ್ಲ ಜಾಸ್ತಿ ಮಾಡಕ್ ಹೋಗ್ಬಾರ್ದು, 1 lakh 80ಗೆ ರಿಸ್ಟ್ರಿಕ್ಟ್ ಮಾಡ್ಕೋಬೇಕು ಅಂದ್ಬಿಟ್ಟು ಒನ್ ಮೋಟರ್ ಇಟ್ಕೊಂಡು ವಿ ಶುಡ್ ರಿಸ್ಟ್ರಿಕ್ಟ್ ಅಪ್ ಟು 1 lakh 80,000 ಅಂತ ಸರ್ ಬಾಲ್ ಪಾರ್ಕ್ ಕೊಡ್ತಾ ಇದ್ರು. ಬಟ್ ಇಟ್ ಕ್ರಾಸ್ ದಟ್. ನಾವು ತುಂಬಾ ಕಡೆ ಎಲ್ಲ ವಿಚಾರಿಸಿದ್ವಿ, ಕೆಲವೊಂದು ವೆಂಡರ್ಗಳು ಎಲ್ಲ ವೆಂಡರ್ಸ್ ಫೋನ್ ಮಾಡಿ ಅವ್ರದ್ದೆಲ್ಲ ಕೊಟೇಶನ್ ತಗೊಂಡು ಕಂಪ್ಲೀಟ್ ಎಲ್ಲ ಅನಾಲಿಸಿಸ್ ಮಾಡಿದ್ಮೇಲೆ ಎಲ್ರು ಮಿನಿಮಮ್ 2.5 lakhs ಫಾರ್ 5 HP ಮೋಟರ್ ಅಂತಾನೆ ಎಲ್ರು ಕೊಡ್ತಾ ಇದ್ರು. ಆಮೇಲೆ ಇವರು ಅದೇ 2.5 lakhsಗೆ ನಮ್ಗೆ 2 ಮೋಟ್ರು ಬಂದ್ಬಿಡುತ್ತೆ ಅಂದ್ಬಿಟ್ಟು ಫೈನಲಿ ಇವ್ರ ಹತ್ರ ನಾವು ಲಾಸ್ಟ್ ಥರ್ಸ್ಡೇ ಇನ್ಸ್ಟಾಲ್ ಮಾಡಿಸಿದ್ವಿ. ಸೊ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಸರ್ ಯು ವಾಂಟ್ ಟು ಆಡ್ ಸಮಥಿಂಗ್ ಸರ್ ಫಾರ್ ದಿಸ್? ಇಟ್ಸ್ ಓಕೆ. ಇಲ್ಲ ನೋಡೋಣ, ಅವ್ರದ್ದು ಪ್ರಶ್ನೆಗಳು ಕೇಳಿ ಫೀಡ್ಬ್ಯಾಕ್ ತಗೊಳ್ಳೋಣ, ನೀವು ಆನ್ಸರ್ ಮಾಡೋರಂತೆ. ನಮಸ್ಕಾರ ಗೋಪಾಲ್ ಕೃಷ್ಣ ಅವರೇ, ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ಒಂಥರ ಸಸ್ಟೈನಬಿಲಿಟಿ ಈಸ್ ಇನ್ ಆಕ್ಷನ್. ಓಕೆ, ನೀವು ಒಂದು ಬೋರ್ ಇಲ್ದಾನೆ 2 ನ್ಯಾಚುರಲ್ ಸೋರ್ಸಸ್ ಆಫ್ ವಾಟರ್ ಯೂಸ್ ಮಾಡ್ಕೊಂಡು ನ್ಯಾಚುರಲ್ ಎಲೆಕ್ಟ್ರಿಸಿಟಿ ಸನ್ ಇಂದ ಜನರೇಟ್ ಮಾಡಿ, ಇಟ್ಸ್ ಎ ಮಾಡರ್ನ್ ಫಾರ್ಮ್. ಒಂದು ನನಗೆ ನಿಮ್ ಪ್ರೆಸೆಂಟೇಶನ್ ನೋಡಿದ ತಕ್ಷಣ ಮಾಡರ್ನ್ ಏಕಲವ್ಯ ಇನ್ ಅಗ್ರಿಕಲ್ಚರ್ ಅಂತ ಟಾಪ್ ಆಫ್ ದ ಮೈಂಡ್ ಐ ಗಾಟ್ ದಟ್. ಒಂಥರ ಕೇಳಿ 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 ವಿತೌಟ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಜಸ್ಟ್ ಲುಕಿಂಗ್ ಇಟ್ ಬೇರೆ ಅವ್ರ ಇನ್ಪುಟ್ಸ್ ತಗೊಂಡು ಮಾಡಿರೋದು ರಿಯಲ್ ಗುಡ್ ಥಿಂಗ್. ನಂಗೆ 2 ಟೆಕ್ನಿಕಲ್ ಕ್ವಶನ್ ಇದೆ. ನಿಮ್ದು ಒಂದು ಮೋಟ್ರು 5 kW ಇದೆ, ಇನ್ನೊಂದು 3 kW ಇದೆ. ಬಟ್ VFT you have gone for 7.5 kW. Any reason behind this? ಇದು ನಾನು ಹೇಳ್ತೀನಿ ಪ್ರದೀಪ್ ಸರ್. ನಾನು ಕಾರ್ತಿಕ್ ಅವ್ರ ಹತ್ರ ಮಾತಾಡಿದೆ ಇಂದಿರಾ ಎನರ್ಜಿ. ಇನ್ಫ್ಯಾಕ್ಟ್ ನಮ್ಮನೆ ತೋಟಕ್ಕೂ ಅವರು ಇದೇ ಕಂಟ್ರೋಲರ್ ಕೊಟ್ಟಿದ್ದಾರೆ 7.5 HP. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅವರ ಡಿಸೈನ್ ಅಲ್ಲಿ ಲೋ ಇಂಪಿಡೆನ್ಸ್ ಸ್ವಿಚ್ ಚೇಂಜ್ ಓವರ್. ಈಗ ಗೋಪಾಲಕೃಷ್ಣ ಸರ್ ಅವ್ರಿಗೂ 2 ಮೋಟ್ರು ಪಾಂಡ್ ಎ ಪಾಂಡ್ ಬಿ ಸೆಲೆಕ್ಟ್ ಮಾಡ್ಬೇಕಲ್ವಾ, ಅದಕ್ಕೆ ದೇ ಹ್ಯಾವ್ ಟು ಗೋ ಫಾರ್ ಎ ಲೋ ಇಂಪಿಡೆನ್ಸ್ ಚೇಂಜ್ ಓವರ್ ಸ್ವಿಚ್. ಲೋ ಇಂಪಿಡೆನ್ಸ್ ಚೇಂಜ್ ಓವರ್ ಸ್ವಿಚ್ ಅನ್ನು ಅವರು ಈ ಕಂಟ್ರೋಲರ್ ಇಂದ ಶುರು ಮಾಡಿದ್ದಾರೆ ಅವ್ರ ಫ್ಯಾಮಿಲಿ ಆಫ್ ಪ್ರಾಡಕ್ಟ್ಸ್ ಅಲ್ಲಿ. ಅವ್ರದ್ದು ಡಿಸೈನ್ ರಿಕ್ವೈರ್ಮೆಂಟ್ಸ್ ಅವರದ್ದು. ಅಂದ್ರೆ ಇದಕ್ಕಿಂತ ಕಡಿಮೆ 5 HP ಕಂಟ್ರೋಲರ್ ಇದೆ ಅವ್ರ ಹತ್ರ. ಅದರಲ್ಲಿ ದೇ ಹ್ಯಾವ್ ನಾಟ್ ಮೇಡ್ ಎ ಪ್ರೊವಿಷನ್ ಫಾರ್ ಎ ಲೋ ಇಂಪಿಡೆನ್ಸ್ ಚೇಂಜ್ ಓವರ್ ಸ್ವಿಚ್. ಅದು ನನಗೆ ಅವ್ರು ಕೊಟ್ಟಿದ್ದ ಮಾಹಿತಿ. ನಮ್ಮನೇಲಿ ಇದೆ ನಮ್ಮನೆ ತೋಟದಲ್ಲಿ 7.5 HP ಇದೆ. ಓಕೆ, ಆಮೇಲೆ ಸೆಕೆಂಡ್ ಕ್ವಶನ್, ನಿಮ್ದು ವೋಲ್ಟೇಜ್ ಪರ್ ಪ್ಯಾನಲ್ 49 volts ಅಂಡ್ 8 ampere ಕರೆಂಟ್ ಅಂತ ಅಬ್ಸರ್ವ್ ಮಾಡಿದೆ. ಸರ್ ಮಂಜುನಾಥ್, ನಿಮ್ದು ಡಿಫ್ರೆಂಟ್ ಇತ್ತಲ್ವಾ? ಹೌದು, ಇದು ವಾರಿ ಎನರ್ಜೀಸ್ ಅವ್ರ ಪ್ಯಾನಲ್ ಅಲ್ಲ ಇದು. ಇವರು VFD ವೆಂಡರ್ ಬಂದು ಇಂದಿರಾ ಎನರ್ಜೀಸ್ ಅವ್ರದ್ದೇ ಬ್ರ್ಯಾಂಡು, ಅಥವಾ ನಾನು ಹೇಳ್ದಂಗೆ ವಿಂಚಿ ಕಂಟ್ರೋಲರ್ನು ಯೂಸ್ ಮಾಡ್ತಾರೆ, ಅಥವಾ ಅವ್ರದ್ದೇ ಕಂಟ್ರೋಲರ್ ಮಾಡ್ತಾರೆ. ಇಂದಿರಾ ಎನರ್ಜೀಸ್ ಅವರು ನೌ ದೇ ಹ್ಯಾವ್ ಇಂಟಿಗ್ರೇಟೆಡ್ ವಿತ್ ಸಮ್ ಅದರ್ ವೆಂಡರ್ಸ್ ಪ್ಯಾನಲ್, ಆಬ್ವಿಯಸ್ಲಿ ಥರ್ಡ್ ಪಾರ್ಟಿ ಮೋಟರ್. Not from Indira Energy, ಇದು ವಾರಿ ಎನರ್ಜೀಸ್, it is from a third party, another manufacturer. Gopal Krishna, can you remember the make of that? Grow Power sir, ಅದರ ಹೆಸರು Grow Power ಅಂತ. Grow Power. ಪ್ಯಾನಲ್ ಬಂದು Grow Power, ಮೋಟರ್ ಬಂದು ಕಾರ್ಗೋ ಮೋಟರ್, ಕಂಟ್ರೋಲರ್ ಬಂದು ಇಂದಿರಾ ಎನರ್ಜಿದೆ ಕಂಟ್ರೋಲರ್. ಸೊ ಮೂರುನು ಅವರೇ ಸಜೆಸ್ಟ್ ಮಾಡಿದ್ರು. ಸೊ ಅವ್ರದ್ದು ಪಾಯಿಂಟ್ ಏನಂದ್ರೆ ಕಡಿಮೆ ವೋಲ್ಟೇಜ್ ಇದ್ರು ಆ ಮೋಟರ್ ರನ್ ಆಗುತ್ತೆ ಅನ್ನೋ ರೀಸನ್ ಗೆ ಅವರು ಕಾರ್ಗೋ ಮೋಟರ್ನ ಆ ವೋಲ್ಟೇಜ್ಗೆ ಅವ್ರ ಕಂಟ್ರೋಲರ್ಗೆ ಸಪೋರ್ಟ್ ಮಾಡುವಂತ ಡಿಸೈನ್ ಇಟ್ಟು ಅವರು ಕಾರ್ತಿಕ್ ಅವರು. ಇದು ಕಾರ್ಗೋ ಮೋಟರ್ಸ್ ಲೋಕಲ್ ಕಂಪನಿನ ಅಥವಾ ಗುಜರಾತ್ ಬೇಸ್ಡ್? ಓಕೆ, ಅಂಡ್ ಇದು ಎಸಿ ಮೋಟರ್ಸ್ ಅಲ್ವಾ? 3 phase AC ಮೋಟರ್. 3 phase AC ಮೋಟರ್ಸ್. ಹೌದು. ಓಕೆ, ಥ್ಯಾಂಕ್ ಯು. ನನ್ಗೆ ಎಷ್ಟೊಂದು ಗ್ಯಾಪ್ಸ್ ಇತ್ತು. ಮಂಜುನಾಥ್, ನಾನು ಕಾರ್ತಿಕ್ ಹತ್ರ ಐ ಆಮ್ ಇನ್ ಟಚ್ ವಿತ್ ಹಿಮ್. ಅವ್ರು ಹೇಳಿದ್ರು ಈ ವಾರ ನಾನು ಮಂಜುನಾಥ್ ತೋಟಕ್ಕೆ ಹೋಗ್ತಾ ಇದ್ದೀನಿ, ಸೊ ಬರೋದಕ್ಕಾಗಲ್ಲ, ಅವ್ರದ್ದು ಸಾಲ್ವ್ ಮಾಡ್ಬಿಟ್ಟು ನಿಮ್ ತಗೊಂತೀನಿ ಅಂತ ಹೇಳಿದ್ರು. ಖಂಡಿತ, ಐ ಆಮ್ ಆಲ್ಸೋ ಎಕ್ಸ್ಪೆಕ್ಟಿಂಗ್ ಹಿಮ್. ಈ ವಾರದಲ್ಲಿ ಆಗುತ್ತೆ ಮೋಸ್ಟ್ಲಿ. ನಮಸ್ಕಾರ ಗೋಪಾಲ್ ಕೃಷ್ಣ ಅವರೇ. ನಮಸ್ಕಾರ ಸರ್. ನಂದೊಂದು ಕ್ವಶನ್ ಇದೆ. ನಾನು ದಯಾನಂದ್ ಇಲ್ಲಿ. ಓಕೆ ಸರ್. ಇವಾಗ ನೀವು ಅಷ್ಟೊಂದು 3 ಪಾಯಿಂಟ್ ಮಾಡಿದಿರಲ್ಲ, ಹೌದು ಸರ್.
ನಿಮ್ದು ಲ್ಯಾಂಡ್ ಒಂದೇ ಲೆವೆಲ್ ಇದೆಯಾ ಅಥವಾ ಡಿಫ್ರೆನ್ಸ್ ಇನ್ ಲೆವೆಲ್ ಇದೆಯಾ ಹೇಗೆ? ಲೆವೆಲ್ ಸ್ವಲ್ಪ ಸ್ಲೋಪ್ ನಾರ್ತ್ ಟು ಸೌತ್ ಇದೆ ಸರ್. ಪಾಂಡ್ 1 ಇಂದ ಪಾಂಡ್ 3ಗೆ ನೀರ್ ಹರ್ಕೊಂಡು ಹೋಗೋಂಗೆ 3 ಕಾಲುವೆಗಳು ಮಾಡ್ಸಿದ್ದೀನಿ ಸರ್. 3 ಟ್ರೆಂಚಸ್ ಇದೆ ನಮ್ಮ ಲ್ಯಾಂಡ್ ಅಲ್ಲಿ. ನೀರು ಯಾವಾಗ್ಲೂ ಪಾಂಡ್ 1 ಟು ಪಾಂಡ್ 3 ಹರ್ಕೊಂಡು ಹೋಗುತ್ತೆ. ಸೊ 3 ಟ್ರೆಂಚಸ್ ಇದೆ. ಒಂದು ಪಾಂಡ್ 2 ಕಡೆ ಒಂದು ಹೋಗುತ್ತೆ ಟ್ರೆಂಚ್, ಅಲ್ಲಿಗೆ ಬರುತ್ತೆ. ಎಲ್ಲಾನು ಪಾಂಡ್ 3ಗೆ ಬರುತ್ತೆ. ಎಲ್ಲ ಬಂದ್ಬಿಟ್ಟು ಹಂಗೆ ಮುಂದೆ ಹೋಗುತ್ತೆ ಸರ್. ಓಕೆ, ಈಗ ನಂದು ಸೆಕೆಂಡ್ ಕ್ವಶನ್, ಇವಾಗ ಡಿಫ್ರೆನ್ಸ್ ಇನ್ ಲೆವೆಲ್ ಇರ್ಬೇಕಾದ್ರೆ, ಐ ಮೀನ್ ನ್ಯಾಚುರಲ್ ಸ್ಲೋಪ್ ಇರ್ಬೇಕಾದ್ರೆ, ಈ ಪಂಪ್ ನ ಪಾಯಿಂಟ್ 3ಗೆ ಹಾಕಿ ಒಂದೇ ಪಂಪ್ ಅಲ್ಲಿಂದ ಫೀಡ್ ಮಾಡಕ್ ಆಗ್ತಿರ್ಲಿಲ್ವಾ ಅಂತ, ಸೊ ದಟ್ ಯುವರ್ ಕಾಸ್ಟ್ ವುಡ್ ಹ್ಯಾವ್ ಕಮ್ ಡೌನ್. ಕರೆಕ್ಟ್ ಸರ್. ಬಟ್ ಪಾಂಡ್ 3 ಡೈಮೆನ್ಷನ್ ಬರೀ ಸ್ವಲ್ಪ ಕಡಿಮೆ ಇತ್ತು ಸರ್. 33 ಫೀಟ್ ಬೈ 40 ಫೀಟ್ ಅದು. ಅಂಡ್ ಪಾಂಡ್ 3ಗೆ ನೀರು ಬರೋದು ಸರ್ ಡೆಪ್ತ್ ಎಷ್ಟು? ಡೆಪ್ತ್ 10 ಫೀಟ್ ಅಷ್ಟೇ ಸರ್. 33 by 40. 33 by 48, 10 feet depth. ಒಂದು ನಿಮಿಷ. ಸಿವಿಲ್ ಇಂಜಿನಿಯರ್ ಇವಾಗ ಕ್ಯೂಬಿಕ್ ಫೀಟ್ ಮಾಡಿ ಲೀಟರ್ಸ್ ಹೇಳ್ಬಿಡ್ತಾರೆ. ಸರ್ ಸುಮಾರು 4,43,000 ನಿಮ್ ಕೆಪಾಸಿಟಿ. ಹೌದು ಸರ್. ಸೊ ದಟ್ ವುಡ್ ಬಿ ಸಫಿಶಿಯಂಟ್. ಅಲ್ಲಿ ನೀರು ಒಂದು ಇಷ್ಟೆಲ್ಲ ಸರ್ಕಸ್ ಮಾಡೋದ್ ಬದಲು ನೀವು ಪಾಂಡ್ ಎ ಇಂದ ಪಾಂಡ್ ಬಿ ಇಂದ ಪಾಂಡ್ 3ಗೆ ಫೀಡ್ ಮಾಡ್ಬಿಟ್ಟು, ಐ ಮೀನ್ ನ್ಯಾಚುರಲ್ ಸ್ಲೋಪ್ ಅಲ್ಲಿ ಅದನ್ನ ಕೂಡ ಯೂಸ್ಡ್ ಇಟ್ ಸೈಫನ್ ತರ ಮಾಡ್ಬೋದಿತ್ತು. ಸೊ ಇಟ್ ವುಡ್ ಕಾಸ್ಟ್ ಕಮ್ಮಿ ಆಗಿರೋದು ಇನ್ನೊಂದು ಅದೊಂದು. ಎರಡನೇದು ಏನೋ ಕೇಳ್ಬೇಕಂತಿದ್ದೆ ನಾನು. ನಾನು ನಿಮ್ಮ ಇದು ಬಿಲ್ ಆಫ್ ಕ್ವಾಂಟಿಟೀಸ್ ನೋಡ್ತಾ ಇದ್ದೆ, ಅದರಲ್ಲಿ ಆ ಸ್ಟ್ರಕ್ಚರ್ಸ್ ಫಿಟ್ ಮಾಡಕ್ಕೆ 25,000 ಹಾಕಿದ ನಾನು. ಬಟ್ ನನ್ನ ಪ್ರಕಾರ when he is providing a structure, I mean unit, that is his job alwa. This is including then why should he charge 25,000 more anta? It is not installation sir, it is the hardware cost also. That whatever that ಅಲ್ಲ ಇರ್ಬೋದು, ಬಟ್ 25,000 ಎಲ್ಲ ಆಗಲ್ಲ ಅಷ್ಟು. ನನ್ನ ಪ್ರಕಾರ 25,000 ಆಗಲ್ಲ. ಐ ಮೀನ್ ದಟ್ ಫೀಲ್ಡ್ ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ ಸರ್. ತುಂಬಾ ಅದು ಇದು ಕೂಡ ಸೇಡ್ ಅಲ್ಲಿ ಅವನ ಹತ್ರ ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಸೇಡ್ಸ್ ಅಂತ ಒಂದು ಜಾಬ್ ಅಂತ ಕೊಟ್ಮೇಲೆ ದಟ್ ಇಸ್ ಹಿಸ್ ಜಾಬ್. ಅವ್ನ್ ಫಿಟ್ ಮಾಡೋದು ಅವನ್ ಕೆಲಸ. ಇಲ್ಲ ಸಪ್ಲೈ ಬರೇ ಸಪ್ಲೈ ಅಂತ ಕೊಟ್ಟಿದ್ರೆ ನಾವು ಐ ಅಗ್ರಿ 1,91,000 ಏನೋ ವಾಟ್ ಎವರ್ ಇಟ್ ಇಸ್. ಬಟ್ ಅವನೇ ಮಾಡೋದಿಲ್ಲ. ದಯಾನಂದ್ ಸರ್ ಸಾರಿ, ಈ 191 ಕೊಟೇಶನ್ ಏನು ಬಂತಲ್ಲ, ಇದರಲ್ಲಿ ನಾವು ಮೌಂಟಿಂಗ್ ಸ್ಟ್ರಕ್ಚರ್ ಬೇಡ ಕಣಪ್ಪ, ಪ್ಯಾನಲ್ಸು, ಕಂಟ್ರೋಲರು, ಮೋಟರು ಅಷ್ಟಕ್ಕೆ ಮಾತ್ರ ಕೊಡಪ್ಪ ಅಂತಲೇ ತಗೊಂಡಿದ್ವಿ ಈ ಪ್ರೈಸು. ಆಮೇಲೆ ನಮ್ಮ ಐಡಿಯಾ ಇದ್ದಿದ್ದು ಮೌಂಟಿಂಗ್ ಸ್ಟ್ರಕ್ಚರ್ನ ಔಟ್ಸ್ ಬೇರೆ ಕಡೆ ತಗೋಬೋದಾ ಅನ್ನೋದು ಒಂದು ಆಲೋಚನೆ ಇತ್ತು. ಅದು 18,000 ರಿಂದ 20,000 ರೂಪಾಯಿ ತನಕ ಬಂತು ಆ ಕೊಟೇಶನ್ ರೆಫರೆನ್ಸ್ಗಳೂ. ಆಮೇಲೆ ಅವರು ಅದಕ್ಕೆ ಕೊನೆಗೆ ಈ ಪ್ರೈಸ್ಗೆ ಅವ್ರಿಗೆ ಸಪ್ಲೈ ಮಾಡೋಕ್ಕೆ ಹೇಳಿತ್ತು. ಇದು ಆ್ಯಡ್ ಆನ್. ಇದು ಈ ಪ್ರೈಸಲ್ಲಿ ಹಾರ್ಡ್ವೇರ್ ಈ ಮೌಂಟಿಂಗ್ ಸ್ಟ್ರಕ್ಚರ್ ಇರಲಿಲ್ಲ. ನನ್ನ ತಲೆಗೆ ಬಂದಿದ್ದು ಅದು. ಐ ಥಾಟ್ ಖಂಡಿತ ಒಂದ್ ಜಾಬ್ ಅಂತ ಕೊಟ್ಟಿದ್ದೀರಾ, ದಟ್ ವುಡ್ ಹ್ಯಾವ್ ಬೀನ್ ಕಾಸ್ಟ್ ಮೋರ್ ಅನ್ಸ್ತು ನನಗೆ. ಬಟ್ ಇದು ಕೂಡ ನ್ಯಾಚುರಲ್ ಸ್ಲೋಪ್ ಯೂಸ್ ಮಾಡ್ಕೊಂಡು ಸ್ವಲ್ಪ ಟ್ರೆಂಚ್ ಡೀಪ್ ಆಗಿ ಹೊಡೆದು ನೀರು ಬರೋ ಮಾಡ್ಕೊಂಡ್ಬಿಟ್ಟು ಒಳಗಡೆ ಪೈಪ್ ಹಾಕ್ಬಿಟ್ಟಿದ್ರು ಆಗಿರೋದು. ಯಾಕಂದ್ರೆ ಟ್ರೆಂಚ್ ಮುಚ್ಚೋಗುತ್ತೆ, ಅದು ಪೆರಿನಿಯಲ್ ಜಾಬ್ ಆಗ್ಬಿಡುತ್ತೆ, ತಿರ್ಗಾ ತೆಗೆದು ತಿರ್ಗಾ ಮಾಡೋದು ಅಂತ. ಒಳಗೆ ಕೆಳಗಡೆ PVC ಪೈಪ್ ಏನಾರು ಹಾಕ್ಬಿಟ್ಟಿದ್ರೆ, ಇವಾಗ ಮಂಜುನಾಥ್ ಅವ್ರ ಹೊಳೆಯಿಂದ ಹಾಕಿದ್ದಾರೆ, ನಾನು ಹೋಗಿದ್ದೀನಿ ಅವ್ರ ನಮ್ಮ ಮನೆ ಇದಕ್ಕೆ ಬಾವಿಗೆ ಹಾಕೊಂಡಿದ್ದಾರೆ. ಆ ತರ ಮಾಡ್ಕೊಂಡಿದ್ದೆ ನಾನು ಮಾಡಿದೀನಿ. ನಮ್ಮ ತೋಟದಲ್ಲಿ ಬಾವಿ ಇದು ಹೊಳೆಯಿಂದ ಬಾವಿಗೆ
ಪೈಪ್ ಹಾಕೊಂಡು ನೀರು ಅದು ಹತ್ರ, ದಟ್ ಈಸ್ ಡಿಫ್ರೆಂಟ್. ಬಟ್ ಇದು ಯು ಕುಡ್ ಹವ್ ಡನ್ ಇಟ್ 1 4 inches 6 inches ಪೈಪ್ ಹಾಕ್ಬಿಟ್ಟಿದ್ರೆ PVC ಪೈಪ್, ಯು ಕುಡ್ ಹವ್ ಸೇವ್ಡ್ ಸಮ್ ಮನಿ ದರ್. ಅಂಡ್ ಈ ಎರಡು ಮೋಟರ್ ಓಡಿಸ್ಬೇಕು, ಈ ಮೋಟರ್ ಓಡಿಸ್ಬೇಕು, ಇವೆಲ್ಲ ತಲೆನೋ ಬರ್ತಾ ಇರಲಿಲ್ಲ. ಅದು ಸುಮಾರು 700 feet ಇದೆ ಸರ್, 600 feet ಇದೆ. ಆಗ್ಲಿ, ನಥಿಂಗ್ ಹೋಗುತ್ತೆ, ಯಾಕಂದ್ರೆ ಬ್ಲಾಕ್ ಆಗಲ್ಲ. ಅಲ್ಲಿ ಸಾಲಿಡ್ಸ್ ಏನು ಬರಲ್ಲ. ಹಂಗಾಗಿ ನಾನು ಅಫ್ಕೋರ್ಸ್ ನಿಮ್ ಸಿಚುವೇಶನ್ ಹೆಂಗಿದೆ ಗೊತ್ತಿಲ್ಲ. ದಿಸ್ ಇಸ್ ಮೈ ಇಂಜಿನಿಯರಿಂಗ್ ಇದು ಟೆಕ್ನಿಕಲ್ ಇದು ನಾನು ಅನ್ಕೊಂಡಿತ್ತು, ಅದನ್ನ ಹೇಳ್ತೇನೆ ಅಷ್ಟೇ. ಗೋಪಾಲ್ ಕೃಷ್ಣ, ಯು ಜಸ್ಟ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ದಯಾನಂದ್ ಸರ್, ಅಲ್ಲಿ ಏನಾಗುತ್ತೆ ಅಂದರೆ, ನಾನು ಇದು ಈ ಪ್ರದೇಶಕ್ಕೆ ವಿಸಿಟ್ ಮಾಡಿದ್ದೀನಿ, ಹಾಗಾಗಿ ನಾನು ಸ್ವಲ್ಪ ಅರ್ಥ ಮಾಡ್ಕೋಬಲ್ಲೆ. ಈ ಪಾಂಡ್ಗಳಿದೆಯಲ್ಲ, ಈ ಪಾಂಡ್ಗಳಿಗೆ ವಾಟರ್ ಸೋರ್ಸು, ಸೀಪೇಜ್ ಪಾಯಿಂಟ್ಸು ಬೇರೆ ಬೇರೆ ಇದೆ ನೋಡಿ. ಈ ಪಾಂಡ್ ಇದೆಯಲ್ಲ, ಪಾಂಡ್ 2 ಅವರ ಹಳ್ಳಿಯಿಂದ, ಅವ್ರ ವಾಸದ ಮನೆಯಿಂದ ಬರ್ತಕ್ಕಂಥ ನೀರು ಇದು. ದಕ್ಷಿಣ ಅನಿಸುತ್ತಿದ್ದು, ದಕ್ಷಿಣದಿಂದ ಬರ್ತಕ್ಕಂಥ ನೀರು ಈ ಪಾಂಡ್ 2ಗೆ ಬರುತ್ತೆ, ಇದ್ರ ಸೋರ್ಸೇ ಬೇರೆ. ಈ ಪಾಂಡ್ 1 ಇದೆಯಲ್ಲ, ಇದು ಅವ್ರ ಊರಿನ ದೊಡ್ಡ ಕೆರೆ ಇದೆ, ಆ ಮಸೀದಿ ಪಕ್ಕ, ಆ ಕೆರೆಯಿಂದ ಬರ್ತಕ್ಕಂಥ ನೀರು, ಮುಖ್ಯವಾದ ನೀರು ಇದೆ. ಈ ಪಾಂಡ್ 1ಗೆ 2 ಕಡೆ ನೀರು ಬರುತ್ತೆ, ಈ ಮಾವಿನ ತೋಟದ ಪಕ್ಕದಲ್ಲೂ ನೀರು ಬರುತ್ತೆ, ಇದು ಬರುತ್ತೆ. ಸರ್, ಎಷ್ಟೊತ್ತಲ್ಲ ಇಲ್ಲಿ ಹೇಗಿದೆ ಈ ಟೊಪೋಗ್ರಫಿ ಹೇಗಿದೆ ಅಂದರೆ, ಬೇಸಿಗೆ ಜಾಸ್ತಿ ಆದಂಗೆ ಇಲ್ಲಿ ಬರ್ತಕ್ಕಂಥ ನ್ಯಾಚುರಲ್ ಫ್ಲೋ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದೇ ಮೊದಲು ಕಮ್ಮಿ ಆಗ್ಬೋದು, ಅಥವಾ ಇದು ಕಮ್ಮಿ ಆಗ್ಬೋದು, ಇದು ಬೇರೆ ಸೋರ್ಸಿಂದ ಬರ್ತಾ ಇರುತ್ತೆ. ಹಾಗಾಗಿ ಅವ್ರಿಗೆ ಯಾವ ಪಾಂಡ್ಗೆ ಯಾವ ಸಮಯದಲ್ಲಿ ಎಲ್ಲಿಂದ ಇನ್ಫ್ಲೋ ಬರುತ್ತೆ, ಪರ್ಟಿಕ್ಯುಲರ್ಲಿ ಸಮ್ಮರ್ ಟೈಮಲ್ಲಿ ಅದು ಇನ್ನೂ ಕಾಂಪ್ಲೆಕ್ಸಿಟಿ ಇದೆ. ಹಾಗಾಗಿ ಈ ಮಲ್ಟಿಪಲ್ ಪಾಂಡ್ಸ್ನ ಮಾಡ್ಕೊಂಡಿದ್ದಾರೆ, ಪಾಂಟ್ ಟು ಪಾಂಟ್ ಇಂಟರ್ಕನೆಕ್ಟ್ನ ಸೋಲಾರ್ ಪ್ಯಾನಲಿಂದ ಮಾಡ್ಕೊಂಡಿದ್ದಾರೆ. ವೆಚ್ಚದ ವಿಷಯದಲ್ಲಿ ಬಂದಾಗ ಸರ್, ನಾವು 5 kW ಪ್ಯಾನಲ್ಲೇ 3 HP ಮೋಟ್ರನ್ನ ರನ್ ಮಾಡ್ತಾ ಇದ್ದೀವಿ. ಅಡಿಷ್ನಲ್ ಕಾಸ್ಟ್ ಅವ್ರಿಗೆ ಬಂದಿರೋದು ಏನಪ್ಪ ಅಂದರೆ, ಒಂದು 3 HP ಮೋಟ್ರು 20,000 ರೂಪಾಯಿ ಪ್ಲಸ್ HDPE ಪೈಪು ಮತ್ತು ಕೇಬಲು ಒಂದು 23-24,000 ರೂಪಾಯಿ ಜಾಸ್ತಿ ಆಗಿರ್ಬೋದು. ಬಟ್ ಸೋಲಾರ್ ಪ್ಯಾನಲ್ಲು ಸೇಮ್ ಇರುತ್ತೆ, ಲೋಡ್ ಎ ಆರ್ ಲೋಡ್ ಬಿ ನಲ್ಲಿ ಅದನ್ನು ಆಪ್ರೇಟ್ ಮಾಡ್ತಾರೆ. ಫ್ಲೆಕ್ಸಿಬಿಲಿಟಿ ಏನಪ್ಪ ಅಂದರೆ, ಈ ಸೌತ್ ಪಾಂಡಲ್ಲಿ ವಿಲೇಜ್ ಸೀಪೇಜ್ ವಾಟ್ರು ಕಲೆಕ್ಟ್ ಆದಾಗ ಅದನ್ನು ನಾವು ಮೇನ್ ಪೂಲ್ಗೆ ಪುಷ್ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಈ 2 ಟೈರ್ ಆರ್ಕಿಟೆಕ್ಚರ್ನ ಮಾಡ್ಕೊಂಡಿದ್ದಾರೆ. ಆಮ್ ಐ ರೈಟ್ ಗೋಪಾಲ್ ಕೃಷ್ಣ ಸರ್? ಹೌದು ಸರ್. ಅದಕ್ಕೆ ಜಸ್ಟ್ ಟು ಆಡ್ ಟು ದಟ್ ಸರ್, ಇವಾಗ ಫೆಬ್ರವರಿ ಫಸ್ಟ್ ವೀಕ್ ವರೆಗೂ ನಮ್ಗೆ ನೀರ್ ಬರ್ತಾ ಇತ್ತು ಸರ್, ಆ ಟ್ರೆಂಚ್ ಅಲ್ಲೆಲ್ಲ ನೀರ್ ಬರ್ತಾ ಇತ್ತು ಎಲ್ಲ, ಮಧ್ಯ ಟ್ರೆಂಚ್ ಅಲ್ಲಿ, ಆಮೇಲೆ ಮಾವಿನ ತೋಪ ಪಕ್ಕ ಇರೋ ಟ್ರೆಂಚ್ ಅಲ್ಲಿ ನೀರು ಕಂಟಿನ್ಯೂಸ್ ಫ್ಲೋ ಇತ್ತು. ಫೆಬ್ರವರಿಲಿ ಆಗೋಯ್ತು ಸರ್ ನೀರು ಬರೋದು, ಪಾಂಡ್ 1ಗೆ ಇನ್ಲೆಟ್ ಕ್ಲೋಸ್ ಆಗೋದ್ಮೇಲೆ. ಸೊ ಇವಾಗ ಅದು ಪಾಂಡ್ ಫುಲ್ ಇತ್ತು ಸರ್, ಅದು 80 by 70 feet ಅಂತ ಹೇಳಿದ್ನಲ್ಲ ಪಾಂಡ್ 1, ಅದ್ರ ತುಂಬಾ ನೀರು. ನಾನು ಅಬ್ಸರ್ವ್ ಮಾಡ್ದಂಗೆ ಮಾರ್ಚ್ ಎಂಡ್ ಅಷ್ಟೊತ್ತಿಗೆ ಅದು ಲೆವೆಲ್ ನಿಲ್ತಾ ಇರ್ಲಿಲ್ಲ, ಫುಲ್ ಕೆಳಗೆ ಹೋಗ್ಬಿಟ್ಟಿತ್ತು, ಅರೌಂಡ್ 3 feet ವರ್ಗೂ ಹೋಗ್ಬಿಟ್ಟಿತ್ತು ಅದು. ಸೊ ನನಗೆ ಫುಲ್ ಭಯ ಆಯ್ತು. ನಾನು ಸರ್ಗೂ ಕೇಳ್ತಾ ಇದ್ದೆ, ನಾನು ನಮ್ದು ಇನ್ನೊಂದ್ ಕಡೆಯಿಂದ ಬೋರಲ್ಲಿಂದ ಏನಾದ್ರೂ ನೀರ್ ಹಾಕ್ಬೇಕಾ, ತರಿಸ್ಬೇಕಾ, ತುಂಬಾ ಎಲ್ಲ ಯೋಚನೆ ಮಾಡ್ತಾ ಇದ್ದೆ, ಅದಕ್ಕೆ ಇನ್ಲೆಟ್ ಎಲ್ಲಾದ್ರೂ ಕೊಡ್ಬೇಕು. ದೆನ್ ಐ ಡಿಸೈಡೆಡ್ ಟು ಗೋ ವಿತ್ ಪಾಂಡ್ 3. ರೀಸೆಂಟ್ ಆಗಿ ಪಾಂಡ್ 3 ನ ಮಾಡಿಸಿದ್ದು, ಇಲ್ಲಿಂದ ನೀರು ಹೋಗಿ ಅಲ್ಲಿ ಕನೆಕ್ಟ್ ಆಗ್ಲಿ ಅಂದ್ಬಿಟ್ಟು ಪಾಂಡ್ 3 ಮಾಡಿಸಿತ್ತು. ಬಟ್ ಆ ಪಾಂಡ್ 3ಗೆ ಬಂದು ನಾನು ಹೇಳಿದ್ನಲ್ಲ ಸರ್, ಜನವರಿ 15th ತನಕ ಈ ಟ್ರೆಂಚ್ ಅಲ್ಲಿ ನೀರ್ ಬಂದು ಪಾಂಡ್ 3 ತುಂಬಿಕೊಳ್ಳುತ್ತೆ ಸರ್. ಅದಾದ್ಮೇಲೆ ಪಾಂಡ್ 3ಗೆ ನೀರ್ ಬರಲ್ಲ. ಸೊ ನನಗೆ ಚಾಲೆಂಜಸ್, ಐ ನೀಡ್ ಟು ಸರ್ವೈವ್ ಫಾರ್ ನೆಕ್ಸ್ಟ್ 3 months ವಿತ್ ದೀಸ್ ಪಾಂಡ್ಸ್. ಆಲ್ 3 ponds ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಅಂಡ್ ಈ ಪಾಂಡ್ 1 ಓವರ್ ಫ್ಲೋ ಆದ್ರೆ ಮಾತ್ರ ಪಾಂಡ್ 3 ಹೋಗುತ್ತೆ ಸರ್. ಅಂಡ್ ಪಾಂಡ್ 3 ಪಾಂಡ್ 1 ಆರ್ ಇಂದ ಸೇಮ್ ಲೆವೆಲ್, ಇದ್ರಲ್ಲಿ 10 feet ಡೆಪ್ತ್ ಅಂತ ಇಟ್ಕೊಂಡ್ರೆ ನಾವು, ಅಲ್ಲಿರೋ ನೀರು ಅಲ್ಲಿಗೆ ನ್ಯಾಚುರಲ್ ಫ್ಲೋ ಹತ್ರ ಆಗಲ್ಲ, ಅಂದ್ರೆ ಆ ಟ್ರೆಂಚ್ ಥ್ರೂನೇ ಹೋಗ್ಬಿಟ್ಟು ಬರ್ಬೇಕು ನೀರು, ಆ ತರ ಸಿಸ್ಟಮ್ ಸರ್. ಒಂಥರ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಇದೆ. ಒಂದ್ಸಲಿ ನೀವು ಬಂದು ನೋಡಿದ್ರೆ ಒಂದು ಯು ಆರ್ ವೆಲ್ಕಮ್ ಸರ್, ಒಂದು ಐಡಿಯಾ ಬರುತ್ತೆ. ಗೋಪಾಲ್ ಕೃಷ್ಣ ಅವರೇ, ನೀವು ಒನ್ ಆಫ್ ದಿಸ್ 3 pondsಗೆ ಯಾವ್ದಾದ್ರು ಪಾಂಡ್ ಲೈನರ್ ಹಾಕಿದ್ರೆ ಕ್ಯಾನ್ ಇಟ್ ಬಿ ಸ್ಟೋರ್ಡ್ ಫಾರ್ ಅನದರ್ 6 months? ಬರುತ್ತೆ ಸರ್. ಅದು ಪಾಂಡ್ 1ಗೆ ನನಗೆ ಐಡಿಯಾ ಇತ್ತು ಸರ್, ಬಟ್ ಅದು ಅಗೇನ್ ಇಟ್ಸ್ ಎ ಕಾಸ್ಟ್, ಅನದರ್ 1 more lakh ಇನ್ವೆಸ್ಟ್ ಮಾಡ್ಬೇಕಲ್ಲಿ. ಪಾಂಡ್ 1 ಮಾತ್ರ ನ್ಯಾಚುರಲ್ ಸೋರ್ಸ್ ಇರೋದಕ್ಕೆ ಪಾಂಡ್ ಲೈನರ್ ಹಾಕ್ಬಾರ್ದು, ಅದಕ್ಕಿಲ್ಲ ಸರ್, ನ್ಯಾಚುರಲ್ ಸೋರ್ಸ್ ಇಲ್ಲ. ಫ್ರೆಂಚ್ ಇಂದ ಬರೋ ನೀರು ಮಾತ್ರ ಪಾಂಡ್ 1 ಬರುತ್ತೆ. ಪಾಂಡ್ 2, ಪಾಂಡ್ 3 ನಲ್ಲಿ ಸ್ವಲ್ಪ ನ್ಯಾಚುರಲ್ ಆಗಿ ಆ ಜಾಗ ಒದ್ದೆ ಇರುತ್ತೆ, ನೀರ್ ಇರುತ್ತೆ. ಪಾಂಡ್ 1 ಅದು ಫಿಲ್ ಆಗುತ್ತೆ ಸರ್, ಸಮ್ ತರ ಫಿಲ್ ಆಗುತ್ತೆ, ಅಲ್ಲಿ ನೀರ್ ಬಂದಾಗ ತುಂಬಿಕೊಳ್ಳುತ್ತೆ, ಸ್ವಲ್ಪ ದಿನ ಇರುತ್ತೆ.
ಎಲ್ರು ಏನ್ ಹೇಳಿದ್ರು ಅಂತಂದ್ರೆ ಒಂದು 2 years ವರ್ಗೂ ನಿಮ್ಗೆ ಅದು ನೀರ್ ನಿಲ್ಲಲ್ಲ. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ April 12th ಲಾಸ್ಟ್ ಇಯರ್ 2025 ಅಲ್ಲಿ ನಾನು ಮಾಡಿಸಿದ ಆ ಪಾಂಡ್. ಸೊ ಇನ್ನು 2 years ಆದ್ಮೇಲೆ ಅದಕ್ಕೆ ಯಾವಾಗ್ಲೂ ನೀರ್ ಇರತ್ತೆ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ, ಮೇ ಬಿ ಆಫ್ಟರ್ 2 years ಐ ಕ್ಯಾನ್ ಕಮೆಂಟ್ ಆನ್ ದಟ್. ಸೊ ಇದರಲ್ಲಿ ಬರೀ ಇನ್ಲೆಟ್ ಹರ್ಕೊಂಡ್ ಬಂದಾಗ ಮಾತ್ರ January 15th ವರ್ಗೂ ನಮ್ಗೆ ನೀರ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ಆ ಟ್ರೆಂಚ್ ಅಲ್ಲಿ. ಅಲ್ಲಿ ಬಂದಾಗ ಅದ್ರ ತುಂಬಾ ಓವರ್ಫ್ಲೋ ಆಗಿ ಸೆಂಟ್ರಲ್ ಟ್ರೆಂಚ್ ಇಂದ ಹೋಗುತ್ತೆ. ಸೊ ಇಫ್ ಐ ಕಾಲ್ ಪಾಂಡ್ 1 ಪಕ್ಕ ಈ ಕಡೆ ಇರೋ ಪಕ್ಕ ಟ್ರೆಂಚ್ 1 ಅಂತ ಹೇಳಿದ್ರೆ ಇದು ಟ್ರೆಂಚ್ 1, ಟ್ರೆಂಚ್ 2 ಮಧ್ಯದ್ದು, ಟ್ರೆಂಚ್ 3 ಕೆಳಗಡೆದು. ಟ್ರೆಂಚ್ 1 ಅಲ್ಲಿ ಓವರ್ಫ್ಲೋ ವಾಟರ್ ಬರುತ್ತೆ ಲೇಕ್ದು. January 15th ವರ್ಗೂ ಕಂಟಿನ್ಯೂಸ್ ಆಗಿ ಫ್ಲೋ ಇರುತ್ತೆ. ಸೊ ಅದಾದ್ಮೇಲೆ ಹೋಗುತ್ತೆ, ಆಮೇಲೆ ಆ ನೀರೇ ಅಲ್ಲಿ ಹೋಗುತ್ತೆ. ಸೊ ಆತರ ಸರ್ ಅದು. ಓಕೆ, ಸೊ ನಿಮ್ ಚಿಕ್ಕ ಪಾಂಡಿಗೆ ನೀವು ಪಾಂಡ್ ಲೈನರ್ ಡಿಸೈನ್ ಮಾಡಿ, ಸೊ ದಟ್ ಕಾಸ್ಟ್ ಆಲ್ಸೋ ವಿಲ್ ಬಿ ಲೆಸ್ ಅಂಡ್ ಯು ಕ್ಯಾನ್ ಸ್ಟೋರ್ ಫಾರ್ ಅನದರ್ 3-4 months. ಕರೆಕ್ಟ್ ಸರ್, ಐ ಶುಡ್ ಡೂ ದಟ್ ಸರ್. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರಯ್ಯ ಅಂತ ಹೇಳಿ ಕೊಳ್ಳೇಗಾಲದಿಂದ ಮಾತಾಡ್ತೀನಿ. ಈಗ ಮಿಸ್ಟರ್ ದಯಾನಂದ್ ಸರ್ ಅವರು ಮಾತಾಡ್ತಾ ಹೇಳಿದ್ರು, ಐ ಮೀನ್ ಒಂದು ಪಾಂಡ್ಗೂ ಇನ್ನೊಂದು ಪಾಂಡ್ಗೂ you could have used natural flow of water. That is technically what we used word siphon. Sir, Dayanand sir ಅವರು ಇದ್ದೀರಾ ಲೈನ್ ಅಲ್ಲಿ? ಇದೀನಿ. ಸೈಫನ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ಏನಾದ್ರು ಎಕ್ಸ್ಪ್ಲೈನ್ ಮಾಡಿದ್ರೆ. ಈಗ ನಂದೇನಾಗಿತ್ತು ಅಂದ್ರೆ ಒಂದು 60 feet by 80 feet by 10 feet ಒಂದು ಪಾಂಡ್ ಇತ್ತು ವಿತ್ ಲೈನರ್. ಸೊ ಅಲ್ಲಿ ನಾನೊಂದು ಸೋಲಾರ್ ಪ್ಯಾನೆಲ್ ಹಾಕಿ 5 HP ಪಂಪ್ ಹಾಕಿ ಅಲ್ಲಿಂದ ಮೈ ಎಂಟೈರ್ 18 acres ಇಸ್ ಬಿನ್ ಫೆಡ್ ಫ್ರಮ್ ದಟ್ ಈಸ್ ಅಟ್ ದ ಹೈಯರ್ ಲೆವೆಲ್. ನನ್ನ ಎಂಟೈರ್ ಲ್ಯಾಂಡ್ ಅಲ್ಲಿ 18.5 ಎಕರೆನಲ್ಲಿ ದಟ್ ಈಸ್ ದ ಹೈಯೆಸ್ಟ್ ಪಾಯಿಂಟ್. ಸೊ ನನ್ನ ಎಲ್ಲಾ ಬೋರ್ವೆಲ್ ಇಂದ ಪಂಪ್ ಮಾಡಿ ಇಲ್ಲಿ ಸ್ಟೋರ್ ಮಾಡ್ಕೊಳ್ತಿದ್ದೆ. ನಮ್ಗೆ ವಿ ಆರ್ ಹ್ಯಾವಿಂಗ್ ಓನ್ಲಿ ನ್ಯಾಚುರಲ್ ಸೋರ್ಸ್ ಆಫ್ ವಾಟರ್, ವಾಟ್ ಮಿಸ್ಟರ್ ಗೋಪಾಲ್ ಇಸ್ ಟೆಲ್ಲಿಂಗ್, ಆ ಥರದ್ದು ಯಾವುದು ಇಲ್ಲ. ಇಟ್ ಇಸ್ ಓನ್ಲಿ ಥ್ರೂ ದ ಬೋರ್ವೆಲ್. ಸೊ ಎಲ್ಲ ಬೋರ್ವೆಲ್ಗಳದ್ದು ನೀರು ಬಂದು ಅಲ್ಲಿ ಸ್ಟಾಕ್ ಆಗ್ತಿತ್ತು. ಅಲ್ಲಿಂದ ಐ ಯೂಸ್ ಟು ಫೀಡ್ ಫಾರ್ ದ ಅದರ್ ರಿಮೈನಿಂಗ್ ಟೋಟಲ್ ಏರಿಯಾಗೆ. ಸೊ ನಮ್ಮ ಮಂಜುನಾಥ್ ಸರ್ ಅವರು ನೋಡಿದಾರೆ ಅದನ್ನ. ಅದು ನೀರು ಸಾಕಾಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ನನಗೆ ಏನಾಯ್ತು, ಪಕ್ಕದಲ್ಲಿ ಇನ್ನೊಂದು ಪಾಂಡು ಮಾಡಿಸೋಣ ಅಂತ ಐಡಿಯಾ ಇತ್ತು. ಅಷ್ಟರಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ನಾವು ಅದಕ್ಕೆ ಸಬ್ಸಿಡಿ ಕೊಡ್ತೀವಿ, ನೀವು ಮಾಡಿ. ಬಟ್ ದೇ ವಾಂಟೆಡ್ ಸೆಪರೇಟ್ಲಿ, ಬಿಕಾಸ್ ನಾನು ಫಸ್ಟ್ ಒನ್ಗೆ ನಾನು ಸಬ್ಸಿಡಿ ತಗೊಂಡಿರ್ಲಿಲ್ಲ. ಸೊ ಐ ವಾಸ್ ಎಲಿಜಿಬಲ್ ಟು ಟೇಕ್ ಸಬ್ಸಿಡಿ. So they said 21 meters by 21 meters by 3 meters. That is 10 feet. Approximately 70 feet by 70 feet by 3 feet. 10 feet depth ನೀವು ಮಾಡಿಸಿ ಅಂತ ಹೇಳಿದ್ರು. ಸೊ ಅದು ಮಾಡಿಸಿದೆ. ಬಟ್ ಈಗ ಸೈಫನ್ ಸಿಸ್ಟಮ್ ಐ ವಾಂಟ್ ಟು ಯೂಸ್ ದಿಸ್. ಅದಕ್ಕೋಸ್ಕರ ನಮ್ಮ ಸಜೆಷನ್ ಕೇಳೋಣ ಅಂತ. ಡಿಫರೆನ್ಸ್ ಇನ್ ಲೆವೆಲ್ ಇದೆಯಾ? ದೇ ಆರ್ ಅಪಾರ್ಟ್ ಜಸ್ಟ್ 5 feet ಅಪಾರ್ಟ್. ಅಲ್ಲ, ಡಿಫರೆನ್ಸ್ ಇನ್ ಲೆವೆಲ್ ಇದೆಯಾ? ಸೇಮ್ ಲೆವೆಲ್. ಸೇಮ್ ಲೆವೆಲ್ ಅಲ್ಲಿ ಸೈಫನ್ ಆಗೋದು ಕಷ್ಟ. ನಾನ್ ಟ್ರೈ ಮಾಡಿದೆ, ಒಂದು 2 inch ಪೈಪ್ ಹಾಕಿ. ಇಲ್ಲ, ಆಗಲ್ಲ. ಅದು ಏನಂದ್ರೆ ಕಂಟಿನ್ಯೂಸ್ ವ್ಯಾಕ್ಯೂಮ್ ಇರ್ಬೇಕು. There should not be air inside. ಒಂಚೂರು ಏರ್ ಬಂದ್ರೆ ಸೈಫನ್ ಆಗಲ್ಲ. ಅದಕ್ಕೆ ಯಾವ್ದಾದ್ರು ಒಂದು ವಿತೌಟ್ ಏರ್ ಹೋಗ್ದಲೇ ಇರೋಂಗೆ ಏನಾದ್ರು ಒಂದು ಸಿಸ್ಟಮ್. ಈಗ ನಾನು ಫಸ್ಟ್ ಆಫ್ ಆಲ್ ಐ ಆಮ್ ನಾಟ್ ಫಾರ್ ದಿಸ್ ಟ್ಯಾಂಕ್ ಸಿಸ್ಟಮ್. when particularly when we have borewells. ಬೋರ್ವೆಲ್ ಇಂದ ಡೈರೆಕ್ಟ್ ಆಗಿ ಫೀಡ್ ಮಾಡೋದು ಒಂದ್ ಸ್ಟ್ರೆಚ್ ಅಲ್ಲಿ ಕೆಲಸ ಆಗೋಗುತ್ತೆ. ಇಲ್ಲ, ನನ್ನ ಆ ವಿಷಯದಲ್ಲಿ ಸಾರಿ, ಐ ಡಿಫರ್ ವಿತ್ ಯು. ದ ರೀಸನ್ ಬೀಯಿಂಗ್, ಇವ್ರು ಯಾವಾಗಲೂ ಬೆಳಗ್ಗೆ 5 ಗಂಟೆಗೆ ಕೊಡ್ತಾರೆ, ರಾತ್ರಿ 7 ಗಂಟೆ 8 ಗಂಟೆಗೆ ಕೊಡ್ತಾರೆ. ನಮ್ಮ ಇದರಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡೋವಂಥವ್ರು, ನಂದು ಆಲ್ರೆಡಿ ಸಾಕಷ್ಟು ಗ್ರೋನ್ ಅಪ್ ಟ್ರೀಗಳಿದೆ. ಆಮೇಲೆ ವಿ ಹ್ಯಾವ್ ಗ್ರೀನ್ ಮಲ್ಚಿಂಗ್ ಇದೆ. ಸೊ ಒಬ್ರು ತೋಟದೊಳಗಡೆ ಹೋಗಲ್ಲ ಆ ಟೈಮ್ನಲ್ಲಿ, ಗಮ್ ಬೂಟ್ ಹಾಕೊಂಡು ಒಳಗಡೆ ಹೋಗಲ್ಲ.
ಬಿಕಾಸ್ ನ್ಯಾಚುರಲ್ ಫಾರ್ಮಿಂಗ್ ಯಾರು ಮಾಡ್ತಾರೆ ನನ್ನ ಅನುಭವದಲ್ಲಿ ಅಲ್ಲಿ ಈ ಪ್ರಾಣಿಗಳು ಜಾಸ್ತಿ ಇರ್ತವೆ. ಬಿಕಾಸ್ ಬೇರೆ ಕಡೆ ಎಲ್ಲ ಔಷಧಿ ಹೊಡಿತಾ ಇರ್ತಾರೆ, ಅಲ್ಲಿ ಅವಕ್ಕೆ ಏನ್ ಬೇಕೋ ಅದು ಫೀಡ್ ಸಿಗ್ತಾ ಇರಲ್ಲ. ನಮ್ಮಲ್ಲಿ ಅದು ಯಾವ್ದು ಇರಲ್ಲ, ಆ ಫೀಡ್ ಸಿಗ್ತಾ ಇರುತ್ತೆ. ಸೊ ದೇ ವಾಂಟ್ ಟು ಥ್ರೈವ್, ಸೊ ದೇ ವಿಲ್ ಬಿ ಕಮಿಂಗ್ ಟು ಅವರ್ ಫಾರ್ಮ್ ಮೋರ್. ದಿಸ್ ಇಸ್ ಮೈ ಅಸಂಪ್ಷನ್. ಸೊ ಅಬ್ಸರ್ವೇಷನ್ ಸರ್, ಅಬ್ಸರ್ವೇಷನ್, ಎಸ್. ಹಾಗಾಗಿ ನಾನು ಒಂದು ಪಾಂಡ್, ಅವನು ಎಷ್ಟು ಗಂಟೆಗಾದ್ರೂ ಕರೆಂಟ್ ಕೊಡ್ಲಿ. ಇವಾಗ ನಾನು ಐ ಹ್ಯಾವ್ ಗಾಟ್ ಅಟ್ ಲೀಸ್ಟ್ ಕಂಪ್ಲೀಟ್ ಎಂಟೈರ್ 18 acres ಇಸ್ ರಿಂಕ್ಲರ್ ಸಿಸ್ಟಮ್ ಇದೆ ನಮಗೆ. ಸೊ ರಿಂಕ್ಲರ್ ಸಿಸ್ಟಮ್ ಕೊಡಬೇಕಾದಾಗ ಐ ಹ್ಯಾವ್ ಟು ಓಪನ್ ದ ಗೇಟ್. ಮೋರ್ ದನ್ 150 ಸಬ್ ಗೇಟ್ಸ್ ಆರ್ ದೇರ್. ಸೊ ಯಾವ ಟೈಮ್ನಲ್ಲಿ ಹೋಗಿ ಯಾರಿಗೆ ಕೊಡಬೇಕು? ಆವಾಗ ಡೇ ಟೈಮ್ ನಲ್ಲೇನೆ ಸೋಲಾರ್ ಸಿಸ್ಟಮ್ ಇಸ್ ದ ಬೆಸ್ಟ್. ಸೊ ಸೋಲಾರ್ ಸಿಸ್ಟಮ್ ನಾನು ಹಾಕೊಳ್ಬೇಕು ಅಂತ ಅಂದಾಗ ಐ ಶುಡ್ ಹ್ಯಾವ್ ಎ ಪಾಂಡ್. ಬೆಳಗ್ಗೆ 9 ಗಂಟೆಗೆ ನಾನು ಶುರು ಮಾಡ್ತೀನಿ, ಸಾಯಂಕಾಲ 5 ಗಂಟೆವರೆಗೂ ಓಡುತ್ತದೆ. ಆಲ್ಮೋಸ್ಟ್ ಯೂನಿಫಾರ್ಮ್ ಪ್ರೆಷರ್ ಅಲ್ಲೇ ಹೋಗುತ್ತೆ. ಐ ಆಮ್ ಹ್ಯಾವಿಂಗ್ ಫ್ರಮ್ 5 HP ಸೋಲಾರ್ ಕೊಡೋದ್ರಿಂದ 3 HP ಡೆಲಿವರಿ ಕೊಟ್ಟಿದ್ದೀನಿ. ಸಾರಿ, 3 inch ಡೆಲಿವರಿ. ಅಪ್ರಾಕ್ಸಿಮೇಟ್ಲಿ 380 liters per minute ಹೊಡೆಯುತ್ತದೆ. ಸೊ ಮೈ ಪ್ರಾಬ್ಲಮ್ ವಾಸ್ ಓನ್ಲಿ ಸೈಫನ್ ಅಂತೂ ಆಗಲ್ಲ ಸರ್, ಸೈಫನ್ ಆಗಲ್ಲ. ಡಿಫೆನ್ಸ್ ಇನ್ ಲೆವೆಲ್ ಬೇಕೇ ಬೇಕು. ಅಲ್ಲಲ್ಲ, ನನ್ನ ಉದ್ದೇಶ ಇದ್ದಿದೆ ಎರಡು ಈಕ್ವಲ್ ಲೆವೆಲ್ ಇದೆ. ಒಂದು ಆಕ್ಚುಲಿ ಈಗ ಹೊಸದಾಗಿ ಮಾಡಿರೋದು ಇಟ್ ಈಸ್ ಮೋರ್ ಡೀಪರ್ ದ್ಯಾನ್ ದಿಸ್, 2 feet ಡೀಪರ್ ದ್ಯಾನ್ ದಿಸ್. ಸರ್ಫೇಸ್ ಇಸ್ ದ ಸೇಮ್. ಎರಡಕ್ಕೂ ಒಟ್ಟಿಗೆ ಫೀಲ್ ಮಾಡೋ ತರ ಏನಾದ್ರು ಮಾಡ್ಬೇಕು. ಅದಕ್ಕೆ ಅಲ್ಲಿ ಮಾಡ್ಲಿಕ್ಕೆ ಇವ್ರಗಳದ್ದು ಗೌರ್ಮೆಂಟ್ನವ್ರದ್ದು ಕೆಲವು ರೆಸ್ಟ್ರಿಕ್ಷನ್ಸ್ ಇದೆ. ಒಂದು ನಂಬರ್ 1. ನಂಬರ್ 2, ಒಂದ್ಸರಿ ಸಬ್ಸಿಡಿ ಎಲ್ಲ ರಿಲೀಸ್ ಆಗಿ ಎಲ್ಲ ಆಗೋದ್ಮೇಲೆ ನೆಕ್ಸ್ಟ್ ಮಳೆಗಾಲದಲ್ಲಿ ಐ ಆಮ್ ಥಿಂಕಿಂಗ್ ಐ ಹ್ಯಾವ್ ಟು ಮೇಕ್ ಇಟ್ 1 single one. ಆ ಮಧ್ಯದಲ್ಲಿರೋ ಗೋಡೆನ ತೆಗೆದಾಕ್ಬೇಕು. ಇಂಟರ್ ಕನೆಕ್ಟ್ ಮಾಡಿ ಪೈಪ್ ಹಾಕಿ. ಇಂಟರ್ ಕನೆಕ್ಟ್ ಪೈಪ್ ಹಾಕ್ಲಿಕ್ಕೆ ಹೋದಾಗ ದಿ ಬೋತ್ ಆರ್ ಹ್ಯಾವಿಂಗ್ ಲೈನರ್ಸ್. ಅಲ್ಲಿ ಲೀಕೇಜ್ ವಿಲ್ ಬಿ ಎ ಬಿಗ್ ಇಶ್ಯೂ. ಅದು ಕರೆಕ್ಟ್. So the very purpose of providing liner will not be there. ಸೈಫನ್ ಅಂತೂ ಆಗಲ್ಲ ಅಲ್ವಾ ಸರ್? ಆಗಲ್ಲ. Okay. Because I am an electrical engineer, so yellow siphon ಯಾವಾಗಲೂ ಒಂದು ಸುಮ್ಮನೆ ಟಚ್ ಮಾಡಿರ್ತೀವಿ. ಸೊ ಐ ಥಾಟ್ ಯು ಮೇ ಥ್ರೋ ಸಮ್ ಮೋರ್ ಲೈಟ್ ಆನ್ ದಟ್ ಅಂತ. ವೆನ್ ಯು ಸೆಡ್ ಇಟ್ ಇಸ್ ನಾಟ್ ಪಾಸಿಬಲ್, ದೆನ್ ಐ ಹ್ಯಾವ್ ಟು ಥಿಂಕ್ ಆಫ್ ಸಮಥಿಂಗ್ ಎಲ್ಸ್. ಅಲ್ಲ, ನೀವು ಸೋಲಾರ್ನ ಪಂಪ್ ಡೈರೆಕ್ಟ್ ಆಗಿ ಬೋರ್ವೆಲ್ಗೆ ಯಾಕೆ ಕನೆಕ್ಟ್ ಮಾಡಿಲ್ಲ? ಅದರಿಂದ ಅಡ್ವಾಂಟೇಜ್ ಇಲ್ವಾ? No, I am having totally 6 borewells. Out of that, 1 borewell is fed. I have provided this thing, solar. And my Krishi Honda is also having 1 solar farm. Okay. The remaining 5 are fed from electricity board. ಸೊ ನನಗೆ ಅದು ಯಾವಾಗ ಕರೆಂಟ್ ಕೊಡ್ತಾನೋ ಅವಾಗ ಕೊಡುತ್ತೆ. ನನ್ನ ಒಂದು ಯಾವ್ದು ಬೋರ್ಗ್ ನಾನು ಎಂಟೈರ್ ನನ್ನ ಏರಿಯಾದಲ್ಲಿ ಐ ಕ್ಯಾನ್ ಓನ್ಲಿ ಪ್ರೊವೈಡ್ ಓನ್ಲಿ 1 single ಬೋರ್ವೆಲ್ಗೆ ಹಾಕಕ್ಕೆ ಮಾತ್ರ ಪ್ರಾವಿಷನ್ ಇದೆ. ಬಿಕಾಸ್ ಐ ನೀಡ್ ಶೇಡ್ ಫ್ರೀ ಏರಿಯಾ. ಅದರ್ವೈಸ್ ಎಂಟೈರ್ ಮೈ ಲ್ಯಾಂಡ್ ಇಸ್ ಹ್ಯಾವಿಂಗ್ ಪ್ಲಾಂಟ್ಸ್. ಐ ಕೆನಾಟ್ ಹ್ಯಾವ್ ಶೇಡ್ ಫ್ರೀ ಏರಿಯಾ. ಇಲ್ಲ, ಇದ್ದಿದ್ರೆ ನಾನು ಎಲ್ಲದಕ್ಕೂ ಹಾಕ್ಬಿಡ್ತಿದ್ದೆ. ಅಟ್ಲೀಸ್ಟ್ ಔಟ್ ಆಫ್ 6 ಐ ವುಡ್ ಹ್ಯಾವ್ ಪುಟ್ ಅಟ್ಲೀಸ್ಟ್ 3. Is it more economical than using your the water ponds? No, I didn't get you. Can you please elaborate? No, is it see, for example, instead of ponds, you can directly, if you have a provision to get the full sunlight for all the 6 dozen borewells what you have. No, there is no problem. ಇಲ್ಲ. Is it more economical? That was the question. Then ನಾವು ಫಾರ್ಮಿಂಗ್ ಮಾಡಕ್ಕಾಗಲ್ವಲ್ಲ ಸರ್? ಎಲ್ಲಾ ಕಡೆನೂ ಶೇಡ್ಲೆಸ್ ಏರಿಯಾ ಮಾಡ್ಕೊಂಡು ಕೂತ್ಕೊಂಡ್ರೆ ಐ ಆಮ್ ಹ್ಯಾವಿಂಗ್ 22 years old ಅರಕನಟ್ ಟ್ರೀಸ್, 22 years old coconut trees. In between, as per Dr. Manjunath, our
ನೋಡಿದ್ದಾರೆ. ಸೊ ಐ ಫೀಲ್ಡ್ ವಿತ್ ಆಲ್ ಅದರ್ ಪ್ಲಾಂಟ್ಸ್, ಮಲ್ಟಿ ಕ್ರಾಪಿಂಗ್. No, that's all right, sir. That's all right. What I am trying to tell you is, for a borewell, for example, if you have 500 to 600 feet, whatever, and 5 HP to 6 HP motor, the panel size will be around, probably you need to have some 14 panels, let us say. So then it would not occupy too much for Please don't consider only the area of the panel size. ಸರ್ ನೆರಳು ಬಂದ್ಬಿಡುತ್ತೆ ಸರ್. ನೆರಳು ಬರುತ್ತೆ ಆ ಕಡೆಯಿಂದ, ಈಸ್ಟ್ ಇಂದ ವೆಸ್ಟ್ ಇಂದ ನೆರಳು ಬಂದು ಒಂಚೂರು ನೆರಳು ಬಂದ್ರು ಕೆಲಸ ಮಾಡಲ್ಲ. They say nowadays these solar panels are very efficient, they climb, right? No, sir. ಎಲ್ಲ ಹೇಳ್ತಾರೆ ಸರ್, ಆಗಲ್ಲ. No, sir. No. Let us not get them wrong. The technology has improved now when compared to old panels. The recent panels can work with little clouds also. There is no problem with it. That's what they claim. No, with cloud it will work. But for a panel, group of a panel, one area is fed from sunlight, another is fed from, if you have a shade, because of the imbalancing of this thing of the same panel, same control, it will have some effect. I would appreciate one of your presentation in this group, sir, because many of us would look forward for particularly, see what I see now, most of the people when they use the solar system, sorry we are talking too much English, solar system use ಮಾಡೋದಕ್ಕೆ there are many people in this group, they don't understand Kannada. That is the reason. I don't think so. Is it correct? May all of us. Sir, I think now in this group one Mr. Kamal is there. He does not know Kannada. Okay. So he is from. That's all right. That is not an issue there. So if everybody is comfortable with English, yes. Otherwise, ನಾನು ಕನ್ನಡದಲ್ಲಿ ಮಾತಾಡ್ತೀನಿ. That would throw some light so that people can directly use for the. ಚಂದ್ರಶೇಖರಯ್ಯ ಸರ್, ನಿಮ್ದೊಂದು ಪ್ರೆಸೆಂಟೇಶನ್ ಡ್ಯೂ ಇದೆ ಇವಾಗ ನಮಗೆ. ನಿಮ್ಮ ತೋಟದ ಪರಿಚಯ ಮಾಡಿಕೊಡಿ ಒಂದು ಬುಧವಾರ. ಆಗ್ಬೋದು ಸರ್, ಬಟ್ ಈ ಇದನ್ನೆಲ್ಲ ಮಾಡ್ಲಿಕ್ಕೆ ನನಗೆ ಸ್ವಲ್ಪ ಕಷ್ಟ. ಯಾವ್ದು ನಾವು ಜೊತೆಗಿರ್ತೀವಿ ಸರ್, ನಾವು ಜೊತೆಗಿರ್ತೀವಿ. ಓಕೆ ಜೊತೆಲಿ ಕೂತ್ಕೊಂಡು ಪ್ರಿಪೇರ್ ಮಾಡ್ಬಿಡೋಣ. ಒಂದು ಬುಧವಾರ 2 ಭಾಷೆನಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಡಿ. ಓಕೆ, ಎಲ್ರಿಗೂ ತಲುಪುತ್ತೆ. ಓಕೆ ಸರ್. ಓಕೆ. Anyway, thanks for the information. This is out of the context. ಅಲ್ಲ ಸರ್, ಮಿಸ್ಟರ್ ಪ್ರಭು ಅವರೇ, ಸರ್ ಐ ಆಮ್ ಹ್ಯಾವಿಂಗ್ ಎ 1 megawatt solar power plant. This is apart from my farming, I am having a different totally standalone 1 megawatt solar power plant in Chitradurga district. Okay. And I am using that power. I am giving to this thing. I am uploading into the electricity board, and I am taking the same amount of power in my Bangalore factory. Okay. So in that case, sir, it can throw more light, and most of the farmers can be, benefited from your presentation probably. We would know whether it is economical or how it works, and people can. See, for example, yourself, Manjunath, Dayanand, you are all engineers, and most of us are non-engineers. For example, whatever you are, if you are a non-engineer, your understanding of the whatever the wattage you say, all these things would not get into us. So therefore, you have to make a lecture that will be understood very nicely by the layman. ಖಂಡಿತ ಮಾಡೋಣ ಸರ್. ಯಾಕೆಂದ್ರೆ I myself is organic chemist, so I am far away from all engineering aspects. So therefore, that kind of stuff, very like a layman for engineering perspective. So, for example, when Gopal Krishna has suggested so many things, I am looking forward how to translate to my understanding. So then I will talk to Manjunath or Dayanand or any one of them and try to get the things better. Anyway, thanks for the information. Your insight will be certainly useful for us. Thank you. Okay, sir. I will try. And even ಗೋಪಾಲ್ ಅವರು ಮಾತಾಡ್ತಾ ಇರುವಾಗ ಓಪನ್ ಟ್ರೆಂಚ್ ಏನೋ ಬಗ್ಗೆ ಮಾತಾಡಿದ್ರು ಅಂತ ಅನ್ಕೊಳ್ತೀನಿ ನಾನು. And some other gentleman in the group was telling you could have put PVC pipe. I fully agree with that PVC pipe, because maintenance of open trench is. ನಾನೇ ಹೇಳಿದ್ದೆ ಸರ್. ಶಶಿಯವರು ಓಕೆ. ಮೇಂಟೆನೆನ್ಸ್ ಟ್ರೆಂಚ್ಗಳು ಮುಚ್ಚೋಗ್ಬಿಡ್ತವೆ. ಹೌದು. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್.
ಹೌದು. You could have gone for bigger size HDB pipe or without any joint from here to there. Even if it is 600 meters also, or 650 feet ಅಲ್ಲ or ಈಗ something like ನೀವು that. ನಾವು ಸಿಟಿನಲ್ಲಿ ಸ್ಯಾನಿಟರಿ ಲೈನ್ ನೋಡಿದ್ರೆ ಎಷ್ಟೆಷ್ಟು ಉದ್ದ ಇರ್ತವೆ, ಅವಕ್ಕೆಲ್ಲ 6 inches 8 inches ಪೈಪ್ಗಳು ಹಾಕಿರ್ತಾರೆ. ಬ್ಲಾಕ್ ಏನ್ ಆಗಲ್ಲ. ಇಲ್ಲ, ಈಗ ಫಾರ್ ಎಕ್ಸಾಂಪಲ್ even though solids move, it doesn't happen. ಫಾರ್ ಎಕ್ಸಾಂಪಲ್ ಮಂಜುನಾಥ್ ಅವರ ತೋಟದ ಹತ್ರನೇ, ಬಹಳ ಹತ್ರದಲ್ಲಿ ನಮ್ಮ ಡಿಸ್ಟೆಂಟ್ ರಿಲೇಟಿವ್ ಒಂದು ತೋಟ ಇದೆ. ಅವರು ಇಡೀ ತೋಟನ 6 inch ಪೈಪ್ ನಲ್ಲಿ ಎಲ್ಲ, ಅಲ್ಲಿ ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಬೀಳುತ್ತೆ. ಸೊ ದೇ ಡೋಂಟ್ ವಾಂಟ್ ಟು ವಾಟರ್ ಟು ಎರೋಡ್ ದ ಸಾಯಿಲ್ ಅಂಡ್ ಅದರ್ ಥಿಂಗ್ಸ್. ಆಮೇಲೆ ರೂಟ್ ಡಿಸೀಸಸ್ ಎಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ವಾಟ್ ದೇ ಹ್ಯಾವ್ ಡನ್ ಇಸ್ ದೇ ಹ್ಯಾವ್ ಲೇಡ್ ದ ಪೈಪ್ ವಿತ್ ಹೋಲ್ಸ್ ಇನ್ ದ ಪೈಪ್ಸ್. ಪರ್ಫರೇಷನ್ ಮಾಡಿಸಿ ಅದನ್ನೆಲ್ಲ ತಗೊಂಡ್ಬಂದು ಒಂದು ಕೆರೆಗಳಿಗೆ ಬಿಟ್ಬಿಡ್ತಾರೆ. ಕೆರೆನಲ್ಲಿ ಯಾವಾಗಲೂ 365 ದಿವಸನೂ ನೀರಿರುತ್ತೆ. Yeah, it's a good suggestion, sir. Maybe I will think about it. ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ. ಇಲ್ಲ, ಅದನ್ನ ಮಿಸ್ಟರ್ ಮಂಜುನಾಥ್ ಅವರೇ ತೋರಿಸ್ತಾರೆ, ನಿಮ್ಗೆ ಹೇಳ್ತಾರೆ. He is also aware of it. Sure, sir. Manjunath, ನಿಮ್ಮ objective you have already reached. You have developed so many experts in all areas and the knowledge sharing is happening. ಯಾರು ಏನು ಡೌಟೇ ಬರಬಾರ್ದು. They all freely sharing the information. All the difficult points are easily expertized and shared. So ನಿಮ್ಮ objective, you are close to your objective. ಸರ್, ದಟ್ ಇಸ್ 100% ನೀವು ಕರೆಕ್ಟ್ ಆಗಿ ಅನಲೈಸ್ ಮಾಡಿದಿರಿ. ನಾನು ಐ ಹ್ಯಾವ್ met with so many other agricultural scientists, the so called agricultural scientists. ಅವರೆಲ್ಲ ಅಗ್ರಿಕಲ್ಚರಲ್ ಕಾಲೇಜಲ್ಲಿ ಅದು ಏನ್ ಪಾಪ ಓದಿರ್ತಾರೆ ಅದನ್ನ ಮಾತ್ರ ಹೇಳ್ತಾರೆ ಬಂದಿಲ್ಲ ನಮ್ಗೆ. ಸೊ ನಮಗ್ ಗೊತ್ತಿರ್ಲಿಲ್ಲ. ನಾವು ಹೊಸದಾಗಿ ಅಗ್ರಿಕಲ್ಚರ್ ಮಾಡಕ್ ಹೋಗಿದ್ದಾಗ ವಿ ಆಲ್ಸೋ ಫೇಸ್ ಸರ್ಟನ್ ಚಾಲೆಂಜಸ್. ಸೊ ಮಂಜುನಾಥ್ ಅವ್ರದ್ದು ಪರಿಚಯ ಆದ್ಮೇಲೆ ನನ್ಗೆ ಅನ್ಸಿದ್ದೇನು ಅಂದ್ರೆ ಮೋಸ್ಟ್ ಪ್ರಾಕ್ಟಿಕಲ್ ಪರ್ಸನ್ ಇನ್ ಅಗ್ರಿಕಲ್ಚರ್. ಕಲಿತಾ ಹೋಗೋಣ, ಶೇರಿಂಗ್ ಆಗ್ತಾ ಹೋಗುತ್ತೆ. ಆಲ್ ಯುವರ್ ಕಾಂಟ್ರಿಬ್ಯೂಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಆಗ್ಲಿ ಸರ್, ಒಂದ್ಸರಿ ನಮ್ಮ ತೋಟದ್ದು ಮಾಡೋಣ ಸರ್. ಮಾಡೋಣ ಸರ್, ಮುಂದಿನ ವಾರಗಳಲ್ಲಿ ಮಾಡೋಣ ಸರ್. ಮುಂದಿನ ವಾರಗಳಲ್ಲಿ ಮಾಡೋಣ ಸರ್. ನೆಕ್ಸ್ಟ್ 2 weeks ಐ ಆಮ್ ಲಿಟಲ್ ಆಕ್ಯುಪೈಡ್. ನೋ ಪ್ರಾಬ್ಲಮ್ ಸರ್. ಅದಾದ್ಮೇಲೆ ನಾನು ನೋಡಿ, ಇವತ್ತು ಗೋಪಾಲ್ ಕೃಷ್ಣ ಅವರು ಯಾವುದೋ ಒಂದು ಉದಾಹರಣೆಯಿಂದ ಬಂದು ಈಗ ಅವ್ರ ತೊಟ್ಟದ್ದು ನಮಗೆ ಸಾಕಷ್ಟು ಮಾಹಿತಿ ಸಿಕ್ತು. ಇದೇ ತರ ನಾವು ಪ್ರತಿ ಬುಧವಾರಗಳಲ್ಲಿ ಒಬ್ಬೊಬ್ರು ಒಂದೊಂದು ವಾರವನ್ನು ತಗೊಂಡು ನಾವು ಈ ತರ ಪರಿಚಯ ಮಾಡ್ಕೊತಾ ಹೋದಾಗ ಎಲ್ಲರೂ ಒಂದು ಕಾಮನ್ ಪೇಜಿಗೆ ಬಂದ್ಬಿಡ್ತೀವಿ. ಥ್ಯಾಂಕ್ ಯು ದಯಾನಂದ್ ಅವರೇ. ಒಂದು ಪಾಯಿಂಟ್ ಕ್ಲಾರಿಫೈ ಮಾಡಿದ್ರಿ, ಸೈಫನ್ ಅಂತ ಹೇಳಿ. ಸೊ ಐ ಹ್ಯಾವ್ ಟು ನಾವು ನಮ್ ತಂದೆ ಸಂತೆಮಾರಳ್ಳಿ ಫಸ್ಟ್ ಸರ್ವಿಸ್. ಸಂತೆಮಾರಳ್ಳಿ, ಓಕೆ. ಇಲ್ಲಿ ಹೌದು, BRLs ಅಲ್ಲೇ ಬ್ಯಾಂಗ್ಳೂರ್, ಅದು ನಗರದಿಂದ BRLs ರೋಡ್ ಮಾಡಿದ್ದೆ ನಮ್ ತಂದೆ ಸರ್. ಓಕೆ ಓಕೆ ಓಕೆ. ಆಗ 1950s ಅಲ್ಲಿ. ಅವಾಗ ನೀವು ಎಷ್ಟು ವಯಸ್ಸಲ್ಲಿದ್ರಿ ಆಗ? ಇಲ್ಲ, ನಾನು ಹುಟ್ಟೇ ಇರಲಿಲ್ಲ ಬಿಡಿ. ಈಗ ವಾಟ್ ಈಸ್ ಯುವರ್ ಏಜ್ ಇಫ್ ಯು ಡೋಂಟ್ ಮೈಂಡ್? ಐ ಆಮ್ 68 ನೌ. ಓಕೆ ಓಕೆ, 5 ವರ್ಷ ಚಿಕ್ಕವ್ರು ನನಗಿಂತ. ಓಕೆ ಓಕೆ. ಈ ಗ್ರೂಪ್ ಅಲ್ಲಿರೋರೆಲ್ಲ ಬಹಳ ಚಿಕ್ಕ ಸರ್. ಈ ಗ್ರೂಪ್ ಅಲ್ಲಿರೋರೆಲ್ಲ ಬಹಳ ಚಿಕ್ಕರೆ. ಹೌದು ಸರ್, ವಯೋವೃದ್ಧರು, ಕೃಷಿಯಲ್ಲಿ ಚಿಕ್ಕವರು. Just I want to make one comment. ಈ ಸೋಲಾರ್ ಲೆಕ್ಚರ್ ಅಲ್ಲಿ ಇದು ಆಲ್ಮೋಸ್ಟ್ ಫಸ್ಟ್ ನಮ್ಮ ಚಕ್ರವರ್ತಿ ಅವರು ಅವರ ಪಾಂಡಿಂದ ಮಾಡೋ ವ್ಯವಸ್ಥೆ ಹೇಳ್ಕೊಟ್ರು. ಆಮೇಲೆ ನೀವು ಮಂಜುನಾಥ್, ಯು ಟುಕ್ ಇಟ್ ಟು ಡಿಫರೆಂಟ್ ಲೆವೆಲ್ ಬೈ ಅಗೈನ್ ಇಟ್ ಈಸ್ ಆಲ್ಸೋ ಪಂಪಿಂಗ್ ಫ್ರಮ್ ದಿ ಪಾಂಡ್. ಅಂಡ್ ಸಿಮಿಲರ್ಲಿ ಗೋಪಾಲ್ ಕೃಷ್ಣ ಅವರು ಪಾಂಡಿಂದಲೇ ಪಂಪ್ ಮಾಡ್ತಾ ಇದ್ದಾರೆ. ಮೈ ಒನ್ ಕ್ವಶನ್ ಇಸ್, ಆಫ್ ಕೋರ್ಸ್ ಚಂದ್ರಶೇಖರ್ ಅವರು ಡೈರೆಕ್ಟ್ ಸೋಲಾರ್ ಇಂದ
ಬೋರ್ವೆಲ್ ಇಂದ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಬೋರ್ವೆಲ್ ಇಂದ ಮಾಡ್ತೀನಿ, ಒಂದು ಪಂಪ್ ಬೋರ್ವೆಲ್ ಇಂದ. ಕರೆಕ್ಟ್, ಬೋರ್ವೆಲ್ ಇಂದನೂ ಮಾಡ್ತೀರಿ, ಪಾಂಡ್ ಇಂದನೂ ಮಾಡ್ತೀರಿ. ಸೊ ನೌ ಒನ್ ಲೆಕ್ಚರ್ ಆನ್ particularly from other than ponds where you can pump water from the solar directly. Cons discuss ಮಾಡಿದ್ರೆ that will certainly help all of us. ಖಂಡಿತ ಸರ್, ಖಂಡಿತ. ಅಂದರೆ ನೇರವಾಗಿ ಬೋರ್ವೆಲ್ನಿಂದನೇ ಬಿಡೋದು ಹೇಗೆ ಅಂತ. ಕರೆಕ್ಟ್ ಸರ್. ಅದು ಹೆಂಗೆ ಎಕನಾಮಿಕಲಿ ವಯಬಲ್ ಅಲ್ವಾ? ಚಂದ್ರಶೇಖರ್ ಅವರೇ ಹೇಳಿ ಸರ್. ಚಂದ್ರಶೇಖರ್ ಅವರೇ ಹೇಳಿ ಸರ್. ನಾವು ಜಮೀನ BR ತಗೋಬೇಕು ಅಂತ ಇದ್ದಿದ್ದು. ಅದನ್ನ ನಮ್ ತಂದೆ ನಾನೇ ತಡೆದ್ಬಿಟ್ಟೆ. ಅಷ್ಟು ದೂರ ಹೋಗಿ ನಮ್ ಕೈಯಲ್ಲಿ ಮಾಡಕ್ ಆಗಲ್ಲ, ಬೇಡ ಅಂತ. ಓಕೆ, ಎಲ್ಲಿದ್ದೀರಾ ನೀವು ಈಗ? ನಾವು ಕನಕಪುರ, ಬೆಂಗಳೂರಿಂದ 25 ಕಿಲೋಮೀಟರ್ ಇದ್ದೀನಿ ಸರ್ ನಾನು. ಓಕೆ, ಪುಣ್ಯವಂತರು ಸರ್, ನಿಮ್ಗೆಲ್ಲ ಬೇಗ ಜಾಗ ಸಿಕ್ಕಿದೆ, ನಮಗೆ ಸಿಗ್ಲಿಲ್ಲ. ಹಾಗಾಗಿ ನಾನು ದೂರ ಬರಬೇಕು ಸರ್. ಎಕೋ ಬರ್ತಾ ಇದೆ, ಯಾರೋ ಸ್ಪೀಕರ್ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಸ್ಪೀಕರ್ ಫೋನಲ್ಲಿ ಬೇಡ. ಹೇಳಿಯಪ್ಪ. ಇಲ್ಲ ಸರ್, ನಾವು ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಸಾಕಷ್ಟು ಸರ್ಚ್ ಮಾಡಿದ್ವಿ, ನಮ್ಗೆ ಸಿಗ್ಲಿಲ್ಲ. ಐ ಸ್ಟಾರ್ಟೆಡ್ ಸರ್ಚಿಂಗ್ ದಿಸ್ ಏರಿಯಾ. ಈ ಕಡೆ ನೋಡ್ಲಿಕ್ಕೆ ಶುರು ಮಾಡಿದ್ದು 2020 ಫೈನಲಿ ಐ ಗಾಟ್ ಇಟ್ ಅಟ್ 22. ಹಂಗೆ ಹೇಳಿ, ಅವಾಗೆಲ್ಲ ಸಿಗ್ತಾ ಇತ್ತು ಬಿಡಿ. ಅದೇ ನನ್ನ ತೋಟ ಬೆಂಗಳೂರಿಂದ 27 ಕಿಲೋಮೀಟರ್. ಅಲ್ಲ, ಬೆಂಗಳೂರಿಂದ ಅಂದ್ರೆ ನೀವು ಯಾವ ಪಾಯಿಂಟ್ ಇಂದ ಹೇಳಿ ಸರ್? ನೈಸ್ ರೋಡ್ ಇಂದ ಹೇಳ್ತಾರೆ. ನೀವು ಬೆಂಗಳೂರಲ್ಲೇ ಇದ್ರಿ ದಯಾನಂದ್, ನೀವು ಕನಕಪುರ ಅಲ್ಲ ಅದು. ಸರ್, ಬನಶಂಕರಿ ಟೆಂಪಲ್ ಇಂದ ಸರ್. ಬನಶಂಕರಿ ಟೆಂಪಲ್ ಇಂದ. ಓಕೆ ಓಕೆ. ಹಂಗಾದ್ರೆ ಬಹಳ ನೀವು ಏನು ಹಾರೋಹಳ್ಳಿ ಮುಂಚೆನೆ? ಸರಿ ಸರಿ ಸರಿ. ಹಾರೋಹಳ್ಳಿಗಿಂತ 6 ಕಿಲೋಮೀಟರ್ ಮುಂಚೆ. ಸರಿ ಸರಿ. ನಮಸ್ಕಾರ ಸರ್ ನಿಮ್ಗೆ. 12 ಎಕರೆ. ಸರಿ ಸರಿ. ಇನ್ನೇನಾದ್ರು ಮಾಹಿತಿ ಬೇಕಾ? ಇದೆಯಾ ಸರ್? ಒಂದು ಸ್ಮಾಲ್ ಅಬ್ಸರ್ವೇಷನ್ ಇತ್ತು ಸರ್, ನಾನು ಅದೊಂದು ಶೇರ್ ಮಾಡ್ತೀನಿ. ಹೇಳಿದಿರಿ. ಈಗ ಒಂದು ರೀಸೆಂಟ್ ಆಗಿ ಒಂದು ಪ್ರಾಜೆಕ್ಟ್ ಅಲ್ಲಿ ಒಂದು 7 ಕಿಲೋವ್ಯಾಟ್ ಒಬ್ರು ನಮ್ಮ ಕ್ಲೈಂಟ್ ಇನ್ಸ್ಟಾಲ್ ಮಾಡ್ಕೊಂಡಿದ್ರು, ರೂಫ್ ಟಾಪ್ ಸೋಲಾರ್. ಅವ್ರು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಅವ್ರ ಸೌತ್ ಸೈಡ್ಗೆ ಇನ್ನೊಬ್ರು ಯಾರೋ ಸ್ಟ್ರಕ್ಚರ್ ಹಾಕಿ ಅವರು ಸೋಲಾರು ಮತ್ತೆ ಇನ್ನೊಂದು ಏನೋ ಮಾಡ್ಕೋಬೇಕು ಅಂತ ಮಾಡ್ಕೊಂಡ್ರು. ಬಟ್ ಇವ್ರಿಗೆ ಒಂದೇ ಒಂದು ಪ್ಯಾನಲ್ ಮೇಲೆ ಒಂದು 30% ಶೇಡ್ ಮಾತ್ರನೇ ಬೀಳ್ತಾ ಇದೆ. ಸೊ ಒಂದು ಪ್ಯಾನಲ್ ಮೇಲೆ ಓನ್ಲಿ 30%. ಆ ಒಂದು ಇದಕ್ಕೆ ದ ಹೋಲ್ ಸಿಸ್ಟಮ್ ಅಲ್ಲಿ 30% ಪ್ರಾಬ್ಲಮ್ ಆಗಿದೆ ಅಂತ ಅವ್ರಿಗೆ ಔಟ್ಪುಟ್ಸ್. ಸೊ ತುಂಬಾನೇ ಎಫೆಕ್ಟ್ ಆಗ್ತಾ ಇದೆ ಸರ್ ವೆನ್ ಇಟ್ ಕಮ್ಸ್ ಟು ಸೋಲಾರ್ ಪವರ್. ಚಂದ್ರಶೇಖರ್ ಸರ್ ಅದನ್ನ ಹೇಳಿದ್ರಲ್ಲ, ಇವನ್ ಒನ್ ಪ್ಯಾನಲ್ ಎಕ್ಸ್ಪೋಸಿಂಗ್ ಟು ದ ಶೇಡ್. ಸರ್, ಅದಕ್ಕೆ ಬ್ರಿಂಗ್ ಡೌನ್ ದ ಓವರ್ ಆಲ್ ಎಫಿಷಿಯನ್ಸಿ. ಒನ್ ಪ್ಯಾನಲ್ ಅಲ್ಲಿ ಓನ್ಲಿ 30% ಸರ್. ಅದೇ ಓನ್ಲಿ ಒನ್ ಪ್ಯಾನಲ್ ಓನ್ಲಿ 30% ಕವರೇಜ್ಗೆ ಸೋಲ್ ಸಿಸ್ಟಮ್ ಅಲ್ಲಿ 30% ಪ್ರಾಬ್ಲಮ್ ಆಗ್ತಾ ಇದೆ ಅಂತ, ಔಟ್ಪುಟ್ ಕಮ್ಮಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ದೇ ಆರ್ ಆಲ್ ಬಿಕಾಸ್ ಆಫ್ ಸೀರೀಸ್ ಕನೆಕ್ಷನ್ ಅನ್ಸುತ್ತೆ, ಬಿಕಾಸ್ ಆಲ್ ದ ಪ್ಯಾನಲ್ಸ್ ಆರ್ ಸೀರಿಯಲಿ ಕನೆಕ್ಟೆಡ್. ಸೊ ಒನ್ ಲೋಯೆಸ್ಟ್ ಔಟ್ಪುಟ್ ಸಿಗುತ್ತೆ. ಹೇಳಿಯಪ್ಪ, ಇನ್ನೇನಾದರೂ ಗೋಪಾಲ್ ಕೃಷ್ಣ ಅವರ ಮಾಹಿತಿ ಬಗ್ಗೆ ಯಾವ್ದಾದ್ರು ಪ್ರಶ್ನೆಗಳಿದೆಯಾ? ಅವರನ್ನು ಕೇಳ್ತೀರಾ? ಅಥವಾ ಇವತ್ತಿನ ವಿಷಯಗಳ ಬಗ್ಗೆ ಇದೆಯಾ? ಬೇರೆ ಯಾವ್ದಾದ್ರು ಹೊಸ ವಿಷಯಗಳ ಗಮನ ಬಂದಿದೆಯಾ? ಹೇಳಿ, ಇನ್ನೊಂದು 5 ನಿಮಿಷ ಮಾತಾಡೋಣ ಹೊಸ ವಿಷಯಗಳಿದ್ರೆ. ಹಲೋ, ಆಮೇಲೆ ಸರ್ ಒಂದು 2 months ಬ್ಯಾಕ್ ಯಾರೋ ಒಬ್ರು ಕೇಳ್ತಾ ಇದ್ರು ಸರ್, GI ಪೈಪ್ ಇದೆ ಅವ್ರದ್ದು, ಅದು ತುಂಬಾ ತುಕ್ಕು ಹಿಡಿದು ಹೋಗ್ತಾ ಇದೆ. ಅವಾಗ HDPE ಪೈಪ್ ನಾವು ಜಾಯಿಂಟ್ ಮಾಡ್ಕೊಳಕ್ ಹೇಳಿದ್ವಿ ಸರ್ ಬೋರ್ವೆಲ್ಗೆ. ಯಾರು ಅಂತ ಗೊತ್ತಿಲ್ಲ ಸರ್, 2 months ಬ್ಯಾಕ್. ಬಟ್ ಈಗ ರೀಸೆಂಟ್ಲಿ ನಾನ್ ನೋಡಿದ್ದು ಸರ್, ಈ CPVC ನಲ್ಲಿ ಕಾಲಮ್ ಪೈಪ್ಸ್ ಬರ್ತಾ ಇದೆ, 2 inches ಕಾಲಮ್ ಪೈಪ್ಸ್ ಬರ್ತಾ ಇದೆ. 10 feet. ಸೊ ದೇ ಕ್ಯಾನ್ ಗೋ ಫಾರ್ ದಟ್ ಒನ್ ಸರ್. 10 feet ಸರ್, 5 meters. 5 meters ಸರ್. 5 meters ಬರ್ತಿದ್ಯಾ? ಓಕೆ, 15 feet. ಹಾ ಸರ್. ಅದು ಥ್ರೆಡ್ಡಿಂಗ್ ಎಲ್ಲ ಚೆನ್ನಾಗಿರುತ್ತೆ ಸರ್. ನಮ್ಮ ಬೋರ್ವೆಲ್ ಮೋಟರ್ ವೆಯ್ಟ್ ಎಲ್ಲ ತಡ್ಕೊಳ್ಳುತ್ತಾ ಥ್ರೆಡ್ಡಿಂಗ್? ಹಾ ಸರ್. ಅದಕ್ಕೆ ತಾನೇ ಮಾಡಿದ್ದಾರೆ ಸರ್. ಅದು
CPVC pipes, not sorry, UPVC pipes, not CPVC pipes. CPVC ಇತ್ತು ಸರ್, ಆಶೀರ್ವಾದ್ ಅಂಡ್ ಅದರ್ಸ್ 10 feet ಕೊಡ್ತಾ ಇದ್ರು ಅವರು. 10 ಇಲ್ಲ feet ಸರ್, CPVC is for exclusively for hot and cold ಯೂಸ್ ಮಾಡ್ತಾ ಇದೀವಿ. ಬಟ್ UPVC pipes are for only cold purposes. ಓಕೆ. ಸೊ ಅದರಲ್ಲಿ ಇದೆ ಸರ್, A1 Plast ಅಂತ ಕಂಪ್ನಿನಲ್ಲಿ ಬಂದಿದೆ ಸರ್, ನಾನು ರೀಸೆಂಟ್ಲಿ ನೋಡಿದೆ. ಓಕೆ. ಅಲ್ಲ ಬಟ್ ಈ 10 feet ಇತ್ತು ಸರ್, ಅದು ಥ್ರೆಡೆಡ್ ಪೈಪ್ಸ್ 10 feet 2 inch ಡಯಾ ಟು ಹೋಲ್ಡ್ ದ ಸಬ್ಮರ್ಸಿಬಲ್ ಪೈಪ್ ಇನ್ಸೈಡ್ ದ ಟ್ಯೂಬ್ ವೆಲ್ ಆಲ್ರೆಡಿ ಇದೆ ಸರ್, ಅದು ಬಹಳ ವರ್ಷಗಳಿಂದ ಇದೆ. ಅದು 10 feet ಇತ್ತು. 5 meters ಅಂತ ನೀವು ಹೇಳ್ತಿದ್ದೀರಾ. ಮೇ ಬಿ A1 Plast ಅಲ್ಲಿ ಹೊಸದಾಗಿ ಲಾಂಚ್ ಮಾಡಿ ಚೆಕ್ ಮಾಡೋಣ ಸರ್. A1 Plast ಚೆಕ್ ಮಾಡೋಣ ಒಂದ್ಸಲ. ಒಂದು ರಿಕ್ವೈರ್ಮೆಂಟ್ ಇದೆ, ಯೂಸುಫ್ ಅಂತ, ನಮ್ಮ ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಹಾ ಸರ್, ಅವ್ರ ಇದಕ್ಕೆ ಹೋಗ್ಬೇಕಾಗಿತ್ತು ಸರ್, ಈ ವೀಕ್ ಅಲ್ಲಿ ಹೋಗ್ಬೇಕಾಗಿತ್ತು. ಬಟ್ ಅದೇ ಪ್ರೊಫೆಷನಲ್ ಕಮಿಟ್ಮೆಂಟ್ಸ್ ಇಂದ ಊಟ ಆಗ್ಲಿಲ್ಲ. ನಾನು ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ನಾನು ಲೈನ್ ಅಲ್ಲಿ ಇದ್ದೀನಿ. ಯೂಸುಫ್ ಅವ್ರ ನಮ್ ಜೊತೆ ಇದ್ದಾರೆ. ನಾ ಅವ್ರ ತೋಟಕ್ಕೆ ಹೋಗ್ಬಿಟ್ಟು ಬಂದೆ. ಈಗ ಅವ್ರಿಗೆ ಬೋರ್ವೆಲ್ಗೆ 750 ಅಡಿ ಆಳಕ್ಕೆ ಇಳಿಸಬೇಕಾಗಿದೆ. ಅದಕ್ಕೆ ನಾವು HDP ರೋಲ್ ಪೈಪ್ ಬದಲು ಈ ನೀವು ಹೇಳಿದಂತ UPVC ಥ್ರೆಡೆಡ್ ಪೈಪ್ ನ ಹಾಕ್ಬೋದಾ, 1.5 inch ಡಯಾ ಅದು ಅಂತ ಒಂದು ಯೋಚನೆ. ನೋಡೋಣ ಸರ್, ಅದನ್ನ ನಾನು ಚೆಕ್ ಮಾಡ್ತೀನಿ ಸರ್, ಇನ್ನೊಂದ್ಸರಿ ನಾನು ಚೆಕ್ ಮಾಡ್ತೀನಿ. ಯೂಸುಫ್ ಅವರೇ. ಹಾ ಎಸ್ ಸರ್, ಇದು ದಿಲೀಪ್ ಸರ್, ಇದು ಲಾಂಗ್ ಥ್ರೆಡ್ ಇದೆಯಾ ಅಥವಾ ಶಾರ್ಟ್ ಥ್ರೆಡ್ ಇದೆಯಾ? ಅದು ಇಲ್ಲ ಸರ್, ಲಾಂಗ್ ಥ್ರೆಡೆಡ್ ಸರ್, ಅದು ಲಾಂಗ್ ಥ್ರೆಡೆಡ್. ಸ್ವಲ್ಪ ಡೀಟೇಲ್ ಕಳಿಸ್ಕೊಡಿ, ನಾನು ಸ್ವಲ್ಪ ಚೆಕ್ ಮಾಡ್ತೀನಿ. ಹಾ ಸರ್, ನಾನು ನೋಡ್ತೀನಿ ಸರ್. ಅದು ನಾನು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ವಿ ಸರ್, ಏನೋ ಚೆಕ್ ಮಾಡಕ್ ಹೋದ್ರೆ ಸಿಕ್ತು. ಸೊ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಸರ್, ಡೀಟೇಲ್ ಶೇರ್. ಓಕೆ, ಸ್ವಲ್ಪ ಶೇರ್ ಮಾಡಿ, ಯಾಕಂದ್ರೆ ನಾವು ಸ್ವಲ್ಪ ಹೋಗ್ತಾ ಇದೀವಿ ಅದ್ರ ಜೊತೆಗೆ. ಯಾವಾಗ ಇನ್ಸ್ಟಾಲ್ ಮಾಡ್ಬೇಕು ಗೊತ್ತಾಗ್ತಲ್ಲ, ಅದಕ್ಕೆ. ನೆಕ್ಸ್ಟ್ ವೀಕ್ ನಾನು ಬರ್ತೀನಿ ಸರ್, ಡೆಫಿನೆಟ್ಲಿ ಆಗ್ತಿದೆ. ಓಕೆ ಯೂಸುಫ್ ಸರ್. ಮಂಜುನಾಥ್ ಸರ್, A1 Plast ಮಂಜುನಾಥ್ ಅಂತ ನೋಡಿ, ಮಂಜುನಾಥ್ ಎಲ್ಲ ಕಡೆ ಇದ್ದಾರೆ. A1 Plast ಮಂಜುನಾಥ್ ಅವ್ರ ನಂಬರ್ ಶೇರ್ ಮಾಡ್ತೀನಿ. ಸೇಲ್ಸ್ ಮ್ಯಾನೇಜರ್ ಇನ್ A1 Plast ಅನಕಲ್, ಇದು ಜಿಗಣಿ ಫ್ಯಾಕ್ಟರಿ. ಅವ್ರ ಹತ್ರ ಮಾತಾಡಿ ಲಾಂಗ್ ಥ್ರೆಡೆಡ್ UPVC ಪೈಪ್ 5 meters ದಿಲೀಪ್ ಸರ್ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಾಳೆ ಕಲೆಕ್ಟ್ ಮಾಡ್ಕೊಳ್ಳಿ. ಐ ವಿಲ್ ಶೇರ್ ಇಸ್ ನಂಬರ್ ಟು ಯು ಸರ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಐ ವಿಲ್ ಡೂ ಇಟ್. ಯೂಸುಫ್ ಅವರೇ, ನಿಮ್ಮ ಅನುಭವ ಹೇಳ್ಬೋದು, ಬೋರ್ ಕೊರ್ಸಿದ್ದು ಅದು ಇದು ಎಲ್ಲ 2 ನಿಮಿಷ ಹೇಳಿ, ಪರವಾಗಿಲ್ಲ. ಬೋರ್ ಕೋರ್ಸಿದ್ದು ಸರ್, ಬೋರ್ ಕೋರ್ಸಿದ್ದು ಏನ್ ತೊಂದರೆ ಆಗಿಲ್ಲ. ಬೋರ್ ಅವ್ರು ಹೇಳೋ ಟೈಮಿಗೆ ಅವ್ರು ಬರಲ್ಲ, ಅವ್ರು ಬರೋ ಟೈಮಿಗೆ ನಾವು ಹಾಕಿಸ್ಬೇಕಾಗುತ್ತೆ. ಅದು ಪಾಯಿಂಟ್ ಮಾಡಿದ್ದು ನಮ್ಮ ಧರ್ಮಣ್ಣ ರಾಮನಗರಿಂದ ಮಾಡ್ಕೊಟ್ರು. ಅವ್ರು ಹೇಳಿದ ಪ್ರಕಾರ 400ಕ್ಕೆ 1 ಪಾಯಿಂಟ್ ಬರುತ್ತೆ, ಒಂದು ಸೋರ್ಸ್ ಇತ್ತೆ ಹೇಳಿದ್ರು. ಆಮೇಲೆ 750ಕ್ಕೆ 1 ಸೋರ್ಸ್ ಹೇಳಿದ್ರು. ಆಮೇಲೆ 850ಕ್ಕೆ ಇನ್ನೊಂದು ಸೋರ್ಸ್ ಹೇಳಿದ್ರು. 3 ಪಾಯಿಂಟ್ ಬರುತ್ತೆ ಅಂತ ಹೇಳಿದ್ರು. 4 ಇಂಚು ನೀರು, 3-4 ಇಂಚ್ವರೆಗೂ ನೀರು ಬರುತ್ತೆ ಅಂತ ಹೇಳಿದ್ರು. ಆದ್ರೆ ಇವತ್ತು ನಾನು ಸ್ಕ್ಯಾನರ್ ಹಾಕ್ಬಿಟ್ಟು ಒಂದು 5 ದಿನ ಆದ್ಮೇಲೆ ಇವತ್ತು ಸ್ಕ್ಯಾನರ್ ಹಾಕಿದೆ. ಮೋಟರ್ ಹಾಕಕ್ ಮುಂಚೆನೆ ಸ್ಕ್ಯಾನ್ ಮಾಡಿ ನೋಡಿದಾಗ ಅಲ್ಲಿ 4 ಪಾಯಿಂಟ್ ಇದೆ. ಆದ್ರೆ ನೀರು ಮಾತ್ರ 1.25 ಇಂಚ್ 1.5 ಇಂಚ್ ಮಾತ್ರ ಇದೆ ನೀರು. ಗ್ಯಾಪ್ಗಳಿದೆ, ಅವ್ರು ಹೇಳಿದ ಪ್ರಕಾರ ಗ್ಯಾಪ್ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದ್ ನಮ್ಮ ಅದೃಷ್ಟದಲ್ಲಿ ಅಷ್ಟೇ ನೀರು ಇರೋದು. ದೇವ್ರ ದಯೆಯಿಂದ ನೀರ್ ಇಲ್ಲ ಅಂತ ಇಲ್ಲ, ಏನೋ ದೇವ್ರ ದಯ ಕೊಟ್ಟಿದ್ದಾನೆ ನೀರು. ದೇವ್ರ ಸರ್, ಈ ಇನ್ಫಾರ್ಮೇಶನ್ ರಿಲೆವೆಂಟ್ ಆಗಿ ಒಂದು ಕ್ವಶನ್ ಹೇಳಿ ಸರ್. ಈ ಫಾರ್ ಎಕ್ಸಾಂಪಲ್ ಈ ಧರ್ಮಣ್ಣ ಈ ತರದವರೆಲ್ಲ ತೆಂಗಿನಕಾಯಿ, ತೆಂಗಿನ ಗರಿ ಇದೆಲ್ಲ ಇಟ್ಕೊಂಡು ಚೆಕ್ ಮಾಡ್ತಾರೆ. ಅದ್ರ ಬದಲು ಫಾರ್ ಎಕ್ಸಾಂಪಲ್ ನಮ್ದು ಜಿಯಾಲಜಿಸ್ಟ್ ಸರ್ವೆ ಮಾಡ್ತಾರಲ್ಲ ಸರ್, ದೇ ಯೂಸ್ ಎಲೆಕ್ಟ್ರೋಡ್ಸ್ ಅಂಡ್ ಸರ್ವೆ ದಿ ಹೋಲ್ ಲ್ಯಾಂಡ್ and let you know where you get water and that. I think that may be better than going for this method. ಹೌದು ಪ್ರಭು ಸರ್, ನಾನು ಫಸ್ಟ್ 2 ತಿಂಗಳಿಂದ ವೇಟ್ ಮಾಡ್ತಾ ಇದ್ದೆ ಒಬ್ಬರಿಗೆ. ಅವ್ರ ಹೆಸರು ಹೇಳಬಾರ್ದು. 2 ತಿಂಗಳಿಂದ ವೇಟ್ ಮಾಡಿ. ಹೌದು, ಜಿಯಾಲಜಿಸ್ಟ್. 2 ತಿಂಗಳಿಂದ ದಿನಾ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಇವತ್ತು ನಾಳೆ ಲಾಸ್ಟ್ಗೆ ಇನ್ನೊಬ್ಬರನ್ನ ಕರೆಸಿದ್ದೆ, ಅವ್ರು ಮಾಡ್ಕೊಟ್ರು, 2 ಪಾಯಿಂಟ್ ಮಾಡಿಟ್ಟಿದ್ದಾರೆ. ಆದ್ರೆ ಧರ್ಮಣ್ಣ ಸ್ವಲ್ಪ ಪ್ರೆಷರ್ ಹಾಕಿ ಹೇಳಿದ್ರು, ಇಲ್ಲ ಸರ್ ನೀವು ಮಾಡಿಸಿ ಬರುತ್ತೆ ಅಂದ್ರು. ಅಲ್ಲ, ನಿಮ್ ಜಿಯಾಲಜಿಸ್ಟ್ ಮಾಡಿದ್ರಲ್ಲ, ಯಾವ ತರ ಮಾಡಿದ್ರು ಸರ್? ವಾಟ್ ಮೆಥಡ್ ದೇ ಫಾಲೋ? ಅವ್ರು ಒಂದು ಕಾಂಪಾಸ್ ಇಟ್ಕೊಂಡು ಮಾಡಿದ್ರು ಸರ್, ಬೇರೆ ಏನಿಲ್ಲ. ಅದು ಕಾಂಪಾಸ್ ನನಗೂ ತೋರಿಸಿಲ್ಲ, ಅವ್ರು ಮಾತ್ರ. ನೀವು ಕಾಂಪಾಸ್ ಇಟ್ಕೊಂಡು ಮಾಡೋದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು.
ನಾನು ಹೇಳ್ತಿರೋದು ಅದಲ್ಲ, ದೇ ಪುಟ್ ಎವರಿ 5 meters and 3 meters ದೇ ಸ್ಟಾರ್ಟ್ ಪುಟ್ಟಿಂಗ್ ದಿ ಎಲೆಕ್ಟ್ರೋಡ್ಸ್ ಲೈಕ್ ಒಂದು 2 ಅಡಿ 3 ಅಡಿ ಹೊಡೆದ್ಬಿಟ್ಟು ಲೈನ್ ಎಳೆದು ಆ ರೆಸಿಸ್ಟೆನ್ಸ್ ಎಲ್ಲ ಮಾಡಿ ದೇ ವಿಲ್ ಟೇಕ್ ದಿ ಟೋಪೋಗ್ರಫಿ ಅಂಡ್ ದಿ ಐ ಥಿಂಕ್ ಮಂಜುನಾಥ್ ಅವರು ದಯಾನಂದ್ ಕ್ಯಾನ್ ಎಕ್ಸ್ಪ್ಲೈನ್ ಬೆಟರ್. ಅದೆಲ್ಲ ಮಾಡಿ ಕೊನೆಗೆ ಎಲ್ಲಿ ಆ ಭೂಮಿಲಿ ಏನೇನಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಹೇಳ್ತಾರೆ. ದಟ್ ಮೇ ಬಿ ಮೋರ್ ಸೈಂಟಿಫಿಕ್ ಅಂತ ಅನ್ಸುತ್ತೆ. ಇರ್ಬೋದು ಸರ್, ಅದು ನಾನು ಮಾಡಿಸಿಲ್ಲ. ಓಕೆ ಸರ್ ನಮಸ್ಕಾರ, ತಾಲೂಕು ಹೇಳಿ ಸರ್. ಅದು ನೀವು ಹೇಳಿದ್ರಲ್ಲ ಜಿಯೋ ಫಿಸಿಕಲ್ ಸರ್ವೆ ಸಾಯಿಲ್ ರೆಸಿಸ್ಟಿವಿಟಿ ಮೆಜರ್ಮೆಂಟ್ ಅಂತ, ಸಾಯಿಲ್ ರೆಸಿಸ್ಟಿವಿಟಿ ಮೆಜರ್ ಮಾಡೋದು. ಅದರಲ್ಲಿ ನಾನು ರಾಮನಗರದಲ್ಲಿ ಅರ್ಬನ್ ರೂರಲ್ ವಾಟರ್ ಸಪ್ಲೈ ಇದನ್ನು ಅವ್ರ ಹತ್ರ ಒಂದು ಇದಿದೆ, ಎಲೆಕ್ಟ್ರಾನ್ ಮೆಥಡ್ ಅಲ್ಲಿ ಮಾಡೋದು. ಬಟ್ ಅವ್ರು ತುಂಬಾ ಕಷ್ಟ. ಅವ್ರನ್ನ ನಾನು ಆಲ್ಮೋಸ್ಟ್ ಒಂದು ಮಾಡ್ಕೊಟ್ರು ನಮ್ಗೆ, ಬಟ್ ಇನ್ನೂ 1-2 ಮಾಡ್ಬೇಕಿತ್ತು. 1 ವರ್ಷದಿಂದ ವೆಯ್ಟ್ ಮಾಡದೆ ಬರ್ಲಿಲ್ಲ ಲಾಸ್ಟ್ ಅದು. ಆಮೇಲೆ ನಾನು ಹೋಗಿ ಮೈನ್ಸೆಟ್ ಜಿಯಾಲಜಿನಲ್ಲೇ ಅಡ್ರೆಸ್ ಕೇಳಿದೆ, ಯಾರ ಆತರ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಸಾಯಿಲ್ ರೆಸಿಸ್ಟಿವಿಟಿ ಮೆಜರ್ ಮಾಡಿ ಪಾಯಿಂಟ್ ಮಾಡ್ತಾರೆ ಅಂತ. ಬಟ್ ಅವ್ರು ಕೊಟ್ರು, ಬಟ್ ಅವ್ರೇನ್ ಹೇಳ್ತಾರೆ, ಯಾರು ಆ ಮೆಷಿನ್ ಯೂಸ್ ಮಾಡ್ತಾ ಇಲ್ಲ ಸರ್, ನಾವು ಅದು ತುಂಬಾ ಲೆಬೋರಿಯಸ್, ಇದೇ ಸಾಕು ನಮ್ಗೆ ಅಂತಾರೆ. ಯಾವ್ದು ಈ ಜಸ್ಟ್ ಕಾಂಪಾಸ್ ಇಟ್ಕೊಂಡ್ ಮಾಡೋದು. ಅದು ಕಾಂಪಾಸಿಟ್ ವಿಲ್ ಶೋ ದಿ ನಾರ್ತ್ ಸೌತ್ ಡೈರೆಕ್ಷನ್. ನಾರ್ಮಲಿ ವಾಟರ್ ಫೋರ್ಸ್ ಎಲ್ಲ ನಾರ್ತ್ ಸೌತ್ ಅಲ್ಲೇ ಆ ಡೈರೆಕ್ಷನ್ ಇರ್ತದೆ ಅಂತ ಅದನ್ನ ಅದೇ ಒಂದು ಪ್ರೂವ್ಡ್ ಆಗಿ ಮಾಡ್ತಾರೆ. ನಾನು ಐ ಆಮ್ ಟ್ರೈಂಗ್ ಟು ಟಚ್ ವಿತ್ ಒನ್ ಆಫ್ ದಿ ಜಿಯಾಲಜಿಸ್ಟ್. ನಮ್ಮ ತೋಟದಲ್ಲಿ ನೀರಿನ ಸಮಸ್ಯೆ ಇದೆ. ಅದು ಫೈನಲೈಸ್ ಆದ್ಮೇಲೆ ಐ ವಿಲ್ ಲೆಟ್ ಯು ನೋ ವೆದರ್ ವಿ ಕ್ಯಾನ್ ಬಿ ಯೂಸ್ಫುಲ್ ಫಾರ್ ಆಲ್ ಆಫ್ ಅಸ್. ನಮ್ಗೆ ಸೈಯದ್ ಒಬ್ಬರನ್ನ ಜಿಯಾಲಜಿಸ್ಟ್ ನ ಕೊಟ್ಟಿದ್ದೆ ಸರ್, ಬಟ್ ಅವರು ಓನ್ಲಿ ಬ್ಯಾಂಗ್ಳೂರ್ ಅಂತ ಗೊತ್ತೀನಿ, ಅಲ್ಗೋರಿಥಮ್ ಬರಲ್ಲ ಅಂತಂದ್ರು. ಈಸ್ ರೇಟ್ ಆಫ್ ಸಕ್ಸಸ್ ಇಸ್ ರಿಯಲಿ ಗುಡ್, 99% ಇದೆ. ನಾನು ಒಂದ್ 2-3 ಪ್ರಾಜೆಕ್ಟ್ ಮಾಡಿಸಿದೀನಿ, ಅವರು ಅಲ್ವರೆಗೂ ಬರಲ್ಲ ಅಂತ ಅಂದ್ರು ಸರ್. ಪ್ರಸನ್ನ ಕುಮಾರ್ ಅಂತ ಒನ್ ಅಟ್ ಎ ಟೈಮ್ ಪ್ಲೀಸ್. ಹೇಳಿ ಸರ್. ಪ್ರಸನ್ನ ಕುಮಾರ್ ಅಂತ ರಾಮನಗರದಲ್ಲಿ ಇದ್ರು, ಅವರು ಜಿಯಾಲಜಿ, ಅವರು ಮೈನ್ಸ್ ಅಂಡ್ ಜಿಯಾಲ ಇದು ರೂರಲ್ ವಾಟರ್ ಸಪ್ಲೈ ಇದ್ರಲ್ಲಿ ವರ್ಕ್ ಮಾಡ್ತಿದ್ರು. ಬಟ್ ಈಗ ಅವ್ರು ಮೈಸೂರಿಗೆ ಟ್ರಾನ್ಸ್ಫರ್ ಆದ್ರು. ಅವ್ರಿದ್ದಾಗ ಸ್ವಲ್ಪ ಸಂಡೇಸ್ ಬಂದ್ ಮಾಡ್ಕೊಡೋರು. ಅದೇ 4-5 ಗಂಟೆ ಆಗುತ್ತೆ ಎಲ್ಲ ಕೆಲಸ ಮಾಡೋದು. ಫುಲ್ ಒಂದು ಜಾಸ್ತಿ ಆಗುತ್ತೆ ಸರ್, ಜನ ಬೇಕು. 500 meters ಹೋಗ್ತಾರೆ ಫ್ರಮ್ ದಿ ಲೊಕೇಶನ್. ಇಲ್ಲಿ ಅವ್ರು ಐಡೆಂಟಿಫೈ ಮಾಡ್ತಾರೆ, ಅಲ್ಲಿಂದ ಆನ್ ಐದರ್ ಸೈಡ್ 500 meters ಎಲೆಕ್ಟ್ರೋಡ್, ಕರೆಂಟ್ ಎಲೆಕ್ಟ್ರೋಡ್ ಹಾಕೊಂಡು ಹೋಗ್ತಾರೆ. ಮಧ್ಯೆ ಪೊಟೆನ್ಶಿಯಲ್ ಎಲೆಕ್ಟ್ರೋಡ್ ಇರ್ತದೆ, ಅದು ಫಿಕ್ಸ್ಡ್ ಇರ್ತದೆ. 10 meters 20 meters ಅದು ಫಿಕ್ಸ್ ಇಟ್ಕೊಂಡು ಕರೆಂಟ್ ಎಲೆಕ್ಟ್ರೋಡ್ ಮೂವ್ ಮಾಡ್ಕೊಂಡು ಹೋಗ್ತಾರೆ ಆ ಕಡೆ ಈ ಕಡೆ. ಅಂಡ್ ದೇ ವಿಲ್ ಡ್ರೈವ್ ದಿ ಕರೆಂಟ್ ಆನ್ ದಿ ಡ್ರೈವ್ ದಿ ಕರೆಂಟ್. ಸೊ ದೇ ವಿಲ್ ಮೆಜರ್ ದಿ ಸಾಯಿಲ್ ರೆಸಿಸ್ಟಿವಿಟಿ. ಅದನ್ನ ಗ್ರಾಫ್ ನೋಡಿ ಎಲ್ಲಿ ಅದು ಇದು ಡಿಪ್ ಆಗಿರ್ತದೆ ಗ್ರಾಫ್, ಅಲ್ಲಿ ದೇ ವಿಲ್ ಸಿ ದಟ್ ದೇರ್ ಇಸ್ ಎ ಸೋರ್ಸ್ ಅಂತ ಮಾಡ್ಕೊಂಡು ಹೇಳ್ತಾರೆ. ಬಟ್ ಇಟ್ ಇಸ್ ಎ 99% ಅದು ಅಕ್ಯುರೇಸಿ ಇದೆ. ಬಟ್ ಥಿಂಗ್ ಇಸ್ ಆ ಮೀಟರ್ ಇಟ್ಕೊಂಡು ಮಾಡೋರೇ ಸಿಗ್ತಾ ಇಲ್ಲ. ಅದೇನೋ ತುಂಬಾ ಹೇಳ್ತಾರಪ್ಪ, ಈ ಜರ್ಮನ್ ಟೆಕ್ನಾಲಜಿ, ಜಪಾನ್ ಟೆಕ್ನಾಲಜಿ, ಸಿಮಿಲರ್ ಸ್ಟಫ್ ಅವೆಲ್ಲ ಇಲ್ಲ ಸರ್. ಅದಕ್ಕಿಂತ ದಿಸ್ ಇಸ್ ನೀವು ಕರೆಕ್ಟ್, ನೀವು ಆಕ್ಚುअली ಕರೆಕ್ಟ್ ಟ್ರೈ ಮಾಡ್ತಿರೋದು. ಗಿವ್ ಮಿ ಸಮ್ ಟೈಮ್, ಐ ಆಮ್ ಟಚ್ ವಿತ್ ಕಪಲ್ ಆಫ್ ಪೀಪಲ್. ಒಂದಿಬ್ರು ಜಿಯಾಲಜಿಸ್ಟ್ ಎಕ್ಸ್ಪೀರಿಯನ್ಸ್ ಇದಾರೆ, ಹೆಚ್ಚು ಕಮ್ಮಿ ನಮ್ಗಳ ವಯಸ್ಸು 68-66 ಇದಾರೆ ಅವರು. ಸ್ವಲ್ಪ ಟೈಮ್ ಕೊಡಿ, ನಾನು ಹೇಳ್ತೀನಿ ಒನ್ ಆಫ್ ದೀಸ್ ಡೇಸ್. ಓಕೆ ಪ್ಲೀಸ್ ಸರ್. ಅದು ಎಕ್ಸ್ಪೆನ್ಸಿವ್, ಅದು 10-15 ಸಾವಿರ ಕೇಳ್ತಾರೆ ಅದಕ್ಕೆ. ಪ್ರಭು ಸರ್, ನಾನು ಒಂದ್ಸಲಿ ಬೋರ್ವೆಲ್, ನಾನು ಇನ್ನೊಂದು ಮಾತಾಡಿದ್ದೆ. ಕರೆಕ್ಟ್. ಬೋರ್ವೆಲ್ ಹೊಡಿಸ್ಬೇಕಾದ್ರೆ ಒಬ್ರು ರೋಹಿತ್ ಅಂತ ಒಬ್ರು ಕೈಯಲ್ಲಿ ಮಾಡಿಸಿದ್ದೆ. ಅವರು 3D ಲೊಕೇಟರ್ ಅಂದ್ಬಿಟ್ಟು ಜರ್ಮನ್ ಟೆಕ್ನಾಲಜಿದು 2 ಸಿಸ್ಟಮ್ ತಂದ್ಬಿಟ್ಟು ಫುಲ್ ಲ್ಯಾಂಡ್ ಓಡಾಡ್ಬಿಟ್ಟು ಅವರು ಒಂದು ಪಾಯಿಂಟ್ ಕೊಟ್ರು. ಬಟ್ ಐ ಆಮ್ ನಾಟ್ ಸೋ ಹ್ಯಾಪಿ ವಿತ್ ದಟ್. ಅದ್ರಲ್ಲಿ ಅವ್ರು ಹೇಳಿದಂಗೆ ಎಲ್ಲ ಏನು ಸಿಕ್ಲಿಲ್ಲ ನನ್ಗೆ. ಅಂದ್ರೆ ಅದು ಹೆಚ್ಚು ಕಮ್ಮಿ ನಿಮ್ಮ ತೆಂಗು ಮತ್ತೆ ಆ ಇದ್ರ ಮೇಲೆ ವರ್ಕ್ ಆಗೋ ತರ ಕಾಣುತ್ತೆ ಅದು. ಬಟ್ ಇವ್ರು ಮಾಡೋದು ಎಲೆಕ್ಟ್ರೋಡ್ಸ್ ಏನ್ ಮಾಡ್ತಾರೆ, ಇವ್ರು ಹೇಳಿದಾಗ 5-5 ಮೀಟರ್ಗೂ ಒಂದು ದೊಡ್ಡ ಇದು ತಗೊಂಡು ಅದನ್ನ ಭೂಮಿ ಒಳಗೆ ಹೊಡಿತಾರೆ. ಒಂದ್ ಅಡಿನೋ ಅರ್ಧ ಅಡಿನೋ ಹೋಗಂಗೆ ಹೊಡೆದು ಅಲ್ಲಿ ಎಲೆಕ್ಟ್ರೋಡ್ಸ್ ಹಾಕಿ ಚೆಕ್ ಮಾಡಿ ಮಾಡೋದು. ಓಕೆ ಸರ್. ಅದು ಐ ಥಿಂಕ್ ದಟ್ ಇಸ್ ಡಿಫ್ರೆಂಟ್ ಫ್ರಮ್ ಇವ್ರು ಜರ್ಮನ್ ಟೆಕ್ನಾಲಜಿನವರು ಆ ಮಿಷಿನ್ ಹಿಡ್ಕೊಂಡ್ ಬಂದ ಡೈರೆಕ್ಷನ್ 4 ಲೈನು 4 ಲೈನ್ ಅಂತೆಲ್ಲ ತೋರಿಸ್ತಾರೆ. ಬಟ್ ಐ ಆಮ್ ನಾಟ್ ಶೂರ್ ಹೌ ಇಟ್ ವರ್ಕ್ಸ್. ಬಟ್ ದಿಸ್ ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ, ಇವನ್ನ ಜಿಯಾಲಜಿಸ್ಟ್ ಮುಖಾಂತರ. ಸರ್, ಇದು ಸಾಯಿಲ್ ರೆಸಿಸ್ಟಿವಿಟಿ ಮೆಜರ್ಮೆಂಟ್ ಏನ್ ಸಿಂಪಲ್ ಸರ್. ಯು ವಿಲ್ ವೆನ್ ಯು ಡ್ರೈವ್ ದಿ ಕರೆಂಟ್, ಎಲ್ಲಿ ಲೋ ರೆಸಿಸ್ಟೆನ್ಸ್ ಇರ್ತದೆ ದಟ್ ಅಲ್ಲಿ ದಿ ಕರೆಂಟ್ ಟೇಕ್ ದಟ್ ಪಾತ್. ಕರೆಕ್ಟ್, ಅಲ್ಲಿ ಕರೆಕ್ಟ್ ಆಗಿ ಇವರು ಅದನ್ನ ಮೆಜರ್ ಮಾಡ್ಬೇಕಲ್ಲ. ಸ್ವಲ್ಪ ಟೆಕ್ನಿಕಲಿ ಅಕ್ಯುರೇಸಿ ಇರ್ತದೆ, ಅಕ್ಯುರೇಸಿ ಇರಬೇಕು, ಎಕ್ಸ್ಪೀರಿಯನ್ಸ್ ಇರ್ಬೇಕು ಅವ್ರು ಮಾಡೋದು ಕರೆಕ್ಟ್ ಆಗೋದು. ಅವರು ತುಂಬಾ ಪಾಯಿಂಟ್ಸ್ ಮಾಡಿದ್ರೆ ದೇ ವಿಲ್ ಗೆಟ್ ಎಕ್ಸ್ಪೀರಿಯನ್ಸ್ ಅಂಡ್ ದೇ ವಿಲ್ ಬಿ ಏಬಲ್ ಟು ಪಿನ್ ಪಾಯಿಂಟ್ ಇದು ಕರೆಕ್ಟ್ ಆಗಿ ಹೇಳುತ್ತೆ. ಬಟ್ ಯಾರಿಗಾದ್ರೂ ಗ್ರೂಪ್ ಅಲ್ಲಿ ಇರೋರ್ಗೆ ಯಾರಿಗಾದ್ರು ಗೊತ್ತಿದ್ರೆ ಪ್ಲೀಸ್ ಲೆಟ್ ಅಸ್. ಇಲ್ಲ, ಅದಿದೆ ನೋಡಿ, ದೇವರಾಜ್ ರೆಡ್ಡಿ ಅವ್ರದ್ದು ಒಂದು 2-3 ವಿಡಿಯೋದಲ್ಲಿ ಇದೆ. 3-4 ಜನ ಮಾಡಿದ ತೋರಿಸಿದಾರೆ ಅವ್ರದ್ದು.
ಬಟ್ ಅವ್ರ ಅವೈಲಬಿಲಿಟಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆ ಕಡೆ ಎಲ್ಲ ತೋರಿಸಿರೋದು. ಇಲ್ಲ ಸರ್, ನಾನು ಮೈನ್ಸ್ ಅಂಡ್ ಜಿಯಾಲಜಿನಲ್ಲೇ ಹೋಗಿ ಅವರು ನಂಬರ್ ಕೊಟ್ರು 4 ಜನ ರೆಫರೆನ್ಸ್, ಬಟ್ ಅವ್ರು ಹೇಳ್ತಾರೆ ನಾವ್ ಯಾವ್ದು ಈ ಮೆಥಡ್ ಅಲ್ಲಿ ಮಾಡ್ತಾ ಇಲ್ಲ ಸರ್. ಅದು 4-5 ಗಂಟೆ ಇರ್ಬೇಕಲ್ಲ ಸರ್. ಸರ್ ಅದೇ ಇದು ಸಿಂಪಲ್ ಸರ್, ಒಂದು ಇನ್ಸ್ಟ್ರೂಮೆಂಟ್ ಕೈಯಲ್ಲಿ ಇಟ್ಕೊಳ್ತಾರೆ, ಏರಿಯಾ ಎಲ್ಲ ಮೆಜರ್ ಮಾಡ್ತಾರೆ, ಏನೋ ಒಂದು ಅಂದಾಜಲ್ಲಿ ಹೇಳ್ಬಿಟ್ಟು ಹೊರಟೋಗ್ತಾರೆ. ಇಟ್ ವಿಲ್ ನಾಟ್ ಗಿವ್ ದಿ ಕರೆಕ್ಟ್ ಡೆಪ್ತ್. ಬೇರೆ ಸೆನ್ಸಿಟಿವಿಟಿ ಮೆಜರ್ಮೆಂಟ್ ಅಲ್ಲಿ ಇಟ್ ವಿಲ್ ಕ್ಲಿಯರ್ಲಿ ಇಂಡಿಕೇಟ್ ದಿ ಡೆಪ್ತ್ ಆಫ್ ದಿ ಅವೈಲಬಿಲಿಟಿ. ಅದೇ ಸರ್, ಒಬ್ರು ತೆಂಗಿನಕಾಯಿ ಹಿಡ್ಕೊತಾರೆ, ಒಬ್ರು ಮೆಷಿನ್ ಹಿಡ್ಕೊತಾರೆ, ಅಷ್ಟೇ ವ್ಯತ್ಯಾಸ. ಅದು ನಮ್ಮ ಅದೃಷ್ಟ ಇದು ಸಿಗ್ಬೇಕು, ಅಲ್ಲಿ ಇದ್ರೆ ಸಿಗುತ್ತೆ, ಇಲ್ಲರ ಇಲ್ಲ ಅಷ್ಟೇ. They will not be able to tell the exact depth of the borewell. ಈಗ ಯಾಕಂದ್ರೆ ಈಗ ನಾವು ತೆಂಗಿನಕಾಯಿ ಮೆಟಲ್ ಹೋದ್ರೆ 800 ಅಡಿ ಹೋಗಿ ನೀರು ಬಂದಿಲ್ಲ ಅಂದ್ರೆ 200 ಅಡಿ ಹೋಗಿ ಸರ್ ಅಂತಾರೆ, ಇನ್ನೊಬ್ರು ಬರ್ತಾರೆ 200 ಅಡಿ ಹೋಗಿ ಅಂತಾರೆ. ಸುಮ್ಮನೆ ದುಡ್ಡು ಖರ್ಚು ಅಷ್ಟೇ. ಅಲ್ಲ, ತೆಂಗಿನಕಾಯಿನವ್ರಿಗೆ ಏನು ಅಂದ್ರೆ ಅವ್ರಿಗೆ ಸಿಕ್ಕರು ನೀವು ಅಡಿಷನಲ್ ದುಡ್ಡು ಕೊಡ್ಬೇಕಾಗುತ್ತೆ, ಅದಕ್ಕೆ ಹೇಳ್ತಾರೆ, ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಬಟ್ ದಟ್ ಈಸ್ ಆಲ್ಸೋ ಸಿಮಿಲರ್. ನಿಮ್ ಮೆಷಿನ್ ಹಿಡ್ಕೊಂಡು ತಿರುಗ್ತಾರಲ್ಲ ಅದೇ ಟೈಪ್. ಐ ಡೋಂಟ್ ನೋ, ದಟ್ಸ್ ವಾಟ್ ಐ ಮೀನ್. ಸರಿ ಸರ್. ನಾನು ಇಲ್ಲಿವರೆಗೆ ಒಂದು 6 ಬೋರ್ ತೆಗ್ಸಿದ್ದೀನಿ ಸರ್, ಆಲ್ ಅಟ್ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ ಏರಿಯಾ. ಒಂದು ಬ್ಯಾಂಗ್ಳೂರಲ್ಲಿ